ಜಿಯೋಮಾರ್ಪಿಕ್ ಪ್ರಾಸೆಸ್. ಜಿಯೋ ಅಂದರೆ ಭೂಮಿ, ಅರ್ತ್. ಮಾರ್ಪಿಕ್ ಅಂದರೆ ಚೇಂಜಸ್. ಭೂಮಿಯ ಒಳಗಡೆ ಅಥವಾ ಹೊರಗಡೆ, ಓಕೆ, ಬಿಕಾಸ್ ಆಫ್ ಸಮ್ ಫ್ಯಾಕ್ಟರ್ಸ್. ಒಂದು ಸೂರ್ಯನ ಒಂದು ಟೆಂಪ್ರೇಚರಿಂದ ಆಗಿರ್ಬೋದು, ಅಥವಾ ರೈನ್ಫಾಲಿಂದ ಆಗಿರ್ಬೋದು, ಪ್ರಿಸಿಪಿಟೇಷನಿಂದ ಆಗಿರ್ಬೋದು, ಅಥವಾ ಭೂಮಿಯ ಒಳಗಡೆ ಒಂದು ಉಷ್ಣಾಂಶ ಅಥವಾ ಪ್ರೆಷರು, ಓಕೆನಾ, ಪ್ರೆಷರಿಂದ ಆಗಿರ್ಬೋದು, ಓಕೆನಾ, ಒತ್ತಡದಿಂದ ಆಗಿರ್ಬೋದು. ಇವೆಲ್ಲಗಳಿಂದ ಭೂಮಿಯ ಮೇಲೆ ಇವಾಗ ಬೆಟ್ಟಗಳು ಫಾರ್ಮೇಷನ್ ಆಗಿದ್ದಾವೆ, ಕೆಲವು ಕಡೆ ನದಿಗಳು ಫಾರ್ಮೇಷನ್ ಆಗಿದ್ದಾವೆ, ಕೆಲವು ಕಡೆ ವ್ಯಾಲೀಸ್ ಫಾರ್ಮೇಷನ್ ಆಗಿದೆ, ಕೆಲವು ಕಡೆ ಅರ್ಥಕ್ವಿಕ್ ಸ್ಟಾರ್ಟ್ ಆಗುತ್ತೆ, ವಾಲ್ಕಿನೋಸ್ ಬರುತ್ತೆ. ಇವೆಲ್ಲ ಟಾಪಿಕ್ಸು ಕೂಡ ನಾವು ಜಿಯೋಮಾರ್ಪಿಕ್ ಪ್ರಾಸೆಸ್ಸಲ್ಲಿ ಕಂಡು ಬರ್ತದೆ. ಓಕೆ, ಫಸ್ಟಿಗೂ ಜಿಯೋಮಾರ್ಪಿಕ್ ಪ್ರಾಸೆಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಡೆಫಿನೇಷನ್ ಗೊತ್ತಿರಬೇಕು. ಯಾವುದೇ ಟಾಪಿಕ್ ಆಗಲಿ ಫಸ್ಟು ನಾವು ಅದನ್ನು ಆ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂದರೆ ಫಸ್ಟ್ ಥಿಂಗು ಬೇಸಿಕ್ ಡೆಫಿನೇಷನ್ ಗೊತ್ತಿರಬೇಕು. ಓಕೆನಾ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಬೇಸಿಕ್ ಡೆಫಿನೇಷನ್ ಗೊತ್ತಿದ್ದಾದಮೇಲೆ ದೆನ್ ಕಾನ್ಸೆಪ್ಟ್ ಕ್ಲಾರಿಟಿ ಈಸಿಯಾಗಿ ಅರ್ಥ ಆಗುತ್ತೆ. ಬೇಸಿಕ್ ಡೆಫಿನೇಷನ್ಸೇ ಗೊತ್ತಿಲ್ಲ ಅಂತ ಹೇಳಿದ್ರೆ ದೆನ್ ಕಾನ್ಸೆಪ್ಟು ನಮಗೆ ಕ್ಲಾರಿಟಿ ಸಿಗಲ್ಲ. ಅಂಟಿಲ್ ಅನ್ಲೆಸ್ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಎಷ್ಟೇ ಓದ್ಕೊಂಡು ಹೋಗಿ ಬರೆಯೋಕ್ಕೆ ಹೋದರೂ ಕೂಡ ನಾನು ಆನ್ಸರ್ ಮಾಡೋದು ಕಷ್ಟ ಆಗ್ಬಿಡ್ತದೆ. ಓಕೆ, ಇದು ಇಂಪಾರ್ಟೆಂಟ್. Geomorphic process. The process that brings about changes on the earth's surface is known as geomorphic process. This process is divided into two types. Okay, exogenic process ಮತ್ತೆ ಎಂಡೋಜೆನೆಟಿಕ್ ಪ್ರಾಸೆಸ್ ಅಂತ ಕರೀತಾರೆ. ಎಂಡೋಜೆನಿಕ್ ಅಂತ ಕರೀತಾರೆ, ಎಂಡೋಜೆನೆಟಿಕ್ ಪ್ರಾಸೆಸ್ ಎರಡು ಕೂಡ ಒಂದೇ. ಏನು ಇಲ್ಲೇನು ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಎಕ್ಸೋಜೆನಿಕ್ ಅಂತ ಹೇಳಿದ್ರೆ ಭೂಮಿಯ ಮೇಲ್ಗಡೆ ಆಗುವ ಬದಲಾವಣೆಗಳನ್ನು ಎಕ್ಸೋಜೆನಿಕ್ ಪ್ರಾಸೆಸ್ ಅಂತ ಕರೀತಾರೆ. ಅದು ಎಕ್ಸೋಜೆನಿಕ್ ಸಮ್ ಫೋರ್ಸಸ್, ಬಿಕಾಸ್ ಆಫ್ ಸಮ್ ಫೋರ್ಸಸ್ಸು. ಎಂಡೋಜೆನಿಕ್ ಪ್ರಾಸೆಸ್ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ, ಇನ್ನರ್ ಅರ್ತ್, ಭೂಮಿಯ ಒಳಗಡೆ ಡ್ಯೂ ಟು ಪ್ರೆಷರ್, ಟೆಂಪ್ರೇಚರ್ ಅಂಡ್ ಅದರ್ ಪ್ಯಾರಾಮೀಟರ್ಸ್ ಇಂದ ಏನಾಗಿರುತ್ತೆ, ಕೆಲವೊಂದು ಚೇಂಜಸ್, ಬದಲಾವಣೆ ಆಗುತ್ತೆ ಭೂಮಿಯ ಒಳಗಡೆ. ಆ ಕಾರಣದಿಂದ ಭೂಮಿಯ ಮೇಲ್ಗಡೆ ಮಾರ್ಪಾಡಾಗುತ್ತೆ. ಫಾರ್ ಎಕ್ಸಾಂಪಲ್ ವಾಲ್ಕಿನೋಸ್, ಭೂಮಿಯ ಒಳಗಡೆ ಒತ್ತಡ ಕ್ರಿಯೇಟ್ ಆಗೋದ್ರಿಂದ, ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಮ್ಯಾಗ್ಮಾ ಏನಾಗುತ್ತೆ, ಹೊರಗೆ ಬರೋಕ್ಕೆ ಶುರು ಮಾಡುತ್ತೆ, ವಾಲ್ಕೆನಿಕ್ ಐಲ್ಯಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಇದೊಂದು ಬೆಸ್ಟ್ ಎಕ್ಸಾಂಪಲ್ ಆಫ್ ಎಂಡೋಜೆನಿಕ್ ಪ್ರಾಸೆಸ್ಸು. ಎಕ್ಸೋಜೆನಿಕ್ ಅಂದರೆ ಭೂಮಿಯ ಹೊರಗಡೆ. ಓಕೆನಾ, ಹೊರಗಡೆ ಎಕ್ಸೋಜೆನಿಕ್ ಅಂದರೆ ವೆದರಿಂಗ್ ಆಗಿರ್ಬೋದು, ವೆದರ್ ಮಾಸ್ ಮೂವ್ಮೆಂಟ್ ಆಗಿರ್ಬೋದು, ಎರೋಷನ್ ಆಗಿರ್ಬೋದು, ಡೆಪಾಸಿಷನ್ ಆಗಿರ್ಬೋದು, ನಾವೇನು ದಿನನಿತ್ಯ ನೋಡ್ತಿರಲ್ವಾ, ಕೆರೆಗಳು ನೀರು ಹರ್ಕೊಂಡು ಬರೋದಾಗಿರ್ಬೋದು, ಅಥವಾ ನೀವು ಜಲಪಾತಗಳನ್ನು ನೋಡ್ತೀರಿ, ವಿ ಶೇಪು, ಯು ಶೇಪ್ ವ್ಯಾಲೀಸ್ ಆಗಿರ್ಬೋದು, ಅಥವಾ ಬೀಚಸ್ ಆಗಿರ್ಬೋದು, ಇವೆಲ್ಲ ಕೂಡ ಎಕ್ಸೋಜೆನಿಕ್ ಪ್ರಾಸೆಸ್. ಭೂಮಿಯ ಮೇಲ್ಗಡೆ ನಮ್ಗೇನು ಕಂಡು ಬರ್ತದೋ ಬಿಕಾಸ್ ಆಫ್ ರೈನ್ಫಾಲ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಫ್ಯಾಕ್ಟರ್ಸಿಂದ, ಅದೆಲ್ಲ ಕೂಡ ಎಕ್ಸೋಜೆನಿಕ್ ಪ್ರಾಸೆಸ್. ಓಕೆ, ಇಲ್ಲಿ ಯಾವ್ದು ಜಿಯೋಮಾರ್ಪಿಕ್ ಏಜೆಂಟ್ಸ್ ಅಂತ ಕೇಳ್ಬೋದು. ಇದನ್ನ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ, ತುಂಬ ಸರಿ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ವಾಟ್ ದ ಜಿಯೋಮಾರ್ಪಿಕ್ ಏಜೆಂಟ್ಸ್ ಅಂತ ಕೇಳಿದ್ದಾರೆ. ದಟ್ ವಾಸ್ ರನ್ನಿಂಗ್ ವಾಟರ್ ಆಗ್ಬೋದು, ಮೂವಿಂಗ್ ಐಸ್ ಕ್ಯಾಪ್ಸು, ವಿಂಡು, ವೇವ್ಸು, ಕರೆಂಟ್ಸು, ಇವೆಲ್ಲ ಕೂಡ ಜಿಯೋಮಾರ್ಪಿಕ್ ಏಜೆಂಟ್ಸು. ಯಾಕೆ ಈ ಕ್ವಶನ್ ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟಾಗಿ ಕೆಲವೊಂದು ಸೈನ್ಸ್ ರಿಲೇಟೆಡ್ ಎನ್ವಿರಾನ್ಮೆಂಟು, ಜಿಯೋಗ್ರಫಿ ಎರಡು ಕೂಡ ಲೈಕ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಇದ್ದಂಗೆ. ಸೊ ಕೆಲವೊಂದು ಟಾಪಿಕ್ಸು ಇದೇ ರಿಲೇಟೆಡ್ ಟಾಪಿಕ್ಸು ಕೆಲವೊಂದು ಅಲ್ಲಿ ಕೇಳಿದ್ದಾರೆ. ಯಾವುದು ಅಂದರೆ ಪೋಲನ್, ದಟ್ ವಾಸ್ ಇದಕ್ಕೆ ಅನಿಬಿ ಮತ್ತು ಫ್ಲವರ್ಸ್, ಅದು ಮ್ಯೂಚುವಲಿಸಮ್ ಬಗ್ಗೆ ಕೇಳಕ್ಕೆ ಬಂದಿದ್ರು ಕ್ವಶನ್ಸು. ಅದೇ ಥರ ಇಲ್ಲೂ ಕೂಡ ವಾಟ್ ಆರ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ, ಅಲ್ಲಿ ಇದಕ್ಕೆ ಪೋಲೆನ್ಸ್ ಇದ್ರ ಬಗ್ಗೆ ಕೇಳಿದ್ರು ಕ್ವಶನ್. ಸೊ ಅದಕ್ಕೆ ಅದೇ ಥರ ರಿಲೇಟೆಡ್ ಟಾಪಿಕ್ಸನ್ನು ಇಲ್ಲಿ ಕೆಲವೊಂದು ಹಾಕಿದ್ದೀನಿ, ನೆಕ್ಸ್ಟ್ ಬರೋ ಸ್ಲೈಡ್ಸಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಈ ಟಾಪಿಕ್ಸನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೇಳಿ. ಜಿಯೋಮಾರ್ಪಿಕ್ ಏಜೆಂಟ್ಸ್ ಯಾವ್ಯಾವ ಬರುತ್ತೆ ಅಂದರೆ ರನ್ನಿಂಗ್ ವಾಟರು, ಮೂವಿಂಗ್ ಐಸ್ ಕ್ಯಾಪ್ಸ್, ಗ್ಲೇಷಿಯರ್ಸ್ ಆಗಿರ್ಬೋದು, ವಿಂಡ್ಸ್ ಆಗಿರ್ಬೋದು, ವೇವ್ಸ್ ಆಗಿರ್ಬೋದು, ಕರೆಂಟ್ಸ್ ಆಗಿರ್ಬೋದು, ವಿಚ್ ರಿಮೂವ್ಸ್, ಟ್ರಾನ್ಸ್ಪೋರ್ಟ್ಸ್ ಆ್ಯಂಡ್ ಡೆಪಾಸಿಷನ್ ಆನ್ ಅರ್ತ್ ಮೆಟೀರಿಯಲ್. ಓಕೆನಾ, ಮಣ್ಣಿನ ಸವೆತದಿಂದ ಎಲ್ಲಿ ಪ್ಲೇನ್ ಏರಿಯಾ ಇರುತ್ತೋ, ಇಳಿಜಾರಿರುತ್ತೋ, ನೀರು ಹರಿಬೇಕಾದ್ರೆ ಅಲ್ಲಿಂದ ಮಣ್ಣನ್ನು ಕ್ಯಾರಿ ಮಾಡ್ಕೊಂಡ್ಬರುತ್ತೆ. ಎಲ್ಲಿ ಸ್ವಲ್ಪ ಅಪ್ಪಿರುತ್ತೋ ಅಲ್ಲಿ ಆ ಮಣ್ಣಿನ ಒಂದು ಇದನ್ನು ಪಾರ್ಟಿಕಲ್ಸನ್ನು ನೀರು ಹರಿಯೋದು ಸ್ಲೋ ಆಗುತ್ತೋ, ಡೆನ್ಸಿಟಿ ಇರೋದ್ರಿಂದ, ತೂಕ ಇರೋದ್ರಿಂದ ಮಣ್ಣಲ್ಲೇ ಸ್ಟಾಪ್ ಆಗುತ್ತೆ, ನೀರು ಹರ್ಕೊಂಡು ಹೋಗುತ್ತೆ. ಓಕೆನಾ, ಸೊ ಅದನ್ನು ಡೆಪಾಸಿಷನ್ ಅಂತ ಕರೀತಾರೆ. ಈ ಒಂದು ಚಾರ್ಟ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಓಕೆನಾ, ಯಾವುದಿದು ಜಿಯೋಮಾರ್ಪಿಕ್ ಪ್ರಾಸೆಸ್. ಜಿಯೋಮಾರ್ಪಿಕ್ ಪ್ರಾಸೆಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್, ದಟ್ ವಾಸ್ ಎಂಡೋಜೆನಿಕ್ ಮತ್ತು ಎಕ್ಸೋಜೆನಿಕ್ ಅಂತ ಆವಾಗಲೇ ಹೇಳಿದ್ದೀನಿ ನಾನು. ಎಂಡೋಜೆನಿಕ್ ಅಂದರೆ ಭೂಮಿಯ ಒಳಗಡೆ ಮಾರ್ಪಾಡು. ಅದರಲ್ಲಿ ಎರಡು ಥರ ಬರುತ್ತೆ, ಡಯಾಸ್ಟ್ರೋಪಿಸಮ್ ಅಂತ ಕರೀತಾರೆ, ಇನ್ನೊಂದು ಕೆಟಾಸ್ಟ್ರೋಪಿಸಮ್ ಅಥವಾ ಸಡನ್ ಪ್ರಾಸೆಸ್ ಅಂತ ಕರೀತಾರೆ.
ಕೆಟಾಸ್ಟ್ರೋಫಿಸಮ್. ಓಕೆ, ಇನ್ನೊಂದು ಹೆಸರು ಸಡನ್ ಪ್ರಾಸೆಸ್ ಅನ್ನೋದಕ್ಕೆ ಕೆಟಾಸ್ಟ್ರೋಫಿಸಮ್ ಅಂತ ಕರೀತಾರೆ. ಡಯಸ್ಟ್ರೋಫಿಸಮ್ ಬಂದ್ಬಿಟ್ಟು ಸ್ಲೋ ಪ್ರಾಸೆಸ್, ಇದು ನಿಧಾನಕ್ಕಾಗೋದು. ಓಕೆನಾ, ಸಡನ್ ಪ್ರಾಸೆಸ್ ಬಂದ್ಬಿಟ್ಟು ಕೆಟಾಸ್ಟ್ರೋಫಿಸಮ್, ಇನ್ನೊಂದು ಹೆಸರು ಅದು ಅರ್ಥಕ್ವಿಕ್ ಮತ್ತು ವಾಲ್ಕೆನೋಸ್ ಬೆಸ್ಟ್ ಎಕ್ಸಾಂಪಲ್. ಒಂದು ಸೆಕೆಂಡ್, ಡಯಸ್ಟ್ರೋಫಿಸಮ್ ಅಥವಾ ಸ್ಲೋ ಪ್ರಾಸೆಸ್ ಇದನ್ನ ಇನ್ನ 2 ಸರಿ ಕ್ಲಾಸಿಫೈ ಮಾಡಿ, 2 ಟೈಪ್ಸ್ ಕ್ಲಾಸಿಫೈ ಮಾಡ್ತಾರೆ. ಒಂದು ಎಪಿರೋಜೆನಿಕ್ ಮತ್ತು ಓರೋಜೆನಿಕ್. ಎಪಿರೋಜೆನಿಕ್ ಅನ್ನ ಅಪ್ವರ್ಡ್ ಮತ್ತು ಡೌನ್ವರ್ಡು, ಓರೋಜೆನಿಕ್ಕು ಟೆನ್ಷನ್ ಮತ್ತು ಕಂಪ್ರೆಷನ್. ಓಕೆ, ನಮಗೆ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಬೇಕಾಗಿರೋದು ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಅರ್ಥಕ್ವಿಕ್ಕು ವಾಲ್ಕೆನೋಸ್ ವೆರಿ ವೆರಿ ಇಂಪಾರ್ಟೆಂಟು, ವೆದರಿಂಗ್ ಎರೋಷನ್ನು ಮತ್ತು ಈ ಪಾರ್ಟ್. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ರಿಪೀಟೆಡ್ ಆಗಿ ಕ್ವಶನ್ಸ್ ಅರೈಸ್ ಆಗ್ತವೆ. ಸೊ ಆದ ಕಾರಣಕ್ಕೆ ನಾವು ಡೈರೆಕ್ಟಾಗಿ ಟಾಪಿಕ್ಸ್ಗೆ ಮೂವ್ ಆಗೋಣ. ಇಲ್ಲಿ ಅವಾಗಲೇ ನಾವು ಎಂಡೋಜೆನೆಟಿಕ್ ಎಕ್ಸೋಜೆನೆಟಿಕ್ ಫೋರ್ಸಸ್ ಬಗ್ಗೆ ನೋಡಿದ್ರೆ ದಟ್ ವಾಸ್ ರನ್ನಿಂಗ್ ವಾಟರು, ವಿಂಡು, ವೇವು, ಕರೆಂಟ್ಸು ಇದೆಲ್ಲ ಬಂದಿತ್ತು. ಮತ್ತು ಇನ್ನೊಂದು ನೀವಲ್ಲಿ ವಿಂಡು, ವೇವು, ಕರೆಂಟ್ಸ್ ಅಂತ ನೋಡಿದ್ರಲ್ಲ, ಬೇಸಿಕ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ ವಿಂಡ್ಗೆ, ವೇವ್ಗೆ, ಕರೆಂಟ್ಸ್ಗೆ, ಟೈಡ್ಗೆ ಏನು ಡಿಫ್ರೆನ್ಸ್ ಅಂತ ನೋಡ್ಕೋಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆ ಫ್ಯಾಕ್ಟರ್ಸ್ ಎಲ್ಲೆಲ್ಲಿ ರೆಸ್ಪಾನ್ಸಿಬಲ್ ಆಗ್ತದೆ, ಅವುಗಳಿಂದ ಬೇರೆ ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ಅದು ಬೇಸಿಕ್ಸ್ ಗೊತ್ತಿರಬೇಕು. ವೇವ್ ಅಂದರೆ ವೇವ್ಗೂ ವಿಂಡ್ಗೆ ಏನು ಡಿಫ್ರೆನ್ಸು, ಟೈಡ್ಸ್ಗೂ ಕರೆಂಟ್ಸ್ಗೆ ಏನು ಡಿಫ್ರೆನ್ಸು. ಓಕೆನಾ, ಇದೆಲ್ಲ ಬೇಸಿಕ್ಸು. ಆ ಬೇಸಿಕ್ಸನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಎಂಡೋಜೆನೆಟಿಕ್ ಫೋರ್ಸಸ್. ಎಂಡೋಜೆನೆಟಿಕ್ ಫೋರ್ಸಸ್ ಅಂದರೆ ಎಂಡೋಜೆನೆಟಿಕ್ ಫೋರ್ಸಸ್ ಆರ್ ಎಂಡೋಜೆನೆಟಿಕ್ ಫೋರ್ಸಸ್, ಇದು ಯಾವಾಗಲೇ ಹೇಳ್ತೀನಿ. ಎಂಡೋಜೆನಿಕ್ ಆದರೂ ಕರಿಬೋದು ನೀವು, ಅಥವಾ ಎಂಡೋಜೆನೆಟಿಕ್ ಫೋರ್ಸಸ್ ಅಂತಾದರೂ ಕರಿಬೋದು. ದಿಸ್ ಪ್ರೆಷರ್ ಒರಿಜಿನೇಟ್ಸ್ ಇನ್ಸೈಡ್ ದ ಅರ್ತ್. ಎಂಡೋ ಅಂದರೆ ಭೂಮಿಯ ಒಳಗಡೆ, ಎಕ್ಸೋ ಅಂದರೆ ಭೂಮಿಯ ಮೇಲ್ಗಡೆ, ಮೇಲ್ಪದರ, ಸರ್ಫೇಸ್ ಆಫ್ ಅರ್ತಿಂದ ಮೇಲ್ಗಡೆ ಬಂದರೆ ಅದನ್ನು ಎಕ್ಸೋ ಅಂತ ಕರೀತಾರೆ. ಭೂಮಿಯ ಸರ್ಫೇಸಿಂದ ಒಳಗಡೆ ಏನೇ ಪ್ರಾಸೆಸ್ ಆದರೂ ಕೂಡ ಅದನ್ನು ಎಂಡೋ ಅಂತ ಕರೀತಾರೆ, ಇನ್ಸೈಡ್ ದ ಅರ್ತ್. ಓಕೆ, ಅದಕ್ಕೆ ನಾವು ಇದನ್ನು ಎಂಡೋಜೆನಿಕ್ ಅಥವಾ ಎಂಡೋಜೆನೆಟಿಕ್ ಫೋರ್ಸಸ್ ಅಂತ ಕರೀತಾರೆ. ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಡಯಸ್ಟ್ರೋಫಿಸಮ್ ಅಥವಾ ಸ್ಲೋ ಮೂಮೆಂಟು, ಕೆಟಾಸ್ಟ್ರೋಫಿಸಮ್ ಮತ್ತು ಸಡನ್ ಪ್ರಾಸೆಸ್ ಅಂತ, ಸಡನ್ ಮೂಮೆಂಟ್ಸ್. ಓಕೆ, ಸಡನ್ ಮೂಮೆಂಟ್ಸಲ್ಲಿ ನಾವು ನೋಡೋದು ಯಾವುದು ಅಂದರೆ ಅರ್ಥಕ್ವಿಕ್ ಮತ್ತು ವಾಲ್ಕೆನೋಸ್. ಇದು ನೆಕ್ಸ್ಟು ನಮಗೆ ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೂ ಮುಂಚೆ ಜಸ್ಟ್ ಡಯಾಸ್ಟ್ರೋಫಿಸಮ್ಮಲ್ಲಿ 1-2 ಇದೆಯಲ್ಲ, ಸೊ ಅವನ್ನು ಅಪ್ವರ್ಡ್ ಮತ್ತು ಡೌನ್ವರ್ಡ್ ಮೂಮೆಂಟ್ ಆಗಿರ್ಬೋದು, ಅಥವಾ ಇನ್ನು ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗೋಣ. ಡಯಾಸ್ಟ್ರೋಫಿಸಮ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಪ್ರೆಷರ್ ದಟ್ ಈಸ್ ಕ್ರಿಯೇಟೆಡ್ ಡ್ಯೂ ಟು ಮೋಷನ್ ಆಫ್ ಸಾಲಿಡ್ ಮೆಟೀರಿಯಲ್ ಆನ್ ದ ಅರ್ತ್ ಸರ್ಫೇಸ್. ಓಕೆ, ಮೂಮೆಂಟ್ ಆಫ್ ದಟ್ ಪ್ಲೇಟ್ಸು, ಅದರಿಂದ ಉಂಟಾಗುವಂಥದ್ದು ಪ್ರೆಷರ್ ಒತ್ತಡದಿಂದ ಭೂಮಿಯ ಮೇಲ್ಗಡೆ ಲ್ಯಾಂಡು ಸ್ಲೈಟ್ ಬೆಂಡ್ ಆಗೋದಾಗಲಿ, ಫೋಲ್ಡ್ ಆಗೋದಾಗಲಿ, ಫಾಲ್ಟ್ ಆಗೋದಾಗಲಿ. ಅಂದರೆ ಫಾಲ್ಟ್ ಅಂದರೆ ಬ್ರೇಕ್ ಆಗೋದು, ಫೋಲ್ಡ್ ಅಂತ ಹೇಳಿದ್ರೆ ಜಸ್ಟ್ ಕನ್ವರ್ಜೆಂಟ್, 2 ಪ್ಲೇಟ್ ಬೌಂಡ್ರೀಸ್ 2 ಮೂವ್ಮೆಂಟ್ ಆದಾಗ ಸ್ವಲ್ಪ ಉಬ್ಬಿರೋವಂಥ ಪ್ರದೇಶ ಆಗಿರ್ಬೋದು. ಇವುಗಳಿಗೆ ನಾವು ಡಯಾಸ್ಟ್ರೋಫಿಸಮ್ ಅಂತ ಕರೀತಾರೆ. ಜನರಲ್ ಆಗಿ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆಂಡಿಂಗ್, ಫೋಲ್ಡಿಂಗ್, ವಾರ್ಪಿಂಗ್ ಆ್ಯಂಡ್ ಫ್ರ್ಯಾಕ್ಚರಿಂಗ್ ಇವೆಲ್ಲ ಕೂಡ ನಾನು ಡಯಾಸ್ಟ್ರೋಫಿಸಮ್ಗೆ. ಇನ್ನೊಂದೇನೆಂದರೆ ಇದು ಸಡನ್ ಪ್ರಾಸೆಸ್ ಅಲ್ಲ, ಇದು ಸ್ಲೋ ಪ್ರಾಸೆಸ್. ಓಕೆ, ಸ್ಲೋ ಪ್ರಾಸೆಸ್, ತುಂಬ ವರ್ಷಗಳು ತಗೊಳುತ್ತೆ ಇದು ಡಯಾಸ್ಟ್ರೋಫಿಸಮ್ ಪ್ರಾಸೆಸ್ಸು. ಓಕೆ, ಇದರಲ್ಲಿ 2 ಥರ ಹೇಳಿದೆ, ದಟ್ ವಾಸ್ ಓರೋಜೆನಿಕ್ ಪ್ರಾಸೆಸ್ ಮತ್ತು ಎಪಿರೋಜೆನಿಕ್ ಪ್ರಾಸೆಸ್ಸು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಇದೇನು ನಿಮಗೇನು ಅಷ್ಟೊಂದು ಇದೇನಿಲ್ಲ, ಜಸ್ಟ್ ಏನಂದರೆ ಎಕ್ಸಾಂಪಲ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ಲು ಅಪ್ಲಿಫ್ಟ್ ಆಗಿರುವಂಥದ್ದು. ಓರೋಜೆನಿಕ್ ಈಸ್ ಎ ಮೌಂಟೇನ್ ಬಿಲ್ಡಿಂಗ್ ಪ್ರಾಸೆಸ್, ವೇರ್ ಎಪಿರೋಜೆನಿ ಇಸ್ ದ ಕಾಂಟಿನೆಂಟಲ್ ಬಿಲ್ಡಿಂಗ್ ಪ್ರಾಸೆಸ್. ಇವೆರಡನ್ನು ನೋಡ್ಕೊಳ್ಳಿ ಅಷ್ಟೇ. ಓರೋಜೆನಿ ಅಂದರೆ ಏನು, ಎಪಿರೋಜೆನಿ ಅಂದರೆ ಏನು, ಇದು ಇದ್ರ ಭಾಗನೇ. ಯಾವುದ್ರ ಭಾಗ? ಡಯಾಸ್ಟ್ರೋಫಿಸಮ್ ಟೈಪ್ಸ್ ಇರುವಂಥದ್ದು ಓರೋಜೆನಿ ಮತ್ತು ಎಪಿರೋಜೆನಿ. ಇಲ್ಲಿ ಲ್ಯಾಂಡು ಅಪ್ಲಿಫ್ಟ್ ಆಗಿದೆ ಅಂದರೆ ಮೇಲಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಬಂದಿದೆ, ಏನು ಬಂದರೆ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಡಯಾಸ್ಟ್ರೋಫಿಸಮಲ್ಲಿ ಅಂತ ಕೇಳಿದಾಗ ಬೀಚಸ್ ಫಾರ್ಮೇಷನ್ನು, ವೇವ್ ಕಟ್ ಟೆರೆಸಸ್ಸು, ಫಾಸಿಲ್ ಫೆರಸ್ಸು, ಬೆಡ್ಸ್ ಎಬೋ ದ ಸಿ ಲೆವೆಲ್, ಎವಿಡೆನ್ಸ್ ಆಫ್ ದ ಅಪ್ಲಿಫ್ಟ್ಮೆಂಟ್. ಸಿ ಲೆವೆಲ್ ಸಮುದ್ರ ಮಟ್ಟಕ್ಕಿಂತ ಮೇಲ್ಗಡೆ ಪ್ರದೇಶ ಏನಾದರೂ ಕೆಲವೊಂದು ಲ್ಯಾಂಡ್ ಏರಿಯಾ ಮೇಲಕ್ಕೆ ಬಂದಿದ್ರೆ ಅವುಗಳು ಯಾವ ಕಾರಣದಿಂದ ಅಂದರೆ ಡಯಾಸ್ಟ್ರೋಫಿಸಮ್ ಪ್ರಾಸೆಸ್ಸಿಂದ ಆಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ರೈಸ್ಡ್ ಬೀಚಸ್ಸು ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಬೀಚು ಮೇಲೆ ರೈಸ್ ಆಗಿದೆ ಅಂದರೆ ಅದು ಯಾವುದು, ಏನು ಕಾರಣ ಅಂತ ಹೇಳಿದ್ರೆ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ತಿರುನಾವೆಲಿ ಕೋಸ್ಟು, ಕಥೈವಾರು ಪೆನಿನ್ಸುಲಾ ಮತ್ತು ನಲ್ಲೂರು, ಈ 3 ಕಡೆನೂ ಸ್ಲೈಟ್ಲಿ ಎಲಿವೇಟು 15ರಿಂದ 30 ಮೀಟರು ಎಬೋ ದ ಸಿ ಲೆವೆಲ್ಲು ಯಾವುದು ಬೀಚಸ್ಸು ಅಪ್ಲಿಫ್ಟ್ ಆಗಿದೆ. ಓಕೆನಾ, ಇದು ಯಾವ ಕಾರಣಕ್ಕೆ ಆಗಿದೆ ಅಂತ ಕೇಳಿದ್ರೆ ಇದು ಡಯಾಸ್ಟ್ರೋಫಿಸಮ್ ಪ್ರಾಸೆಸ್ಸು, ಸ್ಲೋ ಪ್ರಾಸೆಸ್ಸಿಂದ ಆಗಿರುವಂಥದ್ದು. ಓಕೆನಾ, ಅದು ಬಿಟ್ಟು ಇನ್ನೂ ಒಂದು ಎಕ್ಸಾಂಪಲು ಕೊರಿಂಗ
ನಿಯರ್ ದ ಮೌತ್ ಆಫ್ ಗೋದಾವರಿ ಕೊರಿಂಗಾ ವೈಲ್ಡ್ ಲೈಫ್ ಸೆಂಚುರಿ ಇದೆ. ಓಕೆ, ಅದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಕೊರಿಂಗಾ ಅನ್ನೋ ಒಂದು ಪ್ಲೇಸು ಇಟ್ ವಾಸ್ ಫೌಂಡ್ ಇನ್ ಮೌತ್ಸ್ ಆಫ್ ಗೋದಾವರಿ ನದಿಯ ದಡದ ಮೇಲೆ ಕಂಡುಬರುವಂಥ ಪ್ಲೇಸು. ಅದು ಬಿಟ್ಟು ಇನ್ನೂ ಒಂದು ಕೇಳಿರ್ಬೋದು, ಕಾವೇರಿ ಪಟ್ಟಣಂ. ಓಕೆನಾ, ಇಟ್ ವಾಸ್ ಪಾರ್ಟ್ ಆಫ್ ಕಾವೇರಿ ಡೆಲ್ಟಾ ನದಿ, ಕಾವೇರಿ ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ ಕಾವೇರಿ ಪಟ್ಟಣಮು. ಆ್ಯಂಡ್ ಕೋರ್ಕೈ ಕೋಸ್ಟ್, ತಿರುನಾವೆಲಿ, ಇವು ಮೂರು ಕೂಡ ಅಷ್ಟೇ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಪ್ಲಿಫ್ಟ್ಮೆಂಟ್ ಲ್ಯಾಂಡ್ ಅಪ್ಲಿಫ್ಟ್ಮೆಂಟ್ ಅಂತ ಹೇಳಿದ್ರೆ 15ರಿಂದ ಒಂದು 30 ಮೀಟರಷ್ಟು ಸಮುದ್ರ ಮಟ್ಟಕ್ಕಿಂತ ಮೇಲೆ ಇದೆ ಈ ಪ್ಲೇಸಸ್ಸು. ಓಕೆ, ಇದಕ್ಕೆ ಏನು ಕಾರಣ ಅಂದರೆ ಡಯಸ್ಟ್ರೋಪಿಸಮ್ ಅಂದರೆ ಸ್ಲೋ ಪ್ರಾಸೆಸ್ ಆಗಿರೋದು, ಸ್ಲೋ ನಿಧಾನಕ್ಕೆ ತುಂಬ ವರ್ಷಗಳು, ಎಷ್ಟು ವರ್ಷಗಳು ಅಂದರೆ 1000 2000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫ್ಲರಿಶಿಂಗ್ ಸೀಪೋರ್ಟ್ಸ್ ಅಬೌಟ್ 1000 to 2000 ಇಯರ್ಸ್ ಎಗೋ, ಅಷ್ಟು ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಓಕೆನಾ, ಇದು ಅಪ್ಲಿಫ್ಟ್ಮೆಂಟ್ಗೆ. ನೆಕ್ಸ್ಟು ಸಬ್ಸಿಡೆನ್ಸ್ ಅಂತ ಹೇಳಿದ್ರೆ ಡೌನ್ ಆಗೋದು, ಲ್ಯಾಂಡ್ ಕುಸಿಯೋದು ಅಂತ ಹೇಳಿದ್ರೆ ವ್ಯಾಲೀಸ್ ಫಾರ್ಮೇಷನ್ ಆಗ್ಬೋದು ಅಲ್ಲಿ. ಓಕೆನಾ, ಇದೆಲ್ಲ ಕೊಟ್ಟಿದ್ದಾರೆ. ಸಬ್ಮರ್ಜ್ ಆಗೋದು, ಲ್ಯಾಂಡು ಫಾರೆಸ್ಟ್ ಆಗಿರ್ಬೋದು ಅಥವಾ ವ್ಯಾಲೀಸ್ ಏನಾಗಿರುತ್ತೆ ಕುಸ್ತಿದ್ದು ವ್ಯಾಲಿ ಥರ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಪ್ಲೇಸಸ್ಗೆ ನಾವೇನಂತ ಕರಿತೀರಿ, ಸಬ್ಸಿಡೆನ್ಸ್ ಅಂತ ಕರಿತೀರಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಇಂಡಿಯಾದಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ 1819 ಪಾರ್ಟ್ ಆಫ್ ರನ್ ಆಫ್ ಕಚ್ ವಾಸ್ ಸಬ್ಮರ್ಜ್ಡ್. ಓಕೆ, ಸಬ್ಮರ್ಜ್ ಆಗಿದೆ. ಸೊ ಇದೊಂದು ಎಕ್ಸಾಂಪಲು. ಎರಡನೇದು, ದ ಪ್ರೆಸೆನ್ಸ್ ಆಫ್ ಪೀಟ್ ಆ್ಯಂಡ್ ಡಿಗ್ನೈಟ್ ಬೆಡ್ಸ್ ಬಿಲೋ ದ ಸಿ ಲೆವೆಲ್, ತಿರುನಾವೆಲಿ ಆ್ಯಂಡ್ ಸುಂದರ್ಬನ್ಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಬ್ಸಿಡೆನ್ಸ್ಗೆ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ತಿರುನಾವೆಲಿ ಆ್ಯಂಡ್ ಸುಂದರ್ಬನ್ಸ್. ಇಲ್ಲಿ ಏನಾಗಿದೆ ಅಂದರೆ ಪೀಟ್ ಮತ್ತು ಲಿಗ್ನೈಟನ್ನು ತಗೊಳ್ಳೋಕೆ ಹೋದಾಗ ದಟ್ ವಾಸ್ ಸಿ ಲೆವೆಲ್ಗಿಂತ ತುಂಬ ಕೆಳಮಟ್ಟದಲ್ಲಿ ಇರುವಂಥ ಪ್ಲೇಸಸ್ಸು. ಓಕೆ, ನೆಕ್ಸ್ಟ್ ಒನ್, ಅದು ಬಿಟ್ಟು ಅಂಡಮಾನ್ ಮತ್ತು ನಿಕೋಬಾರ್ ಹ್ಯಾಸ್ ಬಿನ್ ಐಸೋಲೇಟೆಡ್ ಫ್ರಮ್ ದ ಅರಕನ್ ಕೋಸ್ಟ್ ಬೈ ದ ಸಬ್ಮರ್ಜೆನ್ಸ್ ಆಫ್ ದ ಇಂಟರ್ವೆನಿಂಗ್ ಲ್ಯಾಂಡ್. ಇದು ಒಂದು ಎಕ್ಸಾಂಪಲ್. ಇಲ್ಲಿ ನೋಡ್ಕೊಳ್ಳಿ, ಸಬ್ಸಿಡೆನ್ಸ್ ಯಾವ್ದಾದ್ರು ಬರುತ್ತೆ ಮತ್ತು ಅಪ್ಲಿಫ್ಟ್ಮೆಂಟ್ ಆಫ್ ಲ್ಯಾಂಡ್ ಯಾವ್ದಾದ್ರು ಬರುತ್ತೆ. ಇವೆರಡೂ ಕೂಡ ಯಾವುದಕ್ಕೆ ಅಂತ ಹೇಳಿದ್ರೆ ಓರೋಜೆನಿಕ್ ಮತ್ತು ಎಪಿರೋಜೆನಿಕ್ಕು. ಅದಕ್ಕಿನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ಡಯಾಸ್ಟ್ರೋಪಿಸಮ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು. ಓಕೆ, ಮತ್ತು ಇನ್ನೊಂದು ನೋಡಿದ್ರೆ ನಾವು ದಟ್ ವಾಸ್ ಫೋಲ್ಡಿಂಗ್ ಅಂತ ಬಂತು ವರ್ಡ್ಸು. ಅದಕ್ಕೆ ಇನ್ನೊಂದು ನೋಡ್ಬೇಕಂದ್ರೆ ಟೆನ್ಷನ್ಸ್ ಬಿಕಾಸ್ ಆಫ್ ಮೂಮೆಂಟ್ ಆಫ್ ಟೂ ಪ್ಲೇಟ್ಸ್ ಅಪೋಸಿಟ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಆಗಿರ್ಬೋದು. ಮೂವ್ಮೆಂಟ್ ಆಗ್ತಾ ಇರಬೇಕಾದ್ರೆ ಲ್ಯಾಂಡ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಸತಿ ಫೋಲ್ಡ್ ಆಗುತ್ತೆ, ಕೆಲವು ಸತಿ ಫಾಲ್ಟ್ ಆಗುತ್ತೆ. ಏರಿಯಾಸ್ ಏನಾದರೂ ವೀಕ್ ಏರಿಯಾ ಆಗಿದ್ರೆ ಲ್ಯಾಂಡ್ ಅಥವಾ ಸಿ ಅಥವಾ ಲ್ಯಾಂಡ್ ಮಧ್ಯೆ ವೀಕ್ ಏರಿಯಾ ಇದ್ದರೆ ಅದು ಫಾಲ್ಟ್ ಆಗುತ್ತೆ. ಎರಡೂ ಕಡೆ ಸ್ಟ್ರಾಂಗ್ ಇದ್ದರೆ ಅದು ಫೋಲ್ಡ್ ಆಗಿ ಚೇಂಜಸ್ ಆಗುತ್ತೆ, ಶೇಪ್ ಚೇಂಜ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಟೆನ್ಷನ್ಸ್ ಪ್ರೊಡ್ಯೂಸಸ್ ಫಿಷರ್ಸ್ ದಟ್ ಅಂಡ್ ಕಂಪ್ರೆಷನ್ ಪ್ರೊಡ್ಯೂಸಸ್ ಫೋಲ್ಡ್ಸ್. ಓಕೆ, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಓಕೆನಾ, ಸೊ ಇದು ಮಿಡ್ ಓಷನಿಕ್ ರಿಡ್ಜು. ಒಂದು ಪ್ಲೇಟ್ ಈ ಕಡೆ ಮೂವ್ ಆಗ್ತದೆ, ಇನ್ನೊಂದು ಪ್ಲೇಟ್ ಈ ಕಡೆ. ಇದು ಯಾವುದು? ಇದು ಪ್ಲೇಟು ನಾರ್ತ್ ಅಮೇರಿಕಾ. ಇದು ಯಾವುದಿದು? ಯುರೋಪ್ ಏನಾಗ್ತಾ ಇದೆ? ಈಸ್ಟ್ ಕಡೆ ಮೂವ್ ಆಗ್ತಾ ಇದೆ. ನಾರ್ತ್ ಅಮೇರಿಕಾ ವೆಸ್ಟ್ ಕಡೆ ಮೂವ್ ಆಗ್ತಾ ಇದೆ. ಸೊ ಆ ಕಾರಣಕ್ಕೆ ಮಿಡ್ ಓಷನಿಕ್ ರಿಡ್ಜ್ ಫಾರ್ಮೇಷನ್ ಆಗಿದೆ. ಇದು ಬೆಸ್ಟ್ ಎಕ್ಸಾಂಪಲ್ ಫಾರ್ ಡಯಾಸ್ಟ್ರೋಪಿಸಮ್ ಅಲ್ಲಿ ಬರುವಂಥ ಎಕ್ಸಾಂಪಲ್ ಇತ್ತು. ಓಕೆ, ನೆಕ್ಸ್ಟ್ ಓರೋಜೆನಿ, ಹಿಮಾಲಯ ಪ್ಲಾಟ್ಯೂ, ಕಾಂಟಿನೆಂಟಲ್ ಅಂತ ಬಂದಾಗ. ಓಕೆ, ಒಂದು ಕಡೆ ರಷ್ಯಾ ಕಾನ್ಸ್ಟೆಂಟ್ ಆಗಿ ಸ್ಟೆಬಿಲಿಟಿ ಇದೆ. ಇಂಡಿಯಾ ಏನಾಗ್ತಾಯಿದೆ ಅಂದರೆ ಮೇಲ್ಗಡೆ ಮೂವ್ ಆಗ್ತಾ ಇದೆ. ಮೇಲ್ಗಡೆ ಅಂತ ಹೇಳಿದ್ರೆ ದಟ್ ವಾಸ್ ನಾರ್ತರ್ನ್ ಹೆಮಿಸ್ಫಿಯರ್ ಕಡೆ ಮೂವ್ ಆಗ್ತಾ ಇದೆ. ಆ ಕಾರಣಕ್ಕೆ ಹಿಮಾಲಯ ಫಾರ್ಮೇಷನ್ ಆಗ್ತಾ ಇದೆ. ಓಕೆನಾ, ಇದು ಎಕ್ಸಾಂಪಲ್ ಆಫ್ ಹಿಮಾಲಯ ಪ್ಲಾಟ್ಯೂ, ಎಕ್ಸಾಂಪಲ್ ಆಫ್ ಡಯಾಸ್ಟ್ರೋಪಿಸಮ್. ಓಕೆನಾ, ಇವೆರಡೂ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಡಯಾಸ್ಟ್ರೋಪಿಸಮ್ ಅಥವಾ ಸ್ಲೋ ಪ್ರಾಸೆಸ್ಸು. ನಾವು ಕೆಟಾಸ್ಟ್ರೋಪಿಸಮ್ ಸಡನ್ ಪ್ರಾಸೆಸ್. ಲಾಸ್ಟ್ ಕ್ಲಾಸಸ್ ದಟ್ ವಾಸ್ ಡಯಾಸ್ಟ್ರೋಪಿಸಮ್ ಪ್ರಾಸೆಸ್ ನೋಡಿದ್ರೆ, ಓಕೆ, ದಟ್ ವಾಸ್ ಸ್ಲೋ ಮೂವ್ಮೆಂಟ್ಸ್ ಅಥವಾ ಸ್ಲೋ ಪ್ರಾಸೆಸ್ ನೋಡಿದ್ರೆ. ನಾವು ಇಟ್ ವಾಸ್ ಸಡನ್ ಮೂವ್ಮೆಂಟ್ ಅಂದರೆ ಕೆಟಾಸ್ಟ್ರೋಪಿಕ್ ಪ್ರಾಸೆಸ್ ಅಂತ ಕರೀತಾರೆ. ಓಕೆ, ಎರಡೂ ಒಂದೇ, ಕೆಟಾಸ್ಟ್ರೋಪಿಕ್ ಅಂದರೆ ಒಂದೇ, ಸಡನ್ ಪ್ರಾಸೆಸ್ ಅಂದರೆ ಒಂದೇ. ಇಲ್ಲಿ ಏನಂತ ಹೇಳಿದ್ರೆ ಡಯಾಸ್ಟ್ರೋಪಿಸಮ್ಗಿಂತ ಕೆಟಾಸ್ಟ್ರೋಪಿಸಮ್ ಟಾಪಿಕ್ಸು, ಅರ್ಥಕ್ವೇಕು ವಾಲ್ಕೆನಿಸಮು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಟ್ ಈಸ್ ಮೂಮೆಂಟ್ ಆಫ್ ಪ್ಲೇಟ್ಸಿಂದ ಇದು ಆಗುವಂಥ ಇಶ್ಯೂಸ್ ಇದು. ಓಕೆನಾ, ಆ್ಯಂಡ್ ಇಟ್ ಟೇಕ್ಸ್ ಕನ್ಸಿಡರಬಲಿ ಡಿಫಾರ್ಮೇಷನ್ ಈಸ್ ವೆರಿ ಶಾರ್ಟ್ ಪೀರಿಯಡ್. ಇದು ತುಂಬ ಬೇಗ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ಲು ಡೇಸಲ್ಲಿ ಆಗುತ್ತೆ ಅಥವಾ ಅವರ್ಸಲ್ಲಿ ಆಗುವಂಥ ಪ್ರಾಸೆಸ್ಗೆ ನಾವು ಸಡನ್ ಮೂಮೆಂಟ್ಸ್ ಅಂತ ಕರೀತಾರೆ. ದಟ್ ವಾಸ್ ಕೆಟಾಸ್ಟ್ರೋಪಿಸಮ್ ಅಂತ. ಡಯಾಸ್ಟ್ರೋಪಿಸಮ್ ಅಂತ ಹೇಳಿದ್ರೆ ಇಟ್ ವಾಸ್ ಲಾಂಗ್ ಪ್ರೊಸೆಸ್ ಅಂದರೆ ಇಟ್ ಟೇಕ್ಸ್ 1000-2000 ಇಯರ್ಸ್. ಆ ಟೈಮ್ಗೆ ಡಿಫಾರ್ಮೇಷನ್ ದಟ್ ವಾಸ್ ಚೇಂಜಸ್ ಅನ್ನ ಅರ್ಧ ಸರ್ಫೇಸ್ ಆಗೋದಕ್ಕೆ ನಾವು ಅದನ್ನು ಡಯಾಸ್ಟ್ರೋಪಿಸಮ್ ಅಂತ ಕರೀತಾರೆ. ನಾವು ಇದರಲ್ಲಿ ವೆರಿ ಇಂಪಾರ್ಟೆಂಟ್
ಅರ್ಥಕ್ವಿಕ್ಕಲ್ಲಿ ಪ್ರತಿ ವರ್ಷನೂ ಒಂದು ಟಾಪಿಕ್, ಒಂದು ಪಾಯಿಂಟು ಕೇಳ್ತಾರೆ, ಒಂದು ಕ್ವಶನ್ನು. ಸೊ ಫಸ್ಟಿಂಗು ಅರ್ಥಕ್ವಿಕ್ ಅಂದರೆ ಡೆಫಿನೇಷನ್ ಗೊತ್ತಿರಬೇಕು, ಇದೇನು ಹೇಳೋಂಗಿಲ್ಲ, ದಟ್ ವಾಸ್ ಜನರಲ್ ಆಗಿ ಗೊತ್ತಿರೋವಂಥದ್ದು. ಅರ್ಥಕ್ವಿಕ್ ಇಸ್ ದ ಶೇಕಿಂಗ್ ಆಫ್ ಸರ್ಫೇಸ್ ಆಫ್ ಅರ್ತ್ ರಿಸಲ್ಟಿಂಗ್ ಫ್ರಮ್ ದ ಸಡನ್ ರಿಲೀಸ್ ಆಫ್ ಎನರ್ಜಿ ಇನ್ ದ ಅರ್ತ್ ಲಿಥೋಸ್ಫಿಯರ್ ದಟ್ ಕ್ರಿಯೇಟ್ಸ್ ಸೆಸ್ಮಿಕ್ ವೇವ್ಸ್. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ದ ಎನರ್ಜಿ ರಿಲೀಸ್ಡ್ ಇನ್ ದ ಅರ್ತ್ lithosphere, that was important, and it creates the seismic waves ಅನ್ನು ಕ್ರಿಯೇಟ್ ಮಾಡುತ್ತೆ. ಓಕೆನಾ, ಯೂಶಲಿ ದ ಮೇಜರ್ ಅರ್ಥಕ್ವಿಕ್ ಯೂಶಲಿ ಕಾಸ್ಡ್ ಬೈ ದ ಮೂವ್ಮೆಂಟ್ ಆಫ್ ಎಲಾಂಗ್ ಫಾಲ್ಟ್ಸ್, ಎಲ್ಲಿ ವೀಕ್ ಜೋನ್ ಇರುತ್ತೋ, ವೀಕ್ ಏರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಒಂದು ಪ್ಲೇಟ್ ಅಂತ ಅನ್ಕೊಳ್ಳಿ, ಇದು ಒಂದು ಪ್ಲೇಟ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ನಾರ್ತ್ ಅಮೆರಿಕಾ ಆಗಿರುತ್ತೆ, ಇದು ಪೆಸಿಫಿಕ್ ಓಷನ್. ಎರಡೂ ಕೂಡ ಒಂದೇ ಮೂವ್ಮೆಂಟ್ ತಿಕ್ಕಾಟ ಬಂದಾಗ ಮಧ್ಯದಲ್ಲಿ ಘರ್ಷಣೆ, ಸೊ ಎಲ್ಲಿ ಏರಿಯಾ ವೀಕ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಳಗಡೆಯಿಂದ ಸೆಸ್ಮಿಕ್ ವೇವ್ಸ್ ಜನರೇಟ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಹೊರಗೆ ಬಂದಾಗ ಅದನ್ನು ಅರ್ಥಕ್ವಿಕ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಒನ್, ಇದರಲ್ಲಿ ಅರ್ಥಕ್ವಿಕ್ ಸ್ಟಾರ್ಟ್ ಆಗೋ ಪಾಯಿಂಟನ್ನು, ಎಲ್ಲಿ ಅರ್ಥಕ್ವಿಕ್ ಅಂದರೆ ಏನಿದು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತ ಬಂದಾಗ, ಸ್ಟಾರ್ಟ್ ಆಗೋ ಪಾಯಿಂಟನ್ನು ನಾವು ಫೋಕಸ್ ಅಂತ ಕರಿತೀವಿ. ಎಲ್ಲಿ ಅರ್ಥಕ್ವಿಕ್ ಜನರೇಟ್ ಆಗುತ್ತೋ, ಭೂಮಿಯ ಒಳಗಡೆ ಎಲ್ಲಿ ಜನರೇಟ್ ಆಗುತ್ತೋ ಅದನ್ನು ನಾವು ಫೋಕಸ್ ಅಂತ ಕರಿತೀವಿ. ಎಕ್ಸಾಕ್ಟ್ ಆಗಿ ಫೋಕಸ್ ಮೇಲೆ ಅರ್ತ್ ಸರ್ಫೇಸ್ ಅಲ್ಲಿ ನಮಗೆ ಕಂಡು ಬರೋದನ್ನ ನಾವು ಎಪಿ ಸೆಂಟರ್ ಅಂತ ಕರಿತೀವಿ. ಓಕೆನಾ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಅದು ಒರಿಜಿನ್ ಆಫ್ ಅರ್ತ್ ಸರ್ಫೇಸ್, ಇದು ಅರ್ಥಕ್ವಿಕ್ ಎಲ್ಲಿ ಒರಿಜಿನ್ ಆಗುತ್ತೋ ಅದನ್ನ ಏನಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಚಾಯ್ಸ್ ಫೋಕಸ್, ಚಾಯ್ಸ್ ಬಿ ಎರಡನೇದು ಎಪಿ ಸೆಂಟರ್, ಚಾಯ್ಸ್ ಮೂರನೇದು ಐಪೋ ಸೆಂಟರ್. ಓಕೆ, ಚಾಯ್ಸ್ ಡಿ ಬೋತ್ 1 and 3. ಇದು ಕನ್ಫ್ಯೂಸ್ ಮಾಡೋದಕ್ಕೆ ಕೊಡುವಂಥ ಚಾಯ್ಸಸ್ಸು. ಇಲ್ಲಿ ಫೋಕಸ್ನ ಇನ್ನೊಂದು ಹೆಸರು ಐಪೋ ಸೆಂಟರ್ ಅಂತ ಕರೀತಾರೆ. ಓಕೆನಾ, ಐಪೋ ಸೆಂಟರ್ ಅಂದರೆ ಸೇಮ್ ಏನು ಫೋಕಸ್ ಅಂತ ನಾವೇನು ಹೇಳಿದ್ರು, ದಟ್ ವಾಸ್ ಒರಿಜಿನ್ ಆಫ್ ಅರ್ಥಕ್ವಿಕ್, ಎಲ್ಲಿ ಸೆಸ್ಮಿಕ್ ವೇವ್ಸ್ ಎಲ್ಲಿ ಒರಿಜಿನ್ ಆಗುತ್ತೋ ಆ ಪ್ಲೇಸನ್ನು ನಾವು ಫೋಕಸ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಐಪೋ ಸೆಂಟರು. ಚಾಯ್ಸ್ ಬಂದು ಡಿ ಆನ್ಸರ್. ಫಾರ್ ಎಕ್ಸಾಂಪಲ್ 1 ಮತ್ತು 3 ಫೋಕಸ್ ಮತ್ತು ಐಪೋ ಸೆಂಟರ್ ಎರಡೂ ಬರುತ್ತೆ. ನೀವು ಎಕ್ಸಾಮ್ ಮನೇಲಿ ಓದಿರ್ತೀರ, ದಟ್ ವಾಸ್ ಓನ್ಲಿ ಫೋಕಸ್ ಮಾತ್ರ ನೋಡಿರ್ತೀರ, ಐಪೋ ಸೆಂಟರ್ ಗಮನ ಕೊಟ್ಟಿರೋದಿಲ್ಲ. ಸೊ ಆ ಟೈಮಲ್ಲಿ ನೀವು ಇದನ್ನ ರಾಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 1 and 3 ಬೋತ್ ವಿಲ್ ಬಿ ದ ಸೇಮ್. ಓಕೆನಾ, ದಟ್ ವಾಸ್ ಪಾಯಿಂಟ್ ವಿತ್ ಇನ್ ದ ಅರ್ತ್ ವೇರ್ ಫಾಲ್ಟಿಂಗ್ ಬಿಗಿನ್ಸ್ ಈಸ್ ಕಾಲ್ಡ್ ಅಸ್ ದ ಫೋಕಸ್ ಆರ್ ಐಪೋ ಸೆಂಟರ್. ದ ಪಾಯಿಂಟ್ ಡೈರೆಕ್ಟ್ಲಿ ಅಬೋವ್ ದ ಫೋಕಸ್ ಆನ್ ದ ಸರ್ಫೇಸ್ ಈಸ್ ಕಾಲ್ಡ್ ಅಸ್ ಎಪಿ ಸೆಂಟರ್. ಭೂಮಿಯ ಮೇಲ್ಗಡೆ ನಮಗೆ ಎಲ್ಲಿ ಅರ್ಥಕ್ವಿಕ್ ಸೆಸ್ಮಿಕ್ ವೇವ್ಸ್ ಕಾಣಿಸ್ಕೊಳ್ಳುತ್ತೋ ಮೇಲ್ಗಡೆ ಸರ್ಫೇಸ್ ಅಲ್ಲಿ ಅದನ್ನ ಎಪಿ ಸೆಂಟರ್ ಅಂತ ಕರಿತೀವಿ. ಇಂಟೆನ್ಸಿಟಿ ಏನಂದ್ರೆ ಎಪಿ ಸೆಂಟರ್ ಅಲ್ಲಿ ದ ಇಂಟೆನ್ಸಿಟಿ ಆಫ್ ಅರ್ಥಕ್ವಿಕ್ ಇಸ್ ಹೈಯೆಸ್ಟ್ ಅಟ್ ಎಪಿ ಸೆಂಟರ್. ಇದು ಜ್ಞಾಪಕ ಇರಲಿ, ಎಪಿ ಸೆಂಟರ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಮೇಲ್ಗಡೆ ಹೈಯೆಸ್ಟ್ ಇರುತ್ತೆ, ಅಂಡ್ ಡಿಕ್ರೀಸಸ್ ಆಸ್ ವಿ ಮೂವ್ ದ ಡಿಸ್ಟೆನ್ಸ್ ಫ್ರಮ್ ದ ಎಪಿ ಸೆಂಟರ್. ಫಾರ್ ಎಕ್ಸಾಂಪಲ್ ನೋಡಿದು, ಇಲ್ಲಿ ಸ್ಟಾರ್ಟ್ ಆಗಿದೆ ಎಪಿ ಸೆಂಟರ್ ಇದೆ ಅನ್ಕೊಳ್ಳಿ. ಈ ಕಡೆಯಿಂದ ನೀವು ಹಿಂಗೆ ಮೂವ್ ಆದಂಗೆಲ್ಲ ಕೂಡ, ದೂರ ಹೋದಂಗೆಲ್ಲ ಕೂಡ ಇಂಟೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದು ಕೇಳ್ತಾರೆ, ಆಸ್ ಯು ಮೂವ್ ಅವೇ ಫ್ರಮ್ ದ ಎಪಿ ಸೆಂಟರ್ ದ ಅರ್ಥಕ್ವಿಕ್, ದಟ್ ವಾಸ್ ಇಂಟೆನ್ಸಿಟಿ ಆಫ್ ಅರ್ಥಕ್ವಿಕ್ ವಿಲ್ ಗೋಯಿಂಗ್ ಟು ಡಿಕ್ರೀಸ್. ಹೋಗ್ತಾ ಹೋಗ್ತಾ ಫಾರ್ ಎಕ್ಸಾಂಪಲ್ಲು ಇಲ್ಲಿ ರಿಕ್ಟರ್ ಸ್ಕೇಲಲ್ಲಿ ಅದನ್ನು ನಾವು ಚೆಕ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಅಥವಾ ಇಂಟೆನ್ಸಿಟಿ ನಾವು ನೋಡೋಕೆ ಹೋದಾಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 13 ಇದೆ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತಾ 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 ಇದು 9 ಅಥವಾ 6 ಅಥವಾ 3 ಈ ಥರ ಡಿಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಈಗ ಜಮ್ಮು ಕಾಶ್ಮೀರದಲ್ಲಿ ಅರ್ಥಕ್ವಿಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಜಮ್ಮು ಕಾಶ್ಮೀರದಲ್ಲಿ ಅರ್ಥಕ್ವಿಕ್ ಆಗಿದೆ ಅಂತ ಹೇಳಿದ್ರೆ ಪಂಜಾಬ್ ಕಡೆ ಬಂದಂಗೆ ಏನಾಗುತ್ತೆ, ಇಂಟೆನ್ಸಿಟಿ ಡೌನ್ ಆಗುತ್ತೆ. ಇನ್ನು ಸ್ವಲ್ಪ ರಾಜಸ್ಥಾನ್ ಕಡೆ ಬಂದಾಗ ನೆಗ್ಲಿಜಿಬಲ್ ಆಗುತ್ತೆ. ಓಕೆನಾ, ಆಸ್ ಯು ಮೂವ್ ಫ್ರಮ್ ಆ ಪ್ಲೇಸಿಂದ ಇನ್ನೊಂದು ಕಡೆ ಮೂವ್ ಆಗ್ದಂಗೆಲ್ಲ ಕೂಡ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಅಂತ ಅರ್ಥ ಅಷ್ಟೇ. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟು ಮ್ಯಾಗ್ನಿಟ್ಯೂಡ್ ಮತ್ತು ಇಂಟೆನ್ಸಿಟಿ, ಇದು ಬೇಸಿಕ್ ವರ್ಡ್ಸು. ಬಟ್ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಟಾಪಿಕ್ಕು ಕ್ಲಾರಿಟಿ ಬರೋದಿಲ್ಲ. ಓಕೆ, ಇಲ್ಲಿ ಏನು ಇಂಟೆನ್ಸಿಟಿ ಅಂದ್ರೇನು, ಮ್ಯಾಗ್ನಿಟ್ಯೂಡ್ ಅಂದ್ರೇನು. ಇಂಟೆನ್ಸಿಟಿ ಅಂದರೆ ದ ಇಂಟೆನ್ಸಿಟಿ ಆಫ್ ಅರ್ಥಕ್ವಿಕ್ ಅಟ್ ಎ ಪ್ಲೇಸ್, ಇಟ್ ಮೆಜರ್ಸ್ ದ ಸ್ಟ್ರೆಂತ್ ಆಫ್ ಶೇಕಿಂಗ್ ಡ್ಯೂರಿಂಗ್ ದ ಅರ್ಥಕ್ವಿಕ್. ಇಲ್ಲಿ ಒಂದು ಪರ್ಸನ್ನು ಏನು ಫೀಲ್ ಆಗ್ತಾರಲ್ಲ, ಇವಾಗ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ, ಅರ್ಥಕ್ವಿಕ್ ಆಯಿತು. ಅರ್ಥಕ್ವಿಕ್ ಆದಾಗ ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಅದನ್ನು ನಾವು ಇಂಟೆನ್ಸಿಟಿ ಅಂತ ಕರೆಯೋದು. ಓಕೆನಾ, ಮ್ಯಾಗ್ನಿಟ್ಯೂಡ್ ಅಂದರೆ ಏನು ಅಂದರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಅರ್ಥಕ್ವಿಕ್ ಈಸ್ ಎ ನಂಬರ್ ವಿಚ್ ಈಸ್ ಮೆಜರ್ ಎನರ್ಜಿ ರಿಲೀಸ್ಡ್ ಇನ್ ದ ಅರ್ಥಕ್ವಿಕ್. ಭೂಮಿಯ ಒಳಗಡೆ ಫೋಕಸ್ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಏನು ಅರ್ಥಕ್ವಿಕ್ ಆದಾಗ ಆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ನಾವು ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ನಮಗೆ ಫೀಲ್ ಆಗೋದನ್ನು ಇಂಟೆನ್ಸಿಟಿ ಅಂತ ಕರಿತೀವಿ. ಓಕೆನಾ, ನಮಗೆ ಫೀಲ್ ಆಗೋದಕ್ಕೆ ಇಂಟೆನ್ಸಿಟಿ. ಫಾರ್ ಎಕ್ಸಾಂಪಲ್ ಕ್ವಶನ್ ಯಾವ ಥರ ಕೇಳ್ತಾರೆ ಅಂದರೆ, ಯಾವುದೋ ಒಂದು ಪ್ಲೇಸಲ್ಲಿ ಹೋಗ್ತಾ ಇದ್ದೀರಾ, ಸಡನ್ನಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅರ್ಥಕ್ವಿಕ್ ಸ್ಟಾರ್ಟ್ ಆಗುತ್ತೆ. ಅರ್ಥಕ್ವಿಕ್ ಸ್ಟಾರ್ಟ್ ಆದಾಗ ನಿಮಗೆ ಆ ಒಂದು ಫೀಲ್ ಆಗುತ್ತೆ, ನಿಮ್ದು ಒಂದು ಎಕ್ಸ್ಪೀರಿಯನ್ಸು, ಆ ಸೆಸ್ಮಿಕ್ ವೇವ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದನ್ನು ಏನಂತ ಕರೀತಾರೆ, ಜನರಲಿ ವಾಟ್
ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಒನ್, ಇದನ್ನ ಏನು ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರಾ ಅಥವಾ ಇಂಟೆನ್ಸಿಟಿ ಅಂತ ಕರೀತಾರಾ ಅಂತ ಕೇಳ್ತಾರೆ. ಫಸ್ಟ್ ಇದು ಡಿಫ್ರೆನ್ಸ್ ಗೊತ್ತಿರಬೇಕು, ಕ್ಲಾರಿಟಿ ಗೊತ್ತಿರಬೇಕು. ಓಕೆನಾ. ಇಂಟೆನ್ಸಿಟಿ ಅಂತ ಹೇಳಿದ್ರೆ ನಮಗೆ ಫೀಲ್ ಆಗುವಂಥದ್ದು. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಎಲ್ಲಿ ಸೆಸ್ಮಿಕ್ ವೇವ್ಸ್ ಜನರೇಟ್ ಆಗುತ್ತೋ ಫಾಲ್ಟ್ ಕ್ರಿಯೇಟ್ ಆಗಿ ಅದನ್ನ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಓಕೆನಾ. ಇಲ್ಲಿ ಇನ್ನೂ ಬೇಕಾದ್ರೆ ಡಿಫ್ರೆನ್ಸ್ ಕೊಟ್ಟಿದ್ದೀವಿ ನೋಡಿ. ದ ಮ್ಯಾಗ್ನಿಟ್ಯೂಡ್ ಇಟ್ ಈಸ್ ದ ಎನರ್ಜಿ ರಿಲೀಸ್ಡ್ ಬೈ ಅನ್ ಅರ್ಥ್ಕ್ವಿಕ್ ಅಟ್ ದ ಫೋಕಸ್ ಅಲ್ಲಿ ರಿಲೀಸ್ ಆದರೆ ಅದನ್ನ ಮ್ಯಾಗ್ನಿಟ್ಯೂಡ್ ಅಂತ ಕರೀತಾರೆ. ಅಂಡ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಫ್ರಮ್ ದ ಅರ್ಥ್ಕ್ವಿಕ್ ರೆಕಾರ್ಡೆಡ್ ಬೈ ದ ಸೆಸ್ಮೋಗ್ರಾಫ್ ಅಲ್ಲಿ ಇದನ್ನ ಇನ್ಸ್ಟ್ರೂಮೆಂಟ್ ಇದು ರೆಕಾರ್ಡ್ ಅನ್ನು ಮಾಡ್ತಾರೆ. ಇಂಟೆನ್ಸಿಟಿ ಅಂದ್ರೆ ಇಟ್ ಈಸ್ ದ ಸ್ಟ್ರೆಂತ್ ಆಫ್ ಅನ್ ಅರ್ಥ್ಕ್ವಿಕ್ ಪ್ರೊವೈಡೆಡ್ ಅಂಡ್ ಫೆಲ್ಟ್ ಬೈ ದ ಪೀಪಲ್. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ನಾವು ನಮಗೆ ಫೀಲ್ ಆಗೋದನ್ನ ನಾವು ಇಂಟೆನ್ಸಿಟಿ ಅಂತ ಕರೀತಾರೆ. ಸಿ ಮ್ಯಾಗ್ನಿಟ್ಯೂಡ್ ಈ ತರ ಮೆಷರ್ ಮಾಡ್ತೀವಿ, ಇಂಟೆನ್ಸಿಟಿ ಗ್ರಾಫ್ ತರ ಬರುತ್ತೆ. ಓಕೆನಾ. ಇದು ಎರಡು ಕೂಡ ಡಿಫ್ರೆನ್ಸು. ಈಗ ಅದನ್ನ ಮೆಷರ್ ಮಾಡುವಂಥ ಸ್ಕೇಲ್ ಯಾವುದರಿಂದ ಅದನ್ನ ಮೆಷರ್ ಮಾಡ್ತಾರೆ ಅಂತ ಇಂಪಾರ್ಟೆಂಟು. ರಿಕ್ಟರ್ ಸ್ಕೇಲ್ ಮತ್ತೆ ಇನ್ನೊಂದು ಯಾವುದು ಮರ್ಕ್ಯಾಲಿ ಸ್ಕೇಲ್ ಅಂತ ಹೇಳ್ಬಿಟ್ಟು. ರಿಕ್ಟರ್ ಸ್ಕೇಲ್ ವಾಸ್ ಇದನ್ನ ಯಾರು ಕಂಡುಹಿಡಿದಿದ್ದು ಅಂದ್ರೆ ಚಾರ್ಲ್ಸ್ ಎಫ್ ರಿಕ್ಟರ್ ಅಂತ ಹೇಳ್ಬಿಟ್ಟು ಅವ್ರು ಕಂಡುಹಿಡಿದಿರೋದ್ರಿಂದ ಅವ್ರ ಹೆಸರನ್ನೇ ಕೊಟ್ಟಿದ್ದಾರೆ. 1935 ಅಲ್ಲಿ ಇದನ್ನ ಕಂಡುಹಿಡಿದಿರ್ತಾರೆ ಚಾರ್ಲ್ಸ್ ಎಫ್ ರಿಕ್ಟರ್ ಅನ್ನೋರು. ಸೊ ಅದಕ್ಕೆ ರಿಕ್ಟರ್ ಸ್ಕೇಲ್ ಅಂತ ಹೆಸರಿಟ್ಟಿದ್ದಾರೆ. ರಿಕ್ಟರ್ ಸ್ಕೇಲ್ ವಾಸ್ ಯೂಸ್ ಟು ಮೆಷರ್ ದ ಮ್ಯಾಗ್ನಿಟ್ಯೂಡ್ ಅನ್ನ ಮೆಷರ್ ಮಾಡೋದಕ್ಕೆ ರಿಕ್ಟರ್ ಸ್ಕೇಲ್ ಅನ್ನ ಬಳಸ್ತಾರೆ. ಇಟ್ ಮೆಷರ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಎನರ್ಜಿ ಅಂಡ್ ಇಟ್ ಇಂಡಿಕೇಟ್ಸ್ ದ ಸ್ಕೇಲ್ ಅಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಎಲ್ಲಿಂದ ಅಂದ್ರೆ 0, 1, 2, 3, 4 ಅಪ್ ಟು 9 ವರೆಗೂ ಕೂಡ ಇರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮ್ಯಾಗ್ನಿಟ್ಯೂಡ್ ಸ್ಕೇಲು ಎಲ್ಲಿಂದ ಎಲ್ಲಿಗೆ ಮೆಷರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1 to 9, 0 to 9, 2 to 6 ಅಥವಾ ನೆಕ್ಸ್ಟ್ 1 to 12 ಈ ಥರ ಕೇಳ್ತದೆ. ಓಕೆನಾ. 1 to 12 ಬಂದು ಇಂಟೆನ್ಸಿಟಿ ಮರ್ಕ್ಯಾಲಿ ಸ್ಕೇಲ್ 1 to 12 ಇರುತ್ತೆ. ಓಕೆನಾ. 0 ಈಸ್ ಆಲ್ಸೋ ಪಾಸಿಬಿಲಿಟಿ ದಟ್ ಮ್ಯಾಗ್ನಿಟ್ಯೂಡ್. ಯಾಕೆ ಅಂತ ಹೇಳಿದ್ರೆ ಮೇ ಬಿ ಅಲ್ಲಿ ಆಗದೆ ಇರ್ಬೋದು, ಫಾಲ್ಟ್ಸ್ ಆಗದೆ ಇರ್ಬೋದು, ಸೆಸ್ಮಿಕ್ ವೇವ್ಸ್ ಜನರೇಟ್ ಆಗಿಲ್ಲ ಅಂದ್ರೆ 0 ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟೆನ್ಸಿಟಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಓಕೆ, ಇಂಟೆನ್ಸಿಟಿ 1 ಇಂದಾನೆ 0 ಇಂಟೆನ್ಸಿಟಿ ಬರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೆ ಈ ಒಂದು ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಇದೆಯಲ್ಲ ಅದನ್ನ ಎಲ್ಲಿಂದ ಶುರುವಾಗುತ್ತೆ 0 to 9, ರೇಂಜಸ್ ಫ್ರಮ್ 0 to 9. 3 ಜ್ಞಾಪಕ ಇಟ್ಕೊಳ್ಳಿ. ಒಂದು ಮ್ಯಾಗ್ನಿಟ್ಯೂಡ್ ಅನ್ನ ಮೆಷರ್ ಮಾಡೋದು ರಿಕ್ಟರ್ ಸ್ಕೇಲು, ಎರಡನೇದು ಇದನ್ನು ಕಂಡುಹಿಡಿದಿದ್ದಾರೋ ಚಾರ್ಲ್ಸ್ ಎಫ್ ರಿಕ್ಟರ್ 1935 ಅಲ್ಲಿ, ಮೂರನೇದು 0 to 9 ದ ರೇಂಜಸ್. ಇಟ್ ವಾಸ್ ರೇಂಜಸ್ ಫ್ರಮ್ 0 to 9. ಅಂಡ್ ಇಲ್ಲಿ ಅರ್ಥ್ಕ್ವಿಕ್ ಅಲ್ಲಿ ಏನಾದರೂ ಸ್ಕೇಲ್ ಅಲ್ಲಿ ಒಂದು ಫಾರ್ ಎಕ್ಸಾಂಪಲ್ ಇಟ್ ರಿಜಿಸ್ಟರ್ಡ್ 5 ಅಂತ ತೋರಿಸ್ತಾ ಇದೆ. ಎಷ್ಟು ಮ್ಯಾಗ್ನಿಟ್ಯೂಡ್ ಇದೆ ಈ ಪ್ಲೇಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಈಗ ಅರ್ಥ್ಕ್ವಿಕ್ ಆಯಿತು, ಅರ್ಥ್ಕ್ವಿಕ್ ಸ್ಕೇಲು 5 ಅಂತ ತೋರಿಸ್ತಾ ಇದೆ. ಓಕೆನಾ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ರಿಕ್ಟರ್ ಸ್ಕೇಲ್ ಆಸ್ ಶೇಕಿಂಗ್ ಆಂಪ್ಲಿಟ್ಯೂಡ್ 10 times ಅನ್ ಅರ್ಥ್ಕ್ವಿಕ್ ದಟ್ ರಿಜಿಸ್ಟರ್ಡ್ 4. ಫಾರ್ ಎಕ್ಸಾಂಪಲ್ ಇದಕ್ಕೆ ಮುಂಚೆ 4.0 ಅಂತ ತೋರಿಸಿರುತ್ತೆ ಸ್ಕೇಲು. ಇವಾಗ ಒಂದು ವಾರದ ಮುಂಚೆ ರಿಕ್ಟರ್ ಸ್ಕೇಲಲ್ಲಿ ಭೂಕಂಪ ಆಗಿರುತ್ತೆ. ರಿಕ್ಟರ್ ಸ್ಕೇಲಲ್ಲಿ ಮೆಷರ್ ಮಾಡಿದಾಗ 4 ತೋರಿಸಿರುತ್ತೆ. ಓಕೆ, ಇವತ್ತು ಮೆಷರ್ ಮಾಡಿದಾಗ 5 ತೋರಿಸುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ಗಿಂತ ಈಗ 10 times ಗ್ರೇಟರ್ ಇದೆ ಅದರ ಆಂಪ್ಲಿಟ್ಯೂಡು. ಓಕೆನಾ. ಅದರ ಒಂದು ತೀವ್ರತೆ ಏನಾಗಿದೆ ಅಂದರೆ 10 ಪಟ್ಟು ಜಾಸ್ತಿ ಇದೆ ಅಂತ ಅರ್ಥ. ಓಕೆನಾ. 4 to 5ಗೆ. ಸೊ ಈ ಥರ ಇದನ್ನು ನೋಡ್ಕೋಬೇಕಾಗ್ತದೆ. ಎರಡನೇದು ಬಂದ್ಬಿಟ್ಟು ಮರ್ಕ್ಯಾಲಿ ಸ್ಕೇಲ್. ಓಕೆ, ಮರ್ಕ್ಯಾಲಿ ಇಂಟೆನ್ಸಿಟಿ ಸ್ಕೇಲ್. ಇಂಟೆನ್ಸಿಟಿಯನ್ನು ಮೆಷರ್ ಮಾಡೋದಕ್ಕೆ ನಾವು ಇದನ್ನು ಮರ್ಕ್ಯಾಲಿ ಸ್ಕೇಲ್ ಯೂಸ್ ಮಾಡ್ತೀವಿ. ಇಲ್ಲಿ ಬಂದ್ಬಿಟ್ಟು ಇಟ್ ಮೆಷರ್ಸ್ ದ ಎಫೆಕ್ಟ್ ಆನ್ ಅರ್ಥ್ಕ್ವಿಕ್. ಅಂದರೆ ನಮ್ಗೇನು ಫೀಲ್ ಆಗುತ್ತೋ ಅದನ್ನು ಮೆಷರ್ ಮಾಡೋದಕ್ಕೆ ನಾವು ಮರ್ಕ್ಯಾಲಿ ಸ್ಕೇಲನ್ನು ಬಳಸ್ತೀವಿ. ಓಕೆನಾ. ಇಲ್ಲಿ ಇಟ್ ರೇಂಜಸ್ ಫ್ರಮ್ 1 to 12 ಇಂಟೆನ್ಸಿಟಿ. ದಟ್ ವಾಸ್ ರಿಕ್ಟರ್ ಸ್ಕೇಲ್ ಬಂದ್ಬಿಟ್ಟು 0 to 9, ಮರ್ಕ್ಯಾಲಿ ಸ್ಕೇಲು 1 to 12. ಓಕೆ, ಇದು ಜ್ಞಾಪಕ ಇಟ್ಕೊಳ್ಳಿ. ನಾವು ಇಟ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಅರ್ಥ್ಕ್ವಿಕಲ್ಲಿ ಜಾಸ್ತಿ ಫೋಕಸ್ ಮಾಡೋದು, ರಿಪೀಟೆಡ್ ನಂಬರ್ಸ್ ಆಫ್ ಕ್ವಶನ್ಸ್ ಅರೈಸ್ ಆಗ್ತಾ ಇರೋದು ಈ ಟಾಪಿಕಲ್ಲಿ, ಅರ್ಥ್ಕ್ವಿಕ್ ವೇವ್ಸಲ್ಲಿ. ಓಕೆನಾ. ಅರ್ಥ್ಕ್ವಿಕ್ ವೇವ್ಸಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ಥ್ಕ್ವಿಕ್ ವೇವ್ಸ್ ಇದೆ. ದಟ್ ವಾಸ್ ದ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಸೆಸ್ಮೋಗ್ರಾಫ್ ರೆಕಾರ್ಡ್ಸ್ ದ ವೇವ್ಸ್ ಆನ್ ರೀಚಿಂಗ್ ದ ಸರ್ಫೇಸ್. ಭೂಮಿಯ ಮೇಲ್ಗಡೆ ಬರುತ್ತಲ್ಲ ಅರ್ಥ್ಕ್ವಿಕ್ ಸೆಸ್ಮಿಕ್ ವೇವ್ಸು, ಅದನ್ನು ಯಾವುದು ಮೆಷರ್ ಮಾಡುತ್ತೆ ಅಂದರೆ ಸೆಸ್ಮೋಗ್ರಾಫ್ ಅನ್ನೋದು ಮೆಷರ್ ಮಾಡುತ್ತೆ. ಇಲ್ಲಿ 2 ಥರ ವೇವ್ಸ್ ಬರುತ್ತೆ. ಒಂದು ಬಾಡಿ ವೇವ್ಸು, ಎರಡನೇದು ಸರ್ಫೇಸ್ ವೇವ್ಸ್. ಓಕೆ, ಇವೆರಡೂ ಕೂಡ ಅರ್ಥ್ಕ್ವಿಕ್ ಇಂದ ಜನರೇಟ್ ಆಗಿರುವಂಥ ವೇವ್ಸ್. ಇದು ಸೆಸ್ಮಿಕ್ ವೇವ್ಸ್ ಅಂತ ಕರೀತಾರೆ. ಬಾಡಿ ವೇವ್ಸ್ ಆರ್ ಜನರೇಟೆಡ್ ಡ್ಯೂ ಟು ರಿಲೀಸ್ ಆಫ್ ಎನರ್ಜಿ ಅಟ್ ದ ಫೋಕಸ್ಸಿಂದ ಜನರೇಟ್ ಆಗುವಂಥದ್ದು. ಅಂದರೆ 2 ಪ್ಲೇಟ್ಸ್ ಮಧ್ಯೆ ತಿಕ್ಕಾಟ ಅಥವಾ ಕನ್ವರ್ಷನ್ ಅಥವಾ ಡೈವರ್ಜೆನ್ಸ್ ಆದಾಗ ಆಗುವಂಥ ಏರಿಯಾ ವೀಕ್ ಝೋನ್ ಇದ್ದಾಗ ಆ ಏರಿಯಾದಲ್ಲಿ ಅರ್ಥ್ಕ್ವಿಕ್ ವೈಬ್ರೇಷನ್ ಸೆಸ್ಮಿಕ್ ವೇವ್ಸ್ ಜನರೇಟ್ ಆಗುತ್ತಲ್ಲ
ಸೊ ಅಲ್ಲಿ ರಿಲೀಸ್ ಆಗುವಂಥ ಎನರ್ಜಿಯನ್ನು ಮೆಷರ್ ದಟ್ ವಾಸ್ ಬಾಡಿ ವೇವ್ಸ್ ಅಂತ ಕರೀತಾರೆ. ಎಲ್ಲಿಂದ ಆ ಫೋಕಸ್ ಅಲ್ಲಿ ಜನರೇಟ್ ಆಗುವಂಥ ವೇವ್ಸ್ ಅನ್ನು ಬಾಡಿ ವೇವ್ಸ್ ಅಂತ ಕರೀತಾರೆ. ಅಂಡ್ ಇಟ್ ಮೂವ್ ಇನ್ ಆಲ್ ಡೈರೆಕ್ಷನ್ಸ್ ಟು ದ ಬಾಡಿ ಆಫ್ ದ ಅರ್ತ್, ಏನ್ಸ್ ಇಟ್ ನೇಮ್ಸ್ ಅಸ್ ಬಾಡಿ ವೇವ್ಸ್. ಎಲ್ಲ ಕಡೆನೂ ಮೂವ್ ಆಗೋದಕ್ಕೆ ಬಾಡಿ ವೇವ್ಸ್ ಅಂತ ಕರೀತಾರೆ. ದ ಬಾಡಿ ವೇವ್ಸ್ ಇಂಟ್ರಾಕ್ಟ್ಸ್ ವಿತ್ ದ ಸರ್ಫೇಸ್ ರಾಕ್ಸ್ ಅಂಡ್ ಜನರೇಟ್ ನ್ಯೂ ಸೆಟ್ ಆಫ್ ವೇವ್ಸ್ ಇಸ್ ಕಾಲ್ಡ್ ಅಸ್ ಸರ್ಫೇಸ್ ವೇವ್ಸ್. ಓಕೆ, ಯಾವಾಗ ಆ ಬಾಡಿ ವೇವ್ಸ್ ಫೋಕಸ್ ಇಂದ ಮೇಲೆ ಅಂದ್ರೆ ಎಪಿ ಸೆಂಟರ್ ಕಡೆ ಬರುತ್ತೋ ಅಲ್ಲಿಂದ ಆಚೆಗೆ ಅದನ್ನ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಭೂಮಿಯ ಮೇಲ್ಪದರದಿಂದ ಆಚೆ ಬಂದಾಗ ಅದನ್ನ ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಓಕೆ, ಸರ್ಫೇಸ್ ಇಂದ ಒಳಗಿದ್ರೆ ಅದನ್ನ ಬಾಡಿ ವೇವ್ಸ್ ಅಂತ ಕರೀತಾರೆ. ಫೋಕಸ್ ಇಂದ ಸರ್ಫೇಸ್ಗೆ, ಸರ್ಫೇಸ್ ಇಂದ ಮೇಲಕ್ಕೆ ಬಂದಾಗ ಅದನ್ನ ಏನಂತ ಕರೀತಾರೆ? ಸರ್ಫೇಸ್ ವೇವ್ಸ್ ಅಂತ ಕರೀತಾರೆ. ಓಕೆನಾ, ಇದು ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಇದು ಮತ್ತೆ ನಾವು ಈ ಒಂದು ಸೆಸ್ಮೋಗ್ರಾಫ್ ಅಲ್ಲಿ ರೆಕಾರ್ಡ್ ಆಗುವಂಥ ವೇವ್ಸ್ ಅನ್ನ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿದಾಗ, ಅಂದ್ರೆ ಇದು ಬಾಡಿ ವೇವ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಿದಾಗ 2 ಟೈಪ್ಸ್ ಕ್ಲಾಸಿಫಿಕೇಶನ್ ಮಾಡ್ತೀರಿ. ದಟ್ ವಾಸ್ 3 ಟೈಪ್ಸ್. ಪಿ ವೇವ್ಸ್, ಪ್ರೈಮರಿ ವೇವ್ಸ್ ಅಂತ ಕರೀತಾರೆ. ಇಟ್ ವಾಸ್ ಲಾಂಗಿಟ್ಯೂಡ್ನಲ್ ಇನ್ ನೇಚರ್ ಆಗಿರುತ್ತೆ. ಅಂಡ್ ಸೆಕೆಂಡರಿ ವೇವ್ಸ್, ಎಸ್ ವೇವ್ಸ್ ಅಂತ, ಟ್ರಾನ್ಸ್ವರ್ಸ್ ವೇವ್ಸ್ ಅಂತ ಕರಿತೀರಿ. ಅಂಡ್ ಸರ್ಫೇಸ್ ವೇವ್ಸ್ ನಾವು ಇವಾಗ ಇಷ್ಟೊತ್ತು ಹೇಳಿದ್ರಲ್ಲ ಅದನ್ನ ಎಲ್ ವೇವ್ಸ್ ಅಂತ ಕರಿತೀವಿ. ಓಕೆನಾ, ಅಂಡ್ ಮೋಸ್ಟ್ ಡಿಸ್ಟ್ರಕ್ಟಿವ್ ಬಂದ್ಬಿಟ್ಟು ಯಾವುದು? ಎಲ್ ವೇವ್ಸ್. ಇದು ರೀಸೆಂಟ್ ಆಗಿ ಮೊನ್ನೆ PDO ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ವೇವ್ಸ್ ಅಂತ ಕೇಳಿದ್ರು. ದಟ್ ವಾಸ್ ಪಿ ವೇವ್ಸ್, ಎಸ್ ವೇವ್ಸ್, ಎಲ್ ವೇವ್ಸ್ ಅಂಡ್ ಎಸ್ ಓ ಅಂತ ಯಾವುದೋ ಇನ್ನೊಂದು ಅಡಿಷನಲ್ ಆಗಿ ಕೊಟ್ಟಿದ್ರು. ನನ್ ಆಫ್ ದಿ ಓ ಅಂತ ಕೊಟ್ಟಿದ್ರು. ಸೊ ಎಲ್ ವಾಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ವೇವ್ಸ್. ಈ ತರ ಕೇಳ್ತಾರೆ ಕ್ವಶನ್ಸ್ ಅನ್ನ, ಅದು ಸ್ವಲ್ಪ ನೋಡ್ಕೋಬೇಕು. ಇದು ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂದರೆ ಸೆಸ್ಮೋಗ್ರಾಫ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆನಾ, ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಮರ್ಕೆಲಿ ಸ್ಕೇಲು, ರಿಕ್ಟರ್ ಸ್ಕೇಲ್ ಅಂತ ಕೊಡ್ತಾರೆ, ಅದು ಮೆಷರ್ ಮಾಡೋದು. ಓಕೆನಾ, ಬಟ್ ಸೆಸ್ಮೋಗ್ರಾಫ್ ಬಂದ್ಬಿಟ್ಟು ಇದು ರೆಕಾರ್ಡ್ ಮಾಡ್ಕೊಳ್ಳೋದು, ಹೆಲ್ಪ್ ಮಾಡೋದು. ಅಂದರೆ ಯಾವ ವೇವ್ಸ್ ಎಷ್ಟೆಷ್ಟು, ಅಕ್ವಿಕ್ ವೇವ್ಸ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಮಾಡೋದು ಸೆಸ್ಮೋಗ್ರಾಫ್. ಈಗ ಒಂದೊಂದೇ ನೋಡೋಣ. ದಟ್ ವಾಸ್ ಪ್ರೈಮರಿ ವೇವ್ಸ್ ಅಥವಾ ಪಿ ವೇವ್ಸ್ ಅಂತ ಕರೀತಾರೆ. ಪ್ರೈಮರಿ ವೇವ್ಸ್ ಅಂತ ಹೇಳಿದ್ರೆ ಇಟ್ ವಾಸ್ ಲಾಂಗಿಟ್ಯೂಡ್ನಲ್ ಆರ್ ಕಂಪ್ರೆಷನಲ್ ವೇವ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸೌಂಡ್ ವೇವ್ಸ್, ಸುನಾಮಿ ವೇವ್ಸು, ಸೌಂಡ್ ವೇವ್ಸು, ಇದನ್ನ ನಾವು ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ಕರಿತೀರಿ. ಓಕೆನಾ, ಇಲ್ಲಿ ಏನು ಗೊತ್ತಾ, ಲಾಂಗಿಟ್ಯೂಡ್ನಲ್ ಅಂದ್ರೆ ಏನು ಅಂದ್ರೆ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಂ ವೈಬ್ರೇಟ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಪ್ರೊಪಗೇಷನ್ ಆಫ್ ವೇವ್. ವೇವ್ ಮೂಮೆಂಟ್ ಆಗುತ್ತಲ್ಲ ಸೇಮ್ ಡೈರೆಕ್ಷನ್ ಅಲ್ಲಿ, ದಟ್ ವಾಸ್ ಮೀಡಿಯಂ ಪಾರ್ಟಿಕಲ್ಸ್ ಮೂವ್ಮೆಂಟ್ ಆಗುತ್ತೆ. ವೈಬ್ರೇಟ್ ಆದಾಗ ಏನು ಪಾರ್ಟಿಕಲ್ಸ್ ಜನರೇಟ್ ಆಗುತ್ತೆ, ಮೂವ್ಮೆಂಟ್ ಆಗೋದಕ್ಕೆ ಇದನ್ನ ಲಾಂಗಿಟ್ಯೂಡ್ನಲ್ ಅಂತ ಕರೀತಾರೆ. ಲಾಂಗಿಟ್ಯೂಡ್ನಲ್ ಅಥವಾ ಕಂಪ್ರೆಷನಲ್ ವೇವ್ಸ್ ಅಂತ ಕರೀತಾರೆ. ಎರಡನೇದೇನು ಅಂತ ಹೇಳಿದ್ರೆ ಪಿ ವೇವ್ಸ್ ಮೂವ್ಸ್ ಫಾಸ್ಟರ್ ಅಂಡ್ ಫಸ್ಟ್ ಟು ಅರೈವ್ ದ ಸರ್ಫೇಸ್. ಎಕ್ಸಾಂಪಲ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸೆಸ್ಮಿಕ್ ವೇವ್ಸ್ ವಿಚ್ ವಾಸ್ ಜನರಲಿ ರೀಚ್ ಟು ದ ಫಸ್ಟ್ ಟು ದ ಅರ್ತ್ ಸರ್ಫೇಸ್. ಯಾವುದು ಬಂದು ಫಸ್ಟ್ ಅರೈವ್ ಆಗುತ್ತೆ, ಸರ್ಫೇಸ್ ಆಫ್ ದ ಅರ್ತ್ಗೆ ಅರೈವ್ ಆಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಫಾಸ್ಟರ್ ಆಗಿರ್ಬೋದು ಅಥವಾ ಫಸ್ಟ್ ಟು ಅರೈವ್ ಆಗೋದಿಲ್ಲ, ಯಾವುದಾಗುತ್ತೆ? ಪಿ ವೇವ್ಸ್ ಆಗಿರುತ್ತೆ. ಅಂಡ್ ದೀಸ್ ವೇವ್ಸ್ ಆರ್ ಹೈಯರ್ ಫ್ರೀಕ್ವೆನ್ಸಿ ಆಬ್ವಿಯಸ್ಲಿ. ಯಾಕೆಂದ್ರೆ ಫಸ್ಟ್ ಅರೈವ್ ಆಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಇರಲೇಬೇಕು. ಓಕೆನಾ, ಫ್ರೀಕ್ವೆನ್ಸಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಅಂಡ್ ದೇ ಕ್ಯಾನ್ ಟ್ರಾವೆಲ್ ಇನ್ ಆಲ್ ಮೀಡಿಯಂ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ನಾನು ಸ್ಲೈಡಲ್ಲಿ ಕೊಟ್ಟಿದ್ದೇನೆ ಇದನ್ನು ಬಿಟ್ಟು ಎಲ್ಲೂ ನಿಮಗೆ ಪಾಯಿಂಟ್ಸ್ ಏನು ನೆಸೆಸಿಟಿ ಇರಲ್ಲ. ಐ ಹ್ಯಾವ್ ಕವರ್ಡ್ ಮೋರ್ ದೆನ್ 8 to 9 ಡಿಫ್ರೆನ್ಸಸ್. ಓಕೆ, ಇದು ನೋಡ್ಕೊಂಡ್ರೆ ಸಾಕು. ಇಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ಥಿಂಗು ಪಿ ವೇವ್ಸು ಲಾಂಗಿಟ್ಯೂಡ್ನಲ್ಲು, ಸೆಕೆಂಡ್ ಥಿಂಗು ಇಟ್ ವಾಸ್ ಫಾಸ್ಟರ್ ಆ್ಯಂಡ್ ಫಸ್ಟ್ ಟು ಅರೈವ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಥರ್ಡ್ ಥಿಂಗು ದೀಸ್ ವೇವ್ಸ್ ಆರ್ ಹೈ ಫ್ರೀಕ್ವೆನ್ಸಿ. ಫೋರ್ತ್ ಒನ್ನು ದೇ ಕ್ಯಾನ್ ಟ್ರಾವೆಲ್ ಇನ್ ಆಲ್ ಮೀಡಿಯಂ. ಆಲ್ ಮೀಡಿಯಂ ಅಂದರೆ ಸಾಲಿಡು, ಲಿಕ್ವಿಡು, ಗೇಷಿಯಸ್ ಎಲ್ಲ ಕಡೆನೂ ಮೂವ್ಮೆಂಟ್ ಆಗುತ್ತೆ. ಇದು ಆ ಥರ ಮೂವ್ಮೆಂಟ್ ಆಗೋದ್ರಿಂದ ಒಂದು ನಮ್ಗೇನು ಎವಿಡೆನ್ಸ್ ಸಿಗುತ್ತೆ ಅಂದರೆ ಭೂಮಿಯ ಒಳಗಡೆ ಇರುವಂತಹ ಎಲಿಮೆಂಟ್ಸು ದೇನ್ ಸಾಲಿಡ್ ಅಲ್ಲಿ ಇದೆಯಾ, ಲಿಕ್ವಿಡ್ ಅಲ್ಲಿ ಇದೆಯಾ ಅಥವಾ ಗೇಷಿಯಸ್ ಫಾರ್ಮ್ ಅಲ್ಲಿ ಇದೆಯಾ ಏನು ಅಂತ ಹೇಳ್ಬಿಟ್ಟು ಆ ಸಿಸ್ಮೋಗ್ರಾಫ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಇನ್ ಕೇಸ್ ಸಾಲಿಡ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗುತ್ತೆ. ಆ ಒಂದು ನಮಗೆ ವೇವ್ಸ್ ಇದೆಯಲ್ಲ, ವೇವ್ಸು ಫಾಸ್ಟ್ ಆಗಿ ಮೂವ್ಮೆಂಟ್ ತೋರಿಸುತ್ತೆ. ಈ ಲೈನ್ ಇದೆ ನೋಡಿ, ಈ ತರ ಇದು ಫಾಸ್ಟ್ ಆಗಿ ತೋರಿಸುತ್ತೆ. ಇಲ್ಲ ಲಿಕ್ವಿಡ್ ಅಲ್ಲಿ ಇದೆ ಅಂದ್ರೆ ಸ್ಲೋ ಪ್ರಾಸೆಸ್ ಇರುತ್ತೆ. ಗೇಷಿಯಸ್ ಅಂದ್ರೆ ಇನ್ನೂ ಸ್ಲೋ ಪ್ರಾಸೆಸ್. ಯಾಕಂದ್ರೆ ಯಾವುದೋ ಒಂದು ಇದು ಪಾಸ್ ಆಗಬೇಕಾದ್ರೆ ಸಾಲಿಡ್ ಅಲ್ಲಿ ಬೇಗ ಪಾಸ್ ಆಗುತ್ತೆ. ಓಕೆ, ಸೊ ಅದನ್ನ ಕಂಪೇರ್ ಟು ಲಿಕ್ವಿಡ್ಗಿಂತ ಗೇಷಿಯಸ್ ಅಲ್ಲಿ ಇನ್ನು ಸ್ವಲ್ಪ ಸ್ಲೋ ಪ್ರಾಸೆಸ್ಸು. ನಾವು ವೆಲಾಸಿಟಿ ಆಫ್ ಪಿ ವೇವ್ಸ್ ಇಲ್ಲಿ ಇಷ್ಟೊತ್ತು ಹೇಳಿದ್ದೇನೆ, ಇಲ್ಲಿ ಬಂದಿದೆ ನೋಡಿ ನೆಕ್ಸ್ಟ್ ಸ್ಟೇಟ್ಮೆಂಟು. ದ ವೆಲಾಸಿಟಿ ಆಫ್ ಪಿ ವೇವ್ಸ್ ಸಾಲಿಡ್ಸ್ ಇಸ್ ಗ್ರೇಟರ್ ದೆನ್ ಲಿಕ್ವಿಡ್ಸ್ ಇಸ್ ಗ್ರೇಟರ್ ದೆನ್ ಗೇಷಿಯಸ್. ಅಂದ್ರೆ ಹೈಯೆಸ್ಟ್ ವೆಲಾಸಿಟಿ ಬಂದು ಪಿ ವೇವ್ಸ್ ಬಂದು ಎಲ್ಲಿ ಸಾಲಿಡ್ಸ್ ಅಲ್ಲಿ ಇರುತ್ತೆ. ಓಕೆ, ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಇದರಲ್ಲಿ ಶಾಡೋ ಝೋನ್ ಅಂತ ಕರೀತಾರೆ. ಶಾಡೋ ಝೋನ್ ಅಂತ ಹೇಳಿದ್ರೆ ಪಿ ವೇವ್ಸು ಎಸ್ ವೇವ್ಸು ಎರಡೂ ಹೋಗದೇ ಇರೋವಂಥ ಜಾಗನ ನಾವೇನಂತ ಕರಿತೀವಿ ಅಂದರೆ ಶಾಡೋ ವೇವ್ಸ್ ಅಂತ ಕರಿತೀವಿ. ಸೆಸ್ಮಿಕ್ ವೇವ್ಸು ಹೋಗದೇ ಇರೋವಂಥ ಪ್ಲೇಸ್ಗೆ ನಾವು ಶಾಡೋ ವೇವ್ಸ್ ಅಂತ ಕರಿತೀವಿ. ಇಲ್ಲಿ ಪಿ ವೇವ್ಸ್ಗೆ ಶಾಡೋ ವೇವ್ಸ್ ಯಾವುದು ಅಂತ ಹೇಳಿದ್ರೆ 105 to 140 ಡಿಗ್ರಿ, 105 ಡಿಗ್ರಿ ಟು 140 ಡಿಗ್ರಿ ಈ ಬಿಟ್ವೀನಲ್ಲಿ ಇರೋದಕ್ಕೆ ನಾವು ಶಾಡೋ ವೇವ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿ ವೇವ್ಸ್ ನೋಡಿ, ಇಲ್ಲಿ ಇದು ಪಿ ವೇವ್ಸ್ ಶಾಡೋ ಝೋನ್ ಇಲ್ಲಿ ಕಾಣಿಸ್ತಾ ಇದೆಯಾ?
ದಟ್ ವಾಸ್ ನೋಡಿ, ಇದು 105 ಡಿಗ್ರಿ. ಓಕೆ, ಇದು 140 ಡಿಗ್ರಿ. ಈ ಕಡೆ ಎರಡೂ ಕಡೆ ಅಷ್ಟೇ. ಓಕೆ, ಎರಡೂ ಕಡೆ ಪಿ ವೇವ್ ಶಾಡೋ ಜೋನು ಆ್ಯಂಗಲ್ ಕೇಳ್ತಾರೆ 105 ಟು 140 ಡಿಗ್ರಿ. ಆ್ಯಂಡ್ ಈ ಕಡೆನೂ ಅಷ್ಟೇ 105 ಟು 140 ಡಿಗ್ರಿ. ಇದರ ಅರ್ಥ ಏನು ಅಂತೇಳಿ ಅಂದರೆ ಇಲ್ಲಿ ಪಿ ವೇವ್ಸು ರೆಕಾರ್ಡ್ ಆಗೋದಿಲ್ಲ. ಇನ್ ವಿಚ್ ಪ್ಲೇಸ್ ದ ಪಿ ವೇವ್ಸ್ ವಿಲ್ ನೆವರ್ ಗೋಯಿಂಗ್ ಟು ರೆಕಾರ್ಡ್ ಅಂತ ಕೇಳಿದ್ರೆ ಯಾವ ಒಂದು ಜೋನಲ್ಲಿ ರೆಕಾರ್ಡ್ ಆಗಲ್ಲ ಅಂತೇಳಿದ್ರೆ 105 ಟು 140 ಡಿಗ್ರಿ ಆ ಒಂದು ಪ್ಲೇಸಲ್ಲಿ ದಟ್ ವಾಸ್ ಪಿ ವೇವ್ಸು ರೆಕಾರ್ಡ್ ಆಗೋದಿಲ್ಲ. ಸೆಕೆಂಡ್ ಒನ್. ಆಮೇಲೆ ನೆಕ್ಸ್ಟ್ ಒನ್ ಸಿ 1 2 3 4 5 6 ಸೆವೆಂತ್ ಪಾಯಿಂಟ್. ಇದು ಸೆವೆಂತ್ ಪಾಯಿಂಟು, ಇಟ್ ಗಿವ್ಸ್ ಕ್ಲೂಸ್ ದಟ್ ಸಾಲಿಡ್ ಇನ್ನರ್ ಕೋರ್. ಇದು ಒಂದು ಎವಿಡೆನ್ಸು. ಇನ್ನರ್ ಕೋರು ಎಲ್ಲಿ ಇಟ್ ವಾಸ್ ಇನ್ ಸಾಲಿಡ್ ಆಗಿದೆಯಾ ಲಿಕ್ವಿಡ್ ಆಗಿದೆಯಾ ಅಂತ ಹೇಳ್ಬಿಟ್ಟು ಇನ್ನೊಂದು ಎವಿಡೆನ್ಸ್ ಇದು ಪಿ ವೇವ್ಸು. ರೀಸೆಂಟಾಗಿ ರೊಟೇಷನ್ ಆಫ್ ಅರ್ತ್ ಮತ್ತು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಬೇಸ್ ಮೇಲೂ ಎವಿಡೆನ್ಸ್ ಕೊಟ್ಟಿದೆ. ಇದು ಒಂದು ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟಿರೋಂಥ ಎವಿಡೆನ್ಸು. ಇದರಿಂದ ಏನು ಅರ್ಥ ಆಯಿತು, ಸಾಲಿಡ್ ವೇವ್ಸ್ ಅಂತ ಹೆಂಗೆ ಡಿಕ್ಲೇರ್ ಆಗುತ್ತೆ ಅಂತೇಳಿ ಅಂದರೆ ಸಾಲಿಡ್ ವೇವ್ಸಲ್ಲಿ ವೆಲಾಸಿಟಿ ಫಾಸ್ಟ್ ಇರುತ್ತೆ. ಸಾಲಿಡ್ಸಲ್ಲಿ ವೆಲಾಸಿಟಿ ಆಫ್ ದ ಪಿ ವೇವ್ಸ್ ಈಸ್ ಫಾಸ್ಟರ್ ದೆನ್ ದ ಲಿಕ್ವಿಡ್. ಸೊ ಅದೇನಾಗುತ್ತೆ ಅಂದರೆ ಭೂಮಿ ಒಳಗಡೆಯಿಂದ ಸಾಲಿಡ್ ದಟ್ ವಾಸ್ ಆಚೆ ಬರಬೇಕಾದ್ರೆ ಇನ್ನರ್ ಕೋರ್ ಬಂದುಬಿಟ್ಟು ಸಾಲಿಡ್ಡು, ಔಟರ್ ಕೋರು ಲಿಕ್ವಿಡ್ ಅಂತ ನಾನು ಹೇಳಿದೆ. ಒಳಗಡೆಯಿಂದ ಬರಬೇಕಾದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ. ಅಂದರೆ ಒಳಗೆ ಇರೋವಂಥ ಸ್ಪೀಡು ನೆಕ್ಸ್ಟ್ ಆಚೆ ಬಂದಾಗ ಅಂದರೆ ಔಟರ್ ಕೋರ್ಗೆ ಬಂದಾಗ ಸ್ಪೀಡ್ ಇರಲ್ಲ, ಡೌನ್ ಆಗ್ತದೆ, ಡಿಕ್ರೀಸ್ ಆಗ್ತದೆ ವೆಲಾಸಿಟಿ. ಆನ್ ದಟ್ ಬೇಸಿಸ್ ವಿ ಆರ್ ಗೋಯಿಂಗ್ ಟು ಸೇ ದಟ್ ಪ್ರೈಮರಿ ವೇವ್ಸು ಕೋರ್ಗಿಂತ ಕೂಡ ಕೋರು ಸಾಲಿಡಲ್ಲಿದೆ, ಔಟರ್ ಕೋರು ಲಿಕ್ವಿಡಲ್ಲಿದೆ ಅಂತ ಹೇಳುವಂಥದ್ದು ಮಾಹಿತಿ ಇದು. ಓಕೆನಾ, ಅಂದರೆ ಎವಿಡೆನ್ಸ್ ಇದು. ನೆಕ್ಸ್ಟ್ ಎಸ್ ವೇವ್ಸ್ ಅಥವಾ ಸೆಕೆಂಡ್ರಿ ವೇವ್ಸ್. ಸಿ ಎಕ್ಸಾಮಲ್ಲಿ ಎಸ್ ವೇವ್ಸ್ ಅಂತ ಕೇಳ್ಬೋದು ಅಥವಾ ಸೆಕೆಂಡ್ರಿ ವೇವ್ಸ್ ಆದರೂ ಕೇಳ್ಬೋದು. ಯಾಕಂದರೆ ಮೊನ್ನೆ ನಾನು ಅದು ಪಿ ಡಿ ಒ ಎಕ್ಸಾಮ್ ನೋಡಿ ಅದೇ ಎಕ್ಸಾಮಲ್ಲಿ ಇದೇ ಥರ ಕೇಳಿದ್ದಾರೆ. ನೆಕ್ಸ್ಟ್ KS ಎಕ್ಸಾಮ್ ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ಯಾವುದೇ ಎಕ್ಸಾಮ್ಸ್ ಆಗಿರಲಿ ಡೈರೆಕ್ಟಾಗಿ ಒಂದೇ ವರ್ಡನ್ನು ಕೇಳಕ್ಕೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಅವಾಗಲೇ ಹೇಳಿದೆ, ಕೆಟಾಸ್ಟ್ರಾಫಿಕ್ ವರ್ಡನ್ನು ಸಡನ್ ಅಂತ ಕೇಳ್ಬೋದು, ಸಡನ್ ಪ್ರೊಸೆಸ್ ಅಂತ ಕೇಳ್ಬೋದು, ಅಥವಾ ಸಡನ್ ಇದು ಒರಿಜಿನ್ ಆಗುವಂಥದ್ದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ಬೋದು. ಓಕೆನಾ, ಕೆಟಾಸ್ಟ್ರಾಫಿಕ್ ಪ್ರಾಸೆಸ್ ಅಂತ ಕರೀತಾರೆ. ಸೇಮ್ ಅದೇ ಥರ ಇಲ್ಲಿ ಎಸ್ ವೇವ್ಸ್ಗೆ ಇನ್ನೊಂದು ಹೆಸರು ಸೆಕೆಂಡ್ರಿ ವೇವ್ಸ್ ಅಂತ ಇರುತ್ತೆ. ಓಕೆನಾ, ಮತ್ತು ಎಸ್ ವೇವ್ಸನ್ನು ನೀವು ಡೋಂಟ್ ಥಿಂಕ್ ದಟ್ ಇಟ್ ವಾಸ್ ಸರ್ಫೇಸ್ ವೇವ್ಸ್ ಅಂತ ಅನ್ಕೋಬೇಡಿ. ಅರ್ಥ ಆಯ್ತಾ? ಯಾಕಂದರೆ ಎಸ್ ಕಾಮನ್ ಇದೆ ಅಂತ. ಎಸ್ ವೇವ್ಸ್ ಅಂದರೆ ಪಿ ವೇವ್ಸ್ ಅಂದರೆ ಪ್ರೈಮರಿ ವೇವ್ಸು, ಎಸ್ ವೇವ್ಸ್ ಅಂದರೆ ಸೆಕೆಂಡ್ರಿ ವೇವ್ಸು, ಎಲ್ ವೇವ್ಸ್ ಅಂದರೆ ಮಾತ್ರ ಸರ್ಫೇಸ್ ವೇವ್ಸ್. ಇದು ಜ್ಞಾಪಕ ಇರಲಿ. ಓಕೆ, ಎಲ್ ವೇವ್ಸ್ ಅಂದರೆ ಸರ್ಫೇಸ್ ವೇವ್ಸ್ ಆ್ಯಂಡ್ ಮೋಸ್ಟ್ ಡಿಸ್ಟ್ರಕ್ಟಿವ್ ವೇವ್ಸ್ ಇದು ಯಾವುದು ಸರ್ಫೇಸ್ ವೇವ್ಸು. ಓಕೆ, ನಾವು ಸೆಕೆಂಡ್ರಿ ವೇವ್ಸ್ ನೋಡೋಣ. ನಾವು ಪ್ರೈಮರಿ ವೇವ್ಸ್ ನೋಡಿದಾಗ ಇಟ್ ವಾಸ್ ಟ್ರಾನ್ಸ್ವರ್ಸ್ ಲಾಂಗಿಟ್ಯೂಡ್ನಲ್ ವೇವ್ಸ್. ಇಟ್ ವಾಸ್ ಡೈರೆಕ್ಷನ್ ಆಫ್ ಪ್ರೊಪಗೇಷನ್ ಎಲಾಂಗ್ ಥ್ರೂ ದ ವೇವ್ ಮೂವ್ಮೆಂಟ್. ಯಾವ ಕಡೆ ಇದ್ರೆ ಅದು ಮೂವ್ಮೆಂಟು ಪಾರ್ಟಿಕಲ್ಸ್ ಆ ಕಡೆ ಮೂವ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದನ್ನು ನಾವು ಲಾಂಗಿಟ್ಯೂಡ್ನಲ್ ವೇವ್ಸ್ ಅಂತ ಕರೆದ್ರೆ, ಇದು ಟ್ರಾನ್ಸ್ವರ್ಸ್ ವೇವ್ಸ್. ಟ್ರಾನ್ಸ್ವರ್ಸ್ ವೇವ್ಸ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವು ಪಿ ವೇವ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಬಂದು ಸೌಂಡ್ ವೇವ್ಸ್ ಅಂತ ತಗೊಂಡ್ರಿ, ಅಥವಾ ಸುನಾಮಿ ವೇವ್ಸ್, ಅವೆರಡು ಕೂಡ ಪಿ ವೇವ್ಸ್ಗೆ. ಇದಕ್ಕೆ ಬಂದ್ಬಿಟ್ಟು ಎಸ್ ವೇವ್ಸ್ ಬಂದ್ಬಿಟ್ಟು ಲೈಟ್ ವೇವ್ಸ್ ಬರುತ್ತೆ, ಗಿಟಾರ್ ಸೌಂಡ್, ಇದೆಲ್ಲ ಕೂಡ ಎಸ್ ವೇವ್ಸ್ಗೆ. ಯಾಕೆ ಅಂತ ಹೇಳಿದ್ರೆ ಆ ವೇವ್ಸು ಟ್ರಾನ್ಸ್ವರ್ಸ್ ಅಥವಾ ಡಿಸ್ಟಾರ್ಷನ್ ವೇವ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ನಾವು ಈ ಬೆಸ್ಟ್ ಎಕ್ಸಾಂಪಲ್ ಎಸ್ ವೇವ್ಸ್. ಆ್ಯಂಡ್ ಸೆಕೆಂಡ್ ಒನ್, ಎಸ್ ವೇವ್ಸ್ ಕೆನಾಟ್ ಪಾಸ್ ಥ್ರೂ ಲಿಕ್ವಿಡ್ಸ್ ಆರ್ ಗ್ಯಾಸಸ್. ಓಕೆನಾ, ಇದು ಬರೀ ಸಾಲಿಡಲ್ಲಿ ಮಾತ್ರ ಪಾಸ್ ಆಗೋದು. ಇದರಿಂದ ಏನು ಎವಿಡೆನ್ಸ್ ಅಂತ ಹೇಳಿದ್ರೆ ಭೂಮಿಯ ಒಳಗಡೆ ಯಾವುದಾದ್ರೂ ಲೇಯರು ಇಫ್ ಇಟ್ ವಾಸ್ ಇನ್ ದ ಪಾರ್ಟ್ ಆಫ್ ಸಾಲಿಡ್ ಅಲ್ಲಿದ್ದರೆ ಅದ್ರ ಒಳಗಡೆ ಮೂವ್ ಆಗಲ್ಲ. ಅರ್ಥ ಆಯ್ತಾ? ಯಾವುದು ಅಂದರೆ ಫಾರ್ ಎಕ್ಸಾಂಪಲ್ಲು ಇನ್ನರ್ ಕೋರ್ ನಾವು ಅವಾಗಲೇ ಸಾಲಿಡ್ ಅಂತ ಹೇಳಿದ್ರಿ ಪಿ ವೇವ್ಸ್ದು. ಇನ್ನೂ ಸ್ವಲ್ಪ ಎವಿಡೆನ್ಸ್ ಬೇಕು ಅಂದಾಗ ಇದು ಬರೀ ಸಾಲಿಡಲ್ಲಿ ಮಾತ್ರ ಹೋಗುತ್ತೆ, ಲಿಕ್ವಿಡ್ ಮತ್ತು ಗ್ಯಾಸಲ್ಲಿ ಹೋಗಲ್ಲ ಅಂದಾಗ, ಸೊ ಆಬ್ವಿಯಸ್ಲಿ ಔಟರ್ ಕೋರು ಲಿಕ್ವಿಡ್ ಇರೋದ್ರಿಂದ ಏನಾಗುತ್ತೆ, ವೇವ್ಸು ಡಿವೈಡ್ ಆಗುತ್ತೆ. ಸಿ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ರಿ ವೇವ್ಸು, ಈ ಬ್ಲ್ಯಾಕ್ ಕಲರ್ ಲೈನ್ ಇದೆಯಲ್ಲ, ಸೊ ಇದು ಸೆಕೆಂಡ್ರಿ ವೇವ್ಸು. ಈ ಸೆಕೆಂಡ್ರಿ ವೇವ್ಸು ಹಿಂಗೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ರೆಡ್ ಕಲರು ಸೆಕೆಂಡ್ರಿ ವೇವ್ಸು, ಬ್ಲ್ಯಾಕ್ ಕಲರ್ ಯಾವುದು ಪ್ರೈಮರಿ ವೇವ್ಸು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ನೋಡ್ಬೋದು ನೀಟಾಗಿ ಬ್ಲ್ಯಾಕ್ ಕಲರ್ ಇರೋದು ಪ್ರೈಮರಿ ವೇವ್ಸು, ಇಲ್ಲಿ ನೋಡ್ಬೋದು, ಇದು ಸಿಂಪಲ್ ಆಗಿದೆ. ಆ್ಯಂಡ್ ಸೆಕೆಂಡ್ರಿ ವೇವ್ಸ್ ಬಂದು ರೆಡ್ ಕಲರಲ್ಲಿ ಐಡೆಂಟಿಫಿಕೇಶನ್ ಮಾಡಿರೋದು. ರೆಡ್ ಕಲರ್ ಲೈನ್ ನೋಡಿ, ರೆಡ್ ಕಲರ್ ಲೈನು ಇಲ್ಲಿಗೆ ಲಾಸ್ಟ್ ಆಗಿದೆ, 105 ಡಿಗ್ರಿಗೆ ಲಾಸ್ಟ್. ಇನ್ನೆಲ್ಲೂ ಕೂಡ ಇಲ್ಲಿ ರೆಡ್ ಕಲರ್ ಲೈನ್ ಬಂದಿಲ್ಲ. ಅಂದರೆ ಸೆಕೆಂಡ್ರಿ ವೇವ್ಸು ಈ ಕಡೆ ಪಾಸ್ ಆಗಿಲ್ಲ. ಅಂದರೆ ಏನರ್ಥ ಅಂದರೆ ಈ ಔಟರ್ ಕೋರ್ ಏನಾಗಿದೆ, ಇಟ್ ವಾಸ್ ಇನ್ ಲಿಕ್ವಿಡ್ ಫಾರ್ಮ್. ಓಕೆನಾ, ಲಿಕ್ವಿಡ್ ಫಾರ್ಮಲ್ಲಿ ಇದೆ ಅಂತ.
ಲಿಕ್ವಿಡ್ ಅಥವಾ ಗೇಷಿಯಸ್ ಎರಡೂ ಆಗ್ಬೋದು. ಆದರೆ ಪ್ರೈಮರಿ ವೇವ್ಸ್ ಮೂವ್ಮೆಂಟ್ ಆಗಬೇಕಾದ್ರೆ, ಇಲ್ಲಿಂದ ಪಾಸ್ ಆಗಬೇಕಾದ್ರೆ ಇಲ್ಲಿರೋ ವೆಲಾಸಿಟಿ ಕೋರ್ಗೆ ಹೋದಾಗ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ಪೀಡು. ಸೊ ಅದು ಕಂಪೇರ್ ಮಾಡಿದಾಗ ಪ್ರೈಮರಿ ವೇವ್ಸಲ್ಲಿ ನಾವು ಇದು ತೊಗೊಂಡಾಗ, ಎವಿಡೆನ್ಸ್ ತೊಗೊಂಡಾಗ ಇನ್ನರ್ ಕೋರ್ ಸಾಲಿಡ್ಡು, ಔಟರ್ ಕೋರ್ ಲಿಕ್ವಿಡ್ಡು, ಮತ್ತು ಇಲ್ಲಿ ಲಿಕ್ವಿಡಲ್ಲಿ ಇದೆ ಅನ್ನೋದಕ್ಕೆ ಇನ್ನೊಂದು ಎವಿಡೆನ್ಸ್ ಏನು ಅಂತ ಹೇಳಿದ್ರೆ, ಸೆಕೆಂಡ್ರಿ ವೇವ್ಸು ವಿಲ್ ನೆವರ್ ಗೋಯಿಂಗ್ ಟು ಮೂವ್ ಆನ್, ಪಾಸ್ ಆಗಲ್ಲ. ಯಾವುದರಲ್ಲಿ? ಲಿಕ್ವಿಡ್ ಮತ್ತು ಗೇಷಿಯಸ್ಸಲ್ಲಿ ಪಾಸ್ ಆಗಲ್ಲ. ಅದಕ್ಕೆ ಇದು ಸೆಕೆಂಡ್ ಒನ್. ಥರ್ಡ್ ಒನ್, ದೀಸ್ ವೇವ್ಸ್ ಆರ್ ಹೈ ಫ್ರೀಕ್ವೆನ್ಸಿ ವೇವ್ಸ್, ದೇ ಟ್ರಾವೆಲ್ ವೇರಿಂಗ್ ವೆಲಾಸಿಟೀಸ್. ಓಕೆ, ಇದು ಬಿಡಿ, ಇದು ಕಾಮನ್ ಇದು. ಆ್ಯಂಡ್ ಶಾಡೋ ಝೋನ್, ಅಲ್ಲಿ ನಾವು 105 to 140 ಶಾಡೋ ಝೋನ್ ನೋಡಿದ್ರೆ, ಇಲ್ಲಿ 105 to 105 ಡಿಗ್ರಿ ಶಾಡೋ ಝೋನ್ ಇದೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಶಾಡೋ ಝೋನ್ ನೋಡಿ, ಇಲ್ಲಿ ಪ್ರೈಮರಿ ವೇವ್ಸು ಶಾಡೋ ಝೋನು 105 to 140 ಡಿಗ್ರಿಯಲ್ಲಿ ಶಾಡೋ ಝೋನು. ಬಟ್ ಸೆಕೆಂಡ್ರಿ ವೇವ್ಸು ಇಲ್ಲಿಂದ ಇಲ್ಲಿವರೆಗೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಆಲ್ರೆಡಿ ಲಿಕ್ವಿಡ್ ಝೋನ್ ಆಗಿರೋದ್ರಿಂದ, ಇವೆಂದು ಸಾಲಿಡ್ ಒಳಗಡೆ ಇದ್ರೂ ಕೂಡ ಹೊರಗಡೆ ಲಿಕ್ವಿಡ್ ಇದೆಯಲ್ಲ, ಆ ಕಾರಣಕ್ಕೆ ಸೆಕೆಂಡ್ರಿ ವೇವ್ಸು ಪಾಸ್ ಆಗಲ್ಲ. ಸೊ ಇಲ್ಲಿಂದ ಶಾಡೋ ಝೋನ್ ಇಲ್ಲಿಂದ ಇಲ್ಲಿಗೆ 105 to 105. ಓಕೆ, ಇದು ಸೆಕೆಂಡ್ರಿ ವೇವ್ಸ್ದು ಶಾಡೋ ಝೋನ್ ಏರಿಯಾ. ಆ್ಯಂಡ್ ದಿಸ್ ಅಬ್ಸರ್ವೇಷನ್ ಲೆಡ್ ಟು ಡಿಸ್ಕವರಿ ಆಫ್ ಲಿಕ್ವಿಡ್ ಔಟರ್ ಕೋರ್. ಇದನ್ನೇ ಇಷ್ಟೊತ್ತು ಹೇಳಿದ್ದು ನಾನು. ಓಕೆ, ಔಟರ್ ಕೋರು ಲಿಕ್ವಿಡ್ ಆಗಿರೋದ್ರಿಂದ ಸೆಕೆಂಡ್ರಿ ವೇವ್ಸು ಪಾಸ್ ಆಗಲ್ಲ ಅಂತ ಹೇಳಿದ್ದು. ಸಿನ್ಸ್ ಎಸ್ ವೇವ್ಸ್ ಕೆನಾಟ್ ಟ್ರಾವೆಲ್ ಥ್ರೂ ಲಿಕ್ವಿಡ್, ದೇ ಡು ನಾಟ್ ಪಾಸ್ ಥ್ರೂ ದ ಲಿಕ್ವಿಡ್ ಔಟರ್ ಕೋರ್. ಅರ್ಥ ಆಯ್ತಾ? ದಟ್ ಈಸ್ ವೈ the shadow zone was formed between 105 to 105. Okay, next one, surface waves. Last one, this one, L waves anta karitare. And this was the long period waves. ಇದು very important. Long period waves ಅಂತ ಯಾವುದನ್ನ ಕರೀತಾರೆ ಅಂತ. ಎರಡನೇದು, ಹೈಯೆಸ್ಟ್ ಕೊಲ್ಯಾಪ್ಸ್ ಮಾಡೋದು, ಜಾಸ್ತಿ ಡಿಸ್ಟ್ರಕ್ಟ್ ಮಾಡೋದು ಸರ್ಫೇಸ್ ಆಫ್ ಅರ್ತ್ ಅಲ್ಲಿ ಬಂದರೆ ಸರ್ಫೇಸ್ ವೇವ್ಸು. ಬಾಡಿ ವೇವ್ಸು ಒಳಗಡೆ ಜನರೇಟ್ ಆಗೋದು. ಯಾವಾಗ ಒಳಗಡೆ ಹೊರಗೆ ಬರುತ್ತೆ ಅದನ್ನು ಸರ್ಫೇಸ್ ವೇವ್ಸ್ ಅಂತ ಕರಿತೀವಿ. ಮೇಲೆ ಇರೋವಂಥ ಬಿಲ್ಡಿಂಗ್ಸ್ ಆಗಿರ್ಬೋದು ಅಥವಾ ಹೌಸಸ್ ಆಗಿರ್ಬೋದು, ಬೇರೆ ಬೇರೆ ಇವುಗಳನ್ನು ನಾಶ ಮಾಡೋದು, ಡಿಸ್ಟ್ರಕ್ಷನ್ ಮಾಡೋದು ಯಾವುದು ಅಂದರೆ ಸರ್ಫೇಸ್ ವೇವ್ಸು. ಆ್ಯಂಡ್ ದೀಸ್ ವೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮೋಸ್ಟ್ ಡಿಸ್ಟ್ರಕ್ಟಿವ್ ಫೋರ್ಸ್ ಆಫ್ ಅರ್ಥ್ಕ್ವೇಕ್. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟು. ಆ್ಯಂಡ್ ರೆಕಾರ್ಡೆಡ್ ಲಾಸ್ಟ್ ಆನ್ ಸೆಸ್ಮೋಗ್ರಾಫ್. ಇದು ವೆರಿ ಇಂಪಾರ್ಟೆಂಟ್. ಸೆಸ್ಮೋಗ್ರಾಫಲ್ಲಿ ಫಸ್ಟ್ ರೆಕಾರ್ಡ್ ಆಗೋದು ಯಾವುದು? ಪ್ರೈಮರಿ ವೇವ್ಸ್. ಓಕೆನಾ? ಲಾಸ್ಟ್ ರೆಕಾರ್ಡ್ ಆಗೋದು ಯಾವುದು? ಎಸ್ ವೇವ್ಸ್. ಸೆಕೆಂಡ್ರಿ ಎಲ್ಲ ಸರ್ಫೇಸ್ ವೇವ್ಸು ಅಥವಾ ಎಲ್ ವೇವ್ಸ್. ಓಕೆ, ಮೂರನೇದು ಸೆಕೆಂಡ್ರಿ ವೇವ್ಸ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಈ 3 ಪಾಯಿಂಟ್ಸ್ ಇಂಪಾರ್ಟೆಂಟು. ಒಂದು, ಲಾಂಗ್ ಪೀರಿಯಡ್ ವೇವ್ಸ್ ಅಂತ ಕರೀತಾರೆ ಯಾವುದನ್ನು? ಸರ್ಫೇಸ್ ವೇವ್ಸನ್ನು. ಎರಡನೇದು ಬಂದುಬಿಟ್ಟು ಇಟ್ ಕಾಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ರಾಕ್ಸ್ ಆ್ಯಂಡ್ ಇನ್ಸ್ ಕೊಲ್ಯಾಪ್ಸ್ ಸ್ಟ್ರಕ್ಚರಲ್ ಅಕರ್ಸ್. ಓಕೆ, ಮೂರನೇದು ಬಂದು ದೀಸ್ ವೇವ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಫೋರ್ಸ್ ಆನ್ ಅರ್ಥ್ಕ್ವೇಕ್. ಡಿಸ್ಟ್ರಕ್ಟಿವ್ ಫೋರ್ಸ್ ಆಫ್ ಅರ್ಥ್ಕ್ವೇಕ್. ನಾಲ್ಕನೇದು, ಇಟ್ ರೆಕಾರ್ಡ್ಸ್ ಆನ್ ಲಾಸ್ಟ್ ಇನ್ ಸೆಸ್ಮೋಗ್ರಾಫ್. ಓಕೆ, ಇದು ಇಂಪಾರ್ಟೆಂಟು. ಶಾಡೋ ಝೋನ್ ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಪಿ ವೇವ್ಸ್ ಮತ್ತು ಎಸ್ ವೇವ್ಸ್ ಎರಡೂ ಕೂಡ 105 ಡಿಗ್ರಿ ಫ್ರಮ್ ಎಪಿಸೆಂಟರ್ ರೆಕಾರ್ಡೆಡ್ ಅರೈವಲ್ ಆಫ್ ಬೋತ್ ಎಸ್ ಮತ್ತು ಪಿ ವೇವ್ಸು. ಇಲ್ಲಿ ಎಸ್ ವೇವ್ಸ್ ಅಂತ ಬಂದರೆ 105 to 145 ಎಪಿಸೆಂಟರ್ ಐಡೆಂಟಿಫೈಡ್ ಶಾಡೋ ಝೋನ್ಸ್ ಫಾರ್ ಬೋತ್ ಪಿ ವೇವ್ಸ್ ಆ್ಯಂಡ್ ಎಸ್ ವೇವ್ಸ್. ಇದರ ಅರ್ಥ ಏನು ಗೊತ್ತಾ? ಈ ಝೋನ್ ಇದೆಯಲ್ಲ, ಈ ಏರಿಯಾ ಬೋತ್ ಎಸ್ ಮತ್ತು ಪಿ ವೇವ್ಸ್ಗೆ ಶಾಡೋ ಝೋನ್ ಅಂತ ಅರ್ಥ. ಆಲ್ರೆಡಿ ಇಲ್ಲಿಂದ ಇಲ್ಲಿಗೆ ಪಿ ವೇವ್ಸು ಶಾಡೋ ಝೋನು. ಎಸ್ ವೇವ್ಸ್ಗೆ ಇಲ್ಲಿಂದ ಇಲ್ಲಿಗೂ ಕೂಡ 105 to 105ಗೆ ಎಸ್ ವೇವ್ಸು, ದಟ್ ವಾಸ್ ಸೆಕೆಂಡರಿ ವೇವ್ಸು ಶಾಡೋ ಝೋನ್ ಅಂತ ಹೇಳಿದಾಗ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆ, ಮತ್ತೆ ಪಿ ವೇವ್ಸ್ ಇಲ್ಲಿಂದ ಮತ್ತೆ ವೈಬ್ರೇಷನ್, ಇದು ಸೆಸ್ಮಿಕ್ ವೇವ್ಸು ಪಾಸ್ ಆಗುತ್ತೆ ಪಿ ವೇವ್ಸು. ಸೊ ಆ ಕಾರಣಕ್ಕೆ ಇದು ಶಾಡೋ ಝೋನ್ ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಮಾತ್ರ ಶಾಡೋ ಆಗುತ್ತೆ. ಬಟ್ ಎರಡಕ್ಕೂ ಕೂಡ ಶಾಡೋ ಝೋನು, ಪಿ ಮತ್ತು ಎಸ್ ವೇವ್ಗೆ ಎರಡಕ್ಕೂ ಶಾಡೋ ಝೋನ್ ಅಂತ ಬಂದಾಗ 105 to 140 ಡಿಗ್ರಿ ಈ ಬಿಟ್ವೀನ್ ದಿಸ್ ಝೋನ್ ಈಸ್ ಕಾಲ್ಡ್ ಅಸ್ ಪಿ ಅಂಡ್ ಎಸ್ ವೇವ್ಸು. ಎರಡಕ್ಕೂ ಕೂಡ ಶಾಡೋ ಝೋನ್ ಕೇಳ್ತಾರೆ. ಎರಡಕ್ಕೂ ಯಾವುದು ಶಾಡೋ ಝೋನು, ಅಥವಾ ಸಿಂಗಲ್ ಆಗಿ ತೊಗೊಂಡಾಗ ಎಸ್ ವೇವ್ಸ್ಗೆ 105 to 105, ಪಿ ವೇವ್ಸ್ಗೆ 105 to 140 ಡಿಗ್ರಿ ಬಂದರೆ ಅದು ಶಾಡೋ ಝೋನ್ ಆಫ್ ಎಸ್ ವೇವ್ಸು. ಓಕೆ, ಇಲ್ಲಿ ಇನ್ನೊಂದು ನೋಡ್ಬೋದು. ದ ಶಾಡೋ ಝೋನ್ ಆಫ್ ಎಸ್ ವೇವ್ಸ್ ಈಸ್ ನಾಟ್ ಓನ್ಲಿ ಲಾರ್ಜರ್ ಇನ್ ಎಕ್ಸ್ಟೆಂಟ್ ಬಟ್ ಇಟ್ ಈಸ್ ಆಲ್ಸೋ ಲಿಟಲ್ ಓವರ್ 40% ಆನ್ ದ ಅರ್ತ್ ಸರ್ಫೇಸ್. ಜ್ಞಾಪಕ ಇರಲಿ. ಶಾಡೋ ಝೋನು ಎಸ್ ವೇವ್ಸ್ದು ಕಂಪೇರ್ ಮಾಡಿದ್ರೆ ಇದಕ್ಕೆ ಶಾಡೋ ಝೋನ್ ಆಫ್ ಎಸ್ ವೇವ್ಸ್ ಈಸ್ ನಾಟ್ ಓನ್ಲಿ ಲಾರ್ಜರ್ ಅಂದರೆ ಜಾಸ್ತಿ ಅನ್ನೋದಲ್ಲದೆ ಇನ್ನೊಂದೇನು ಅಂತೇಳಂದರೆ ಇಟ್ ವಾಸ್ ಓನ್ಲಿ 40% ಆನ್ ದ ಅರ್ತ್ ಸರ್ಫೇಸ್. 40% ಅರ್ತ್ ಸರ್ಫೇಸಲ್ಲಿ ಕಂಡು ಬರ್ತದೆ. ಲಾರ್ಜೆಸ್ಟ್ ಶಾಡೋ ಝೋನ್ ಯಾವುದು ಅಂದರೆ ಸೆಕೆಂಡ್ರಿ ವೇವ್ಸ್. ಜ್ಞಾಪಕ ಇಲ್ಲಿ ಕಾನ್ಸೆಪ್ಟ್ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗುತ್ತೆ ನೋಡಿ. ಪಿ ವೇವ್ಸ್ ಶಾಡೋ ಝೋನು ಇದು, ಎಸ್ ವೇವ್ಸ್ ಶಾಡೋ ಝೋನು ಇದು. ಓಕೆ, ಇದು ಪಿ ವೇವ್ಸ್ ಶಾಡೋ ಝೋನ್ ಇಷ್ಟೇ ಇರುತ್ತೆ. ಎಸ್ ವೇವ್ ಶಾಡೋ ಝೋನ್ ಇಲ್ಲಿಂದ ಇಲ್ಲಿಗೆ ಶುರು ಆಗುತ್ತೆ.
ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇದು ಇದು ಇಲ್ಲಿವರೆಗೂ ಕೂಡ ಅರ್ಥ್ಕ್ವಿಕ್ಸ್ ಕವರ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ವಾಲ್ಕೆನೋಸ್ ಬರುತ್ತೆ. ವಾಲ್ಕೆನೋಸ್ ಅಂದರೆ ಏನು, ವಾಲ್ಕೆನಿಕ್ ಎರಪ್ಷನ್ಸು ಎಲ್ಲಾಗುತ್ತೆ, ಓಕೆನಾ, ಮತ್ತು ಟೈಪ್ಸ್ ಆಫ್ ವಾಲ್ಕೆನೋಸು, ಮತ್ತು ಇಂಡಿಯಾದಲ್ಲಿ ಯಾವುದಾದ್ರೂ ವಾಲ್ಕೆನಿಕ್ ಝೋನ್ಸ್ ಇದ್ದರೆ ಓಕೆನಾ ಅದನ್ನು ಏರಿಯಾಸ್ ಹೇಳ್ಬೋದು. ಮತ್ತು ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ಏನಾದರೂ ಬಂದಿದ್ದರೆ ವಾಲ್ಕೆನೋಸ್ ಆ ಟಾಪಿಕ್ಸ್ ಮೇಲೆ ಆಗಿರ್ಬೋದು. ಮತ್ತು ವರ್ಲ್ಡಲ್ಲಿ ವಾಲ್ಕೆನೋ ಎಲ್ಲೆಲ್ಲಿ ಜಾಸ್ತಿ ಕಂಡು ಬರ್ತದೆ ಓಕೆನಾ ಆ ಏರಿಯಾಸ್ ಬಗ್ಗೆ ಆಗಿರ್ಬೋದು. ಅದಾದಮೇಲೆ ನೆಕ್ಸ್ಟು ಟಾಪಿಕ್ಸು ದಟ್ ವಾಸ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳ್ತೀನಿ. ಲ್ಯಾಂಡ್ ಫಾರ್ಮ್ಸ್ ಅಂತ ಬಂದಾಗ ಲ್ಯಾಂಡ್ ಫಾರ್ಮ್ಸಲ್ಲಿ ಡೆವಿಸ್ ಆ್ಯಂಡ್ ಪೆಂಕ್ ಮಾಡೆಲ್ ಇದೆ. ಅದರಲ್ಲಿ ಒಂದು ಡೆವಿಸ್ ಮಾಡೆಲನ್ನು ನೋಡ್ಕೊಳ್ಳೋಣ. ದಟ್ ವಾಸ್ ಯೂತ್ ಸ್ಟೇಜಲ್ಲಿ ಏನೇನು ಬರುತ್ತೆ, ಮೆಚೂರ್ ಸ್ಟೇಜಲ್ಲಿ ಏನೇನು ಬರುತ್ತೆ, ಓಲ್ಡ್ ಸ್ಟೇಜಲ್ಲಿ ಏನೇನು ಬರುತ್ತೆ. ಯೂತಲ್ಲಿ ಬಂದಾಗ ನಾವು ಜಲಪಾತಗಳು ವಿ ಶೇಪ್ ಮತ್ತು ಯು ಶೇಪ್ ವ್ಯಾಲೀಸು. ಮೆಚೂರ್ ಸ್ಟೇಜ್ ಅಂತ ಬಂದಾಗ ಆಕ್ಸ್ಬೋ ಲೇಕ್ಸು, ಮಿಯಾಂಡರ್ಸ್ ಎಲ್ಲ ಬರುತ್ತೆ. ಮತ್ತು ಲಾಸ್ಟಲ್ಲಿ ಓಲ್ಡ್ ಸ್ಟೇಜ್ ಅಂತ ಬಂದಾಗ ಬೀಚಸ್. ಓಕೆ, ಇವೆಲ್ಲ ಓಲ್ಡ್ ಸ್ಟೇಜಲ್ಲಿ ಬರೋವಂಥದ್ದು. ಸೊ ಯಾಕೆ ಆ ಥರ ಬರುತ್ತೆ, ಯಾಕೆ ಆ ಥರ ಫಾರ್ಮೇಷನ್ ಆಗುತ್ತೆ, ಏನು ಕಾರಣ, ಅಕಾರ್ಡಿಂಗ್ ಟು ಡೆವಿಸ್ ಏನು ಎಕ್ಸ್ಪ್ಲನೇಷನ್ ಕೊಟ್ಟ ಅಂತ ಅನ್ನೋದನ್ನು ನೋಡೋಣ. ಅದಾದಮೇಲೆ ಲ್ಯಾಂಡ್ ಫಾರ್ಮ್ಸಲ್ಲಿ ಸೆಕೆಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ದಟ್ ವಾಸ್ ಎಕ್ಸೋಜೆನೆಟಿಕ್ ಫೋರ್ಸಸ್ ಅಂತ ಹೇಳಿದ್ನಲ್ಲ. ವೆದರಿಂಗ್ ಪ್ರೊಸೆಸ್ಸಲ್ಲಿ ಬಂದಾಗ ಫಿಸಿಕಲ್ಲು, ಕೆಮಿಕಲ್ಲು ಮತ್ತು ಬಯಾಲಜಿಕಲ್ ವೆದರಿಂಗ್ ಬರುತ್ತೆ. ಅದಕ್ಕೂ ಮುಂಚೆ ನಾವು ಒಂದು ಸ್ವಲ್ಪ ಕಾಸ್ಟ್ ಟೊಪೋಗ್ರಫಿ ಮತ್ತು ಗ್ಲೇಷಿಯಲ್ ಟೊಪೋಗ್ರಫಿ ಇವೆರಡರಲ್ಲಿ ತುಂಬ ಪ್ರತಿ ವರ್ಷ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಯಾವ ಥರ ಕೇಳ್ತಾರೆ ಅಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಎರೋಷನ್ನು ಆ್ಯಂಡ್ ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ಸ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆಪಾಸಿಷನ್. ಇವೆರಡಕ್ಕೂ ಕೂಡ ಯಾವ್ದು ಇದು ಹೇಳಿ, ಐ ಮೀನ್ ಮಿಕ್ಸ್ ಮಾಡಿಕೊಡ್ತಾರೆ. ಎರೋಷನಲ್ ಏಜೆಂಟ್ಸ್ ಕೆಲವೊಂದು ಕೊಟ್ಟಿರ್ತಾರೆ, ಡೆಪಾಸಿಷನಲ್ ಏಜೆಂಟ್ಸ್ ಎರಡು ಮಿಕ್ಸ್ ಮಾಡಿ ಓನ್ಲಿ ಎರೋಷನಲ್ದು ಗ್ಲೇಷಿಯರ್ ಡೆಪಾಸಿಟ್ಸ್ ಇದೆ, ಅಥವಾ ಓನ್ಲಿ ಕಾಸ್ಟ್ ಟೊಪೋಗ್ರಫಿಯಲ್ಲಿ ಯಾವ್ದು ಎರೋಷನಲ್ ಬರ್ತದೆ, ಯಾವ್ದು ಡೆಪಾಸಿಷನಲ್ ಬರ್ತದೆ ಐಡೆಂಟಿಫಿಕೇಶನ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ, ಈ ಟಾಪಿಕ್ಸು ನೆಕ್ಸ್ಟು ಕವರ್ ಮಾಡೋಣ. ವಾಲ್ಕೆನೋಸ್ ಮತ್ತು ವಾಲ್ಕೆನಿಕ್ ಟೈಪ್ಸ್ ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಧಾರದ ಮೇಲೆ ಮತ್ತು ಆ ಒಂದು ಎಕ್ಸ್ಪೋಸಿವ್ ಆಧಾರದ ಮೇಲೆ 3 ಟೈಪ್ಸು. ದಟ್ ವಾಸ್ ಆಕ್ಟಿವ್ ವಾಲ್ಕೆನೋ ಮತ್ತು ಪ್ಯಾಸಿವ್ ವಾಲ್ಕೆನೋ ಆ್ಯಂಡ್ ಡಾರ್ಮೆಂಟ್ ವಾಲ್ಕೆನೋ ಅಂತ ಬರುತ್ತೆ. ಸೊ ವಾಲ್ಕೆನಿಕ್ ಆದಮೇಲೆ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದ ಎಂಡೋಜೆನೆಟಿಕ್ ಪ್ರಾಸೆಸ್. ಅದು ಸರ್ಫೇಸ್ ಏರಿಯಾ ಮೇಲೆ ಆಗುವಂಥದ್ದು. ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಆರ್ ಇಂಪಾರ್ಟೆಂಟು, ಈ ಒಂದು ಲಿಮಿಟಿಂಗ್ ಫ್ಯಾಕ್ಟರ್ಸ್ ಯಾವ್ದು ಇದ್ದಾವೆ ಎಂಡೋಜೆನೆಟಿಕ್ ಪ್ರೋಸೆಸ್ಸಲ್ಲಿ ಅಂತ ನೋಡಿದಾಗ. ಸೊ ಅದನ್ನು ಆ ಟಾಪಿಕಲ್ಲಿ ವೆದರಿಂಗ್ ಬರುತ್ತೆ. ವೆದರಿಂಗಲ್ಲಿ ಫಿಸಿಕಲ್ ವೆದರಿಂಗ್, ಕೆಮಿಕಲ್ ವೆದರಿಂಗ್ ಮತ್ತು ಬಯಾಲಜಿಕಲ್ ವೆದರಿಂಗು. ಸೊ ಇಷ್ಟು ಮುಗಿದ ಮೇಲೆ ಲ್ಯಾಂಡ್ ಫಾರ್ಮ್ಸ್ ಬರುತ್ತೆ. ಲ್ಯಾಂಡ್ ಫಾರ್ಮ್ಸಲ್ಲಿ ಒಂದು ಟಾಪಿಕ್ಕು ಡೆವಿಸ್ ಮಾಡೆಲ್ ವೆರಿ ಇಂಪಾರ್ಟೆಂಟು. ಡೆವಿಸ್ ಮಾಡೆಲಲ್ಲಿ ಹೌ ಹಿ ವಾಸ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದ ಲ್ಯಾಂಡ್, ಯಾವ ಥರ ಫಾರ್ಮೇಷನ್ ಆಯಿತು, ಲೈಕ್ ವಿ ಶೇಪ್ ವ್ಯಾಲಿ ಅಥವಾ ಯು ಶೇಪ್ ವ್ಯಾಲಿ ಆಗಿರ್ಬೋದು, ಅಥವಾ ನಾವು ಜಲಪಾತಗಳು ನೋಡ್ತೀರಲ್ವ ಆ ಜಲಪಾತಗಳಾಗಲಿ, ಅಥವಾ ಆಕ್ಸ್ಬೋ ಲೇಕು, ಮಿಯಾಂಡರ್ಸು ಮತ್ತು ಬೀಚಸ್ಸು, ಇದೆಲ್ಲ ಫಾರ್ಮೇಷನ್ ಯಾವ ಥರ ಆಯಿತು ಅನ್ನೋದ್ರ ಬಗ್ಗೆ ಡೆವಿಸ್ ಒಂದು ಮಾಡೆಲನ್ನು, ಡೆವಿಸ್ ಮಾಡೆಲ್ ವಿಲ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ ಕ್ಲಿಯರಾಗಿ ಅವರು ಒಂದು ಥಿಯರಿಯನ್ನು ಕೊಡ್ತಾರೆ. ಆ ಥಿಯರಿ ಬಗ್ಗೆ ನೋಡೋಣ. ಸೊ ಅದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಸ್, ಅದರಲ್ಲಿ ಎಕ್ಸೋಜೆನೆಟಿಕ್ ಪ್ರಾಸೆಸ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇದ್ದಾವೆ. ದಟ್ ವಾಸ್ ಲ್ಯಾಂಡ್ ಫಾರ್ಮ್ಸಲ್ಲಿ ಕಾಸ್ಟ್ ಟೊಪೋಗ್ರಫಿ ಇದೆ ಮತ್ತು ಗ್ಲೇಷಿಯರ್ ಟೊಪೋಗ್ರಫಿ. ಇಲ್ಲಿ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ ಎರೋಷನಲ್ ಮತ್ತು ಡೆಪಾಸಿಷನಲ್ ಇಂಪಾರ್ಟೆಂಟ್ ಏಜೆಂಟ್ಸ್ ಏನೇನು ಅಂತ ಕೇಳ್ತಾರೆ. ಪ್ರಿಲಿಮಿನರಿ ಪರ್ಪಸ್, ಐ ಮೀನ್ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಗ್ಲೇಷಿಯರಲ್ಲಿ ಡೆಪಾಸಿಟ್ ಏಜೆಂಟ್ಸ್ ಯಾವ್ಯಾವ್ದು ಬರುತ್ತೆ, ಎರೋಷನಲ್ ಏಜೆಂಟ್ಸ್ ಯಾವ್ಯಾವ್ದು ಬರುತ್ತೆ, ಓಕೆನಾ. ಸೊ ಸೇಮ್ ಥಿಂಗು ಗ್ಲೇಷಿಯರಲ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಕ್ಲಾಸಸನ್ನು ಈ ಒಂದು ವಿಡಿಯೋಸಲ್ಲಿ ಕವರ್ ಆಗುತ್ತೆ. ಓಕೆ, ಫಸ್ಟ್ ಕಮ್ ಟು ದ ಟಾಪಿಕ್ ವಾಲ್ಕೆನೋಸ್. ವಾಲ್ಕೆನೋಸ್ ಅಂತ ಹೇಳಿದ್ರೆ ಜ್ವಾಲಾಮುಖಿ. ವಾಲ್ಕೆನಿಸಮ್ ಈಸ್ ಎರಪ್ಷನ್ ಆಫ್ ಮೋಲ್ಟನ್ ರಾಕ್ ಫ್ರಮ್ ಇನ್ಸೈಡ್ ದ ಅರ್ತ್ ಸರ್ಫೇಸ್. ನಾನು ಇಲ್ಲಿ ವಾಲ್ಕೆನೋಸ್ ಅಂತ ಮೇಲೆ ಮೆನ್ಷನ್ ಮಾಡಿದ್ದೀನಿ, ಕೆಳಗಡೆ ವಾಲ್ಕೆನಿಸಮ್ ಅಂತ ಇದು ಪ್ರಾಸೆಸ್. ವಾಲ್ಕೆನೋ ಬಂದು ಜನರಲ್ ಟರ್ಮು, ಬಟ್ ವಾಲ್ಕೆನಿಸಮ್ ಅಂದರೆ ಎರಪ್ಷನ್ ಆದಮೇಲೆ ಅರ್ತ್ ಸರ್ಫೇಸ್ಗೆ ರೀಚ್ ಆದಮೇಲೆ ಅದನ್ನು ವಾಲ್ಕೆನಿಸಮ್ ಅಂತ ಕರೀತಾರೆ. ವಾಲ್ಕೆನಿಸಮ್ ಅಕರ್ಸ್ ಬಿಕಾಸ್ ಅರ್ತ್ ಇಂಟರ್ನಲ್ ಹೀಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಟೆಕ್ಟಾನಿಕ್ ಪ್ರಾಸೆಸ್ ಆಸ್ ಅ ಪಾರ್ಟ್ ಆಫ್ ರಾಕ್ ಸೈಕಲ್. ಇದಕ್ಕೆ ವೆರಿ ಇಂಪಾರ್ಟೆಂಟು ಯಾವ ಒಂದು ಪ್ಲೇಸಲ್ಲಿ ವಾಲ್ಕೆನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಸ್ಟೆನೋಸ್ಫಿಯರ್. ಇದು ನೆನ್ನೆ ನೋಡಿದ್ರು ನಾವು ಲೇಯರ್ಸ್ ಆಫ್ ದಟ್ ವಾಸ್ ಇಂಟೀರಿಯರ್ ಆಫ್ ಅರ್ತ್ ಅಂತ ಬಂದಾಗ ಅಸ್ಟೆನೋಸ್ಫಿಯರ್ ವಾಸ್ ಫೌಂಡ್ ಇನ್ ಅಪ್ಪರ್ ಮ್ಯಾಂಟಲ್ ಮತ್ತು ಲೋವರ್ ಕ್ರಸ್ಟ್, ಇವೆರಡರ ಮಧ್ಯೆ ಕಂಡು ಬರುತ್ತೆ. ಇದು ಪ್ಲಾಸ್ಟಿಕ್ ಸ್ಟೇಜಲ್ಲಿ ಇರುತ್ತೆ. ಪ್ಲಾಸ್ಟಿಕ್ ಅಂದರೆ ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಲಿಕ್ವಿಡ್ ಆರ್ ನಾಟ್ ಕಂಪ್ಲೀಟ್ಲಿ ಸಾಲಿಡ್. ಓಕೆ, ಸೊ ಆ ಥರ ಇರುತ್ತೆ. ಸೊ ಆ ಸ್ಟೇಜ್ಗೆ ನಾವು ಪ್ಲಾಸ್ಟಿಕ್ ಸ್ಟೇಜ್ ಅಂತ ಕರಿತೀವಿ. ವಾಲ್ಕೆನೋ ಸ್ಟಾರ್ಟ್ ಆಗೋದು, ಎರಪ್ಟ್ ಆಗೋದು ಇಲ್ಲಿಂದಾನೆ. ಇಲ್ಲಿ ನೋಡ್ಬೋದು
ಒಂದು ವಿಡಿಯೋಸನ್ನು ನೋಡಿದಾಗ ವಾಲ್ಕೆನೋಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ತೀರಿ ನೀವು. ಈ ಪಾರ್ಟ್ ಇಲ್ಲಿಂದ ಶುರುವಾಗುತ್ತೆ, ಅಥವಾ ಯು ಕ್ಯಾನ್ ಟೇಕ್ ಇಯರ್ ಆಲ್ಸೋ. ಇನ್ನು ಸ್ವಲ್ಪ ವಿಡಿಯೋಸ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ. ದಟ್ ವಾಸ್ ಅಸ್ಥೆನೋಸ್ಪಿಯರ್. ಓಕೆ, ಅಸ್ಥೆನೋಸ್ಪಿಯರ್ ಎಬೋ ದಟ್ ವಾಸ್ ಲಿಥೋಸ್ಪಿಯರ್ ಬರುತ್ತೆ. ಲಿಥೋಸ್ಪಿಯರ್ ಮೇಲೆ ಎರಪ್ಟ್ ಆಗಿ ಆಚೆ ಬರುತ್ತೆ, ದಟ್ ವಾಸ್ ವಾಲ್ಕೆನೋಸ್. ಇದು ಬೇಸಿಕ್ ಡೆಫಿನೇಷನ್ಸು. ಜನರಲಿ ಅರ್ಥಕ್ವಿಕ್ಸು ವಾಲ್ಕೆನೋಸು ಎಲ್ಲಿ ಜನರಲ್ ಆಗಿ ಫೌಂಡ್ ಆಗುತ್ತೆ ಅಂದರೆ, ಇಟ್ ಕ್ಯಾನ್ ಫೌಂಡ್ ಬೋತ್ ಇನ್ ಡೈವರ್ಜಿಂಗ್ ಅಂಡ್ ಕನ್ವರ್ಜಿಂಗ್ ಪ್ಲೇಟ್ ಬೌಂಡ್ರೀಸ್. ಪ್ಲೇಟ್ ಬೌಂಡ್ರೀಸನ್ನು ಡಿಸ್ಕಷನ್ ಮಾಡಬೇಕಾದ್ರೆ ಅಲ್ಲಿ ನಾವು ಕೆಲವೊಂದು ಟಾಪಿಕ್ಸನ್ನು ನೋಡಬೇಕಾಗುತ್ತೆ. ದಟ್ ವಾಸ್ ಕನ್ವರ್ಜಿಂಗ್ ಪ್ಲೇಟ್ ಬೌಂಡ್ರಿ, ಡೈವರ್ಜಿಂಗ್ ಪ್ಲೇಟ್ ಬೌಂಡ್ರಿ. ಓಕೆ, ಮತ್ತು ಇನ್ನೊಂದಿದೆ, ದಟ್ ವಾಸ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಕನ್ವರ್ಜಿಂಗ್ ಮತ್ತು ಡೈವರ್ಜಿಂಗ್. ಓಕೆ, ಥರ್ಡ್ ಒನ್ ಒಂದು ಸ್ಟೇಷನರಿ ಅಂದರೆ ದಟ್ ವಾಸ್ ಸ್ಟಾಗ್ನೆಂಟ್ ಆಗಿರ್ತದೆ, ಯಾವ ಕಡೆನೂ ಮೂಮೆಂಟ್ ಆಗಿರಲ್ಲ, ಐದರ್ ಅಪೋಸಿಟ್ ಇರಲ್ಲ ಅಥವಾ ಸೇಮ್ ಡೈರೆಕ್ಷನ್ಸ್ ಇರಲ್ಲ. ಓಕೆ, ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಕರೀತಾರೆ ಅದನ್ನು, ಟ್ರಾನ್ಸ್ಫಾರ್ಮ್. ಓಕೆ, ಸೊ ಅದು ಎಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಡೈವರ್ಜಿಂಗ್ ಮತ್ತು ಕನ್ವರ್ಜಿಂಗ್ ಪ್ಲೇಟ್ಸ್, ಮೂಮೆಂಟ್ ಆಫ್ ಪ್ಲೇಟ್ಸು. ಅದು ಡೈವರ್ಜಿಂಗ್ ಅಂತ ಹೇಳಿದ್ರೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಪ್ಲೇಟ್ಸ್ ಮೂಮೆಂಟ್ ಆಗೋದು. ಕನ್ವರ್ಜಿಂಗ್ ಅಂದರೆ ಸೇಮ್ ಡೈರೆಕ್ಷನ್ ಕಡೆ ಮೂಮೆಂಟ್ ಆದಾಗ ಬಿಕಾಸ್ ಆಫ್ ಫೋಲ್ಡಿಂಗ್ ಅಥವಾ ಫಾಲ್ಟಿಂಗಿಂದ, ತಿಕ್ಕಾಟದಿಂದ, ಪ್ಲೇಟ್ಸ್ ಒಂದು ತಿಕ್ಕಾಟದಿಂದ ವಾಲ್ಕೆನೋ ಫಾರ್ಮೇಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ಇಷ್ಟು ಬೇಸಿಕ್ ಡೆಫಿನೇಷನ್ನು. ಮತ್ತು ವಾಲ್ಕೆನೋಸ್ ಬಗ್ಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸು. ನಾವು ಟೈಪ್ಸ್ ಆಫ್ ವಾಲ್ಕೆನೋಸ್. ಈ ಟೈಪ್ಸ್ ಆಫ್ ವಾಲ್ಕೆನೋಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಹೌ ದೇ ಹ್ಯಾವ್ ಫಾರ್ಮ್ಡ್, ಸ್ಟ್ರಕ್ಚರ್ ಆಧಾರದ ಮೇಲೆ. ಓಕೆ, ಹೊರಗೆ ಬಂದಮೇಲೆ ಯಾವ ಒಂದು ಸ್ಟೈಲ್ ಶೇಪಲ್ಲಿ ಫಾರ್ಮೇಷನ್ ಆಗಿದೆ ವಾಲ್ಕೆನೋಸು ಅನ್ನೋ ಒಂದು ಆಧಾರದ ಮೇಲೆ ಈ ಟೈಪ್ಸ್ ಆಫ್ ವಾಲ್ಕೆನೋಸನ್ನು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸಿಂಡರ್ ವಾಲ್ಕೆನೋ, ದಟ್ ವಾಸ್ ಸಿಂಡರ್ ಕೋನ್ಸ್ ಅಥವಾ ಸಿಂಡರ್ ವಾಲ್ಕೆನೋಸ್, ಕಾಂಪೋಸಿಟ್ ವಾಲ್ಕೆನೋಸ್, ಶೀಲ್ಡ್ ವಾಲ್ಕೆನೋಸ್ ಆ್ಯಂಡ್ ಲಾವಾ ವಾಲ್ಕೆನೋಸ್. ಇದರಲ್ಲಿ 3 ಇಂಪಾರ್ಟೆಂಟ್, ಸಿಂಡರ್, ಕಾಂಪೋಸಿಟ್ ಮತ್ತು ಶೀಲ್ಡ್ ವೆರಿ ಇಂಪಾರ್ಟೆಂಟು. ಎಕ್ಸಾಮಿನೇಷನಲ್ಲಿ ರಿಪೀಟೆಡಾಗಿ ಕೇಳಿದ್ದಾರೆ ಇದನ್ನು. ಲಾವಾ ರೇರ್ ಕೇಸು, ಎಕ್ಸಾಮ್ ಪ್ರಿಲಿಮಿನರಿ ಪರ್ಪಸ್ಸು ಸಿಂಡರ್ ಮತ್ತು ಶೀಲ್ಡ್ ರಿಪೀಟೆಡಾಗಿ ರೈಸ್ ಆಗಿದೆ ಕ್ವಶನ್ಸ್ ಇದು. ಸೊ ನೋಡ್ಕೊಳ್ಳಿ ಇದನ್ನು. ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು, ಸಿಂಡರ್ ಕೋನಲ್ಲಿ ಏನು ಇಂಪಾರ್ಟೆಂಟ್ ಆಸ್ಪೆಕ್ಟು? ಫಸ್ಟ್ ಥಿಂಗು, ಇಟ್ ವಾಸ್ ಸಿಂಗಲ್ ವೆಂಟ್, ಒಂದೇ ವೆಂಟ್ ಇರುತ್ತೆ. ಹೊರಗಡೆ ಲಾವಾ ಆಚೆ ಬರಬೇಕಾದ್ರೆ, ಮೋಲ್ಟನ್ ಮ್ಯಾಗ್ಮಾ ಆಚೆ ಬರಬೇಕಾದ್ರೆ ಇದು ಒಂದೇ ಸಿಂಗಲ್ ವೆಂಟಲ್ಲಿ ಬರುತ್ತೆ. ನೋಡಿ, ಇಲ್ಲಿ ನೋಡ್ಬೋದು ಡಯಾಗ್ರಾಮು. ಓಕೆ, ಪಿಕ್ಕು ಸಿಂಗಲ್ ವೆಂಟಿಂದ ಆಚೆ ಬರುತ್ತೆ. ದೇರ್ ಈಸ್ ನೋ ಮಲ್ಟಿಪಲ್ ವೆಂಟ್ಸ್ ಲೈಕ್ ಸಚ್ ಆಸ್ ಕಾಂಪೋಸಿಟ್ ಮತ್ತು ಶೀಲ್ಡ್ ಥರ. ಈ ಒಂದು ಸಿಂಡರ್ ಕೋನ್ಸ್ ಬಂದುಬಿಟ್ಟು ಸಿಂಗಲ್ ವೆಂಟ್ ಇರುತ್ತೆ. ಮತ್ತು ಸಿಂಡರ್ ಕೋನ್ ಅಂದರೆ ಈ ಥರ ಶೇಪ್ ಇರುತ್ತೆ. ಓಕೆ, ಐಸ್ ಕ್ರೀಮ್ ಕಪ್ ಇರುತ್ತಲ್ಲ ಮೇಲೆ ಪಾರ್ಟು, ಸೊ ಆ ಥರ ಇರುತ್ತೆ. ಸೊ ಇದನ್ನು ಸಿಂಡರ್ ಕೋನ್ ಅಂದರೆ ಆಚೆ ಬಂದಮೇಲೆ, ಮೋಲ್ಟನ್ ಮ್ಯಾಗ್ಮಾ ಆಚೆ ಬಂದಮೇಲೆ ಶೇಪ್ ಆ ಥರ ಫಾರ್ಮೇಷನ್ ಆಗಿರುತ್ತೆ. ಓಕೆ, ನೋಡಿ ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮು. ಸೊ ಈ ಥರ ಫಾರ್ಮೇಷನ್ ಆಗಿದೆ. ಓಕೆ, ಮತ್ತು ಇಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಏನು ಅಂತ ಹೇಳಿದ್ರೆ, ಮೋಸ್ಟ್ಲಿ ಸಿಂಡರ್ ಕೋನ್ಸ್ ಎರಪ್ಟ್ ಓನ್ಲಿ ಒನ್ಸ್. ಇದು ರಿಪೀಟೆಡ್ ಆಗಿ ಲೈಕ್ ಶೀಲ್ಡ್ ಅಥವಾ ಕಾಂಪೋಸಿಟ್ ಥರ ರಿಪೀಟೆಡ್ ಆಗಿ ಎರಪ್ಟ್ ಆಗಲ್ಲ. ಒನ್ಸ್ ಇಯರ್ಲಿ ಅಥವಾ 2 years ಒನ್ಲಿ, ರಿಪೀಟೆಡ್ ಆಗಿ ಆಗೋದಿಲ್ಲ. ಇಟ್ ವಾಸ್ ರೇರೆಸ್ಟ್ ರೇರ್ ಕೇಸು, ಓನ್ಲಿ ಒನ್ಸ್ ಇಟ್ಟು ಅಕ್ಕರ್ ಆಗ್ತಾ ಇರ್ತದೆ. ಓಕೆ, ಸೊ ಇನ್ನೊಂದು ಏನು ಅಂತ ಹೇಳಂದರೆ ಸಿಂಡರ್ ಕೋನ್ಸು ಜನರಲ್ ಆಗಿ ಈ ಥರ ಹ್ಯಾಶಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೆಕೆಂಡ್ ಒನ್ನು, ಇಲ್ಲಿ ಎರಡು ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸಿಂಡರ್ ಕೋನ್ಸು. ಒಂದು ಸಿಂಗಲ್ ವೆಂಟು, ಸೆಕೆಂಡ್ ಒನ್ನು ಇಟ್ ವಾಸ್ ಮೋಸ್ಟ್ ಸಿಂಡರ್ ಕೋನ್ಸ್ ಆರ್ ಎರಪ್ಟ್ ಓನ್ಲಿ ಒನ್ಸ್ ಇನ್ ಲೈಫ್ ಟೈಮ್. ಓಕೆ, ಜನರಲ್ ಆಸ್ಪೆಕ್ಟ್ ಆಗಿ. ಓಕೆನಾ. ಆ್ಯಂಡ್ ಕಾಂಪೋಸಿಟ್ ವಾಲ್ಕೆನೋ, ಸೆಕೆಂಡ್ ಒನ್ ಇದು ಕಾಂಪೋಸಿಟ್ ವಾಲ್ಕೆನೋಸ್. ಇಲ್ಲಿ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನು ಅಂತ ಹೇಳಿದ್ರೆ, ಆ ವಾಲ್ಕೆನೋಸ್ ಮ್ಯಾಗ್ಮಾ ಇದೆಯಲ್ಲ, ಐ ವೆಸ್ಕಾಸಿಟಿ ಲಾವಾ ಇರುತ್ತೆ ಮತ್ತು ಆ್ಯಶಸ್ ಇರುತ್ತೆ. ರಾಕ್ ಡೆಬ್ರಿಸು ಆ್ಯಶಸ್ಸು ಸೇಮ್ ಸಿಂಡರ್ ಕೋನಲ್ಲಿ ಇರುತ್ತೆ. ಬಟ್ ಡಿಫ್ರೆನ್ಸ್ ಒಂದೇ, ಇಲ್ಲಿ ಐ ವೆಸ್ಕಾಸಿಟಿ ಲಾವಾ ಇರುತ್ತೆ. ಐ ವೆಸ್ಕಾಸಿಟಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀರು ಮತ್ತು ಜೇನುತುಪ್ಪ ತೊಗೊಂಡಾಗ, ಜೇನುತುಪ್ಪ ಇಟ್ ವಾಸ್ ಲೈಕ್ ತುಂಬ ಗಟ್ಟಿ ಇರುತ್ತೆ, ಅರಿಯೋದು ಲೇಟ್ ಆಗುತ್ತೆ. ಓಕೆನಾ, ಮಂದ ಇರುತ್ತೆ. ವೈಲ್ ವಾಟರ್ ಈಸಿಲಿ ಫ್ಲೋ ಆಗುತ್ತೆ, ಅಂದರೆ ಲೋ ವೆಸ್ಕಾಸಿಟಿ ಅಂತ ಅರ್ಥ. ನೀರು ಕಮ್ಮಿ ವೆಸ್ಕಾಸಿಟಿ ಇರುತ್ತೆ, ಜೇನುತುಪ್ಪ ಜಾಸ್ತಿ ವೆಸ್ಕಾಸಿಟಿ ಇರುತ್ತೆ. ಓಕೆ, ಆ ಥರ ಐ ವೆಸ್ಕಾಸಿಟಿ. ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲಿ ಸಿಲಿಕಾನ್ ಮೆಟಲ್ಸ್ ಇದೆಯಲ್ಲ, ಸಿಲಿಕಾನ್ ಎಲಿಮೆಂಟ್ಸ್ ಇದೆಯಲ್ಲ, ಅದು ಜಾಸ್ತಿ ಇರುತ್ತೆ. ಸಿಲಿಕಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಐ ವೆಸ್ಕಾಸಿಟಿ ಇದೆ ಅಂತ ಅರ್ಥ. ಆ್ಯಂಡ್ ಇದು ಮೂಮೆಂಟ್ ಆಗೋದು ಕೂಡ ತುಂಬ ಸ್ಲೋ ಆಗಿ ಆಚೆ ಬರುತ್ತೆ. ಓಕೆ, ಒಳಗಡೆಯಿಂದ ಮೋಲ್ಟನ್ ಮ್ಯಾಗ್ಮಾ ಆಚೆ ಬಂದ ಮೇಲೆ ಸರ್ಫೇಸ್ ಏರಿಯಾದಲ್ಲಿ ಅರಿಬೇಕಾದ್ರೆ ಸ್ಲೋ ಆಗಿ ಮೂಮೆಂಟ್ ಆಗುತ್ತೆ. ಓಕೆ, ವೈ ಅಂತ ಹೇಳಿದ್ರೆ ಐ ವೆಸ್ಕಾಸಿಟಿ ಲಾವಾ. ಆ್ಯಂಡ್ ದಿಸ್ ವಾಸ್ ಜನರಲಿ ಫೌಂಡ್ ಇನ್ ಟಾಲ್ ಕೋನಿಕಲ್ ಮೌಂಟೇನ್ಸ್. ಬೆಟ್ಟ ಗುಡ್ಡಗಳಿದಾವಲ್ಲ, ಹಿಮಾಲಯ ಲೈಕ್
ಇಲಿ ಏರಿಯಾಸು. ಸೊ ಅಲ್ಲಿ ಜನರಲ್ ಆಗಿ ಕಾಂಪೋಸಿಟ್ ವಾಲ್ಕೆನೋಸ್ ಕಂಡು ಬರ್ತದೆ. ಮತ್ತು ಇದು ತುಂಬ ವೈಲೆಂಟ್ ಎಕ್ಸ್ಪ್ಲೋಸಿವ್ ಎರಪ್ಷನ್ಸು. ಸೌಂಡ್ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ದೂರ ಚಿಮ್ತಾ ಇರುತ್ತೆ ಹೊರಗಡೆಯಿಂದ, ಯಾಕಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ ಒಳಗಡೆ. ಪ್ರೆಷರ್ ಮತ್ತು ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಕಾಂಪೋಸಿಟ್ ವಾಲ್ಕೆನೋಸು ತುಂಬ ವೈಲೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಕಾಂಪೋಸಿಟ್ ವಾಲ್ಕೆನೋಸು. ನಾವಲ್ಲಿ ಸಿಂಡರ್ ವಾಲ್ಕೆನೋಸ್ ನೋಡಿದಾಗ ಇಟ್ ವಾಸ್ ಓನ್ಲಿ ಸಿಂಗಲ್ ವೆಂಟ್ ಇತ್ತು, ಒಂದೇ ಒಂದು ಹೊರಗೆ ಬರೋದಕ್ಕೆ, ಆಚೆ ದಟ್ ವಾಸ್ ಮೋಲ್ಟನ್ ಮ್ಯಾಗ್ಮಾ ಆಚೆ ಬರೋದಕ್ಕೆ ಒಂದು ವೆಂಟ್ ಇತ್ತು. ಬಟ್ ಇಲ್ಲಿ ಕಾಂಪೋಸಿಟ್ ವಾಲ್ಕೆನೋಸ್ ನೋಡ್ಬೋದು ನೀವು, ಮಲ್ಟಿಪಲ್ ವೆಂಟ್ಸ್ ಇರೋದು. ಓಕೆ, unlike cinder cone it was multiple vents. Okay, multiple vents irutte. And shape ನೋಡ್ಬೋದು ನೀವು, shape of this one volcano was like this, triangle ತರ ಆಚೆ ಬರ್ತಾ ಇರೋದು. now ಇಲ್ಲಿ ನೋಡಿ, volcanoes was generally starting place ಬಂದ್ಬಿಟ್ಟು ಅಸ್ಥೆನೋಸ್ಫಿಯರ್, ಇಲ್ಲಿ ಹೇಳ್ದ ಆವಾಗಲೇ, ಅದ್ರ ಮೇಲೆ ಲಿಥೋಸ್ಫಿಯರ್. ಇದನ್ನ ಮ್ಯಾಗ್ಮಾ ಚೇಂಬರ್ ಅಂತ ಕರೀತಾರೆ. ಇಲ್ಲಿ ಅಸ್ಥೆನೋಸ್ಫಿಯರ್ ಎಲ್ಲಿ ವಾಲ್ಕೆನಿಕ್ ಒಂದು ಮೋಲ್ಟನ್ ಮ್ಯಾಗ್ಮಾ ಸ್ಟೋರ್ ಆಗಿರುತ್ತೆ, ಆ ಪ್ಲೇಸನ್ನು ನಾವು ಮ್ಯಾಗ್ಮಾ ಚೇಂಬರ್ ಅಂತ ಕರೀತಾರೆ. ಸೊ ಯಾವಾಗ ಪ್ರೆಷರ್ ಮತ್ತು ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ, ಪ್ರೆಷರ್ ಜಾಸ್ತಿ ಆದಾಗ ಔಟರ್ ಪ್ರೆಷರ್ಗಿಂತ ಇನ್ನರ್ ಪ್ರೆಷರ್ ಜಾಸ್ತಿ ಇರಬೇಕಾದ್ರೆ, ಸರ್ಫೇಸ್ ಆಫ್ ಅರ್ತ್ ಮೇಲೆಗಿಂತಾನು ಭೂಮಿಯ ಒಳಗಡೆ ಪ್ರೆಷರ್ ಜಾಸ್ತಿ ಇರಬೇಕಾದ್ರೆ, ಸೊ ಆಬ್ವಿಯಸ್ಲಿ ಮ್ಯಾಗ್ಮಾ ಏನು ಮಾಡುತ್ತೆ, ಆಚೆಗೆ ಬರುತ್ತೆ. ಓಕೆ, ಇಲ್ಲಿ ಕಾಂಪೋಸಿಟ್ ವಾಲ್ಕೆನೋಸ್ ನೋಡಿದ್ರೆ ಏನು ಇಂಪಾರ್ಟೆಂಟ್ ಟಾಪಿಕ್ಸು, ವಿಸ್ಕಾಸಿಟಿ, ಏಕೆಂದರೆ ಸಿಲಿಕಾನ್ ಎಲಿಮೆಂಟ್ಸು ಜಾಸ್ತಿ ಇರುತ್ತೆ ಅದರಲ್ಲಿ. ಎರಡನೇದು ಬಂದ್ಬಿಟ್ಟು ಇಲಿ ಏರಿಯಾಸಲ್ಲಿ ಜನರಲ್ ಆಗಿ ಎರಪ್ಟ್ ಆಗ್ತಾ ಇರ್ತದೆ. ಓಕೆ, ಮತ್ತೆ ಮಲ್ಟಿಪಲ್ ವೆಂಟ್ಸ್ ಇರುತ್ತೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಥರ್ಡ್ ಒನ್, ಶೀಲ್ಡ್ ವಾಲ್ಕೆನೋಸ್. ನೇಮ್ ಇಟ್ ಸೆಲ್ಫ್ ಸೇಸ್ ದಟ್ ಶೀಲ್ಡ್. ಓಕೆ, ಶೀಲ್ಡ್ ಅಂತ ಹೇಳಿದ್ರೆ ನೋಡ್ಬೋದು ತಟ್ಟೆ ಆಕಾರದಲ್ಲಿ. ಓಕೆ, ತಟ್ಟೆ ಅಥವಾ ನಾವು ಇನ್ನೂ ಒಂದು ಅಂದರೆ ಸಾಸರ್ ಶೇಪ್ ಥರ ಇರುತ್ತೆ ಶೀಲ್ಡ್ ವಾಲ್ಕೆನೋಸು. ಬೌಲ್ ಅಂತ ಹೇಳ್ಬೋದು, ಬೌಲ್ ಅಥವಾ ಸಾಸರ್ ಈ ಥರ ಕಾಣಿಸ್ಕೊಳ್ಳುತ್ತೆ ಶೀಲ್ಡ್ ವಾಲ್ಕೆನೋಸು. ವೇರ್ ಇಯರ್ ಇನ್ನೊಂದು ಇಲ್ಲಿ ಏನು ಅಂದರೆ ಲೋ ವೆಸ್ಕಾಸಿಟಿ ಆಫ್ ಲಾವಾ. ನಾವು ಕಾಂಪೋಸಿಟ್ ವಾಲ್ಕೆನೋಸಲ್ಲಿ ಹೈ ವೆಸ್ಕಾಸಿಟಿ ಆಫ್ ಲಾವಾ ಇರುತ್ತೆ, ಹೈ ವೆಸ್ಕಾಸಿಟಿ ಮತ್ತು ಸೌಂಡ್ ಜಾಸ್ತಿ ಇರುತ್ತೆ, ವೈಲೆಂಟ್ ಆಗಿ ಎಕ್ಸ್ಪ್ಲೋಸಿವ್ ಆಗ್ತಾ ಇರ್ತದೆ, ಹೈ ಸಿಲಿಕಾನ್ ಎಲಿಮೆಂಟ್ಸ್ ಇರುತ್ತೆ. ಇಲ್ಲಿ ಲೋ ವೆಸ್ಕಾಸಿಟಿ ಅಂದ ತಕ್ಷಣ ಏನು ಮೈಂಡಲ್ಲಿ ಏನು ಇರಬೇಕು ಅಂದರೆ ಲೋ ಸಿಲಿಕೆ ಇರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ಇದು ಮೋಸ್ಟ್ಲಿ ಕ್ಯಾರೆಕ್ಟರ್ಸನ್ನು ಕೊಟ್ಬಿಟ್ಟು ಯಾವ ಟೈಪ್ ಆಫ್ ವಾಲ್ಕೆನೋಗೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಕೇಳಿರ್ತಾರೆ. ಓಕೆನಾ, ಸೊ ಲೋ ವೆಸ್ಕಾಸಿಟಿ ಇದೆ ಅಂತ ಹೇಳಿದ್ರೆ ಲೋ ಸಿಲಿಕಾನ್ ಎಲಿಮೆಂಟ್ಸು ಕಮ್ಮಿ ಇದೆ ಅಂತ ಅರ್ಥ. ಹೈ ವೆಸ್ಕಾಸಿಟಿ ಇದೆ ಅಂತ ಹೇಳಿದ್ರೆ ಸಿಲಿಕಾನ್ ಎಲಿಮೆಂಟ್ಸು ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಶೀಲ್ಡ್ ವಾಲ್ಕೆನೋಸ್ ಆರ್ ಕಾಮನ್ ಇನ್ ಓಷನ್. ಜನರಲ್ ಆಗಿದು ಸಮುದ್ರದ ಓಷನ್ಸ್ ಅಲ್ಲಿ ಕಂಡು ಬರ್ತದೆ. ಯಾವುದು? ಶೀಲ್ಡ್ ವಾಲ್ಕೆನೋಸ್. ನಾವು ಕಾಂಪೋಸಿಟ್ ವಾಲ್ಕೆನೋಸ್ ನೋಡಿದಾಗ ಇಲಿ ಏರಿಯಾಸ್ ಅಲ್ಲಿ ಜನರಲ್ ಕಂಡು ಬರ್ತಾ ಇತ್ತು. ಬಟ್ ಇಯರ್ ಶೀಲ್ಡ್ ವಾಲ್ಕೆನೋಸ್ ಆರ್ ಜನರಲಿ ಫೌಂಡ್ ಇನ್ ocean then rather than continental setting. ಇದು ಜ್ಞಾಪಕ ಇರಲಿ. ದಿಸ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ ಕೋನ್ ವಾಲ್ಕೆನೋ, ಕಾಂಪೋಸಿಟ್ ವಾಲ್ಕೆನೋ ಮತ್ತು ಶೀಲ್ಡ್ ವಾಲ್ಕೆನೋ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ ಹವಾಯಿಯನ್ ವಾಲ್ಕೆನೋ ಚೈನ್ಸ್. ಓಕೆ, ಹವಾಯಿಯನ್ ಐಲ್ಯಾಂಡ್ಸ್ ಇದೆಯಲ್ಲ, ಅಲ್ಲಿ ಜನರಲ್ ಆಗಿ ಕಂಡುಬರುವಂತಹ ವಾಲ್ಕೆನೋಸ್ ಯಾವುದು ಅಂತ ಹೇಳಿದ್ರೆ ಶೀಲ್ಡ್ ವಾಲ್ಕೆನೋಸ್. ಕಾಮನ್ ಆಗಿ ಐಸ್ಲ್ಯಾಂಡು ಇಲ್ಲೆಲ್ಲ ಬರುತ್ತೆ. ಇದು ಯಾವುದು? ಶೀಲ್ಡ್ ವಾಲ್ಕೆನೋ. ನೋಡ್ಬೋದು, ಈ ಸ್ಟ್ರಕ್ಚರ್ ನೋಡಿ, ಈ ಥರ ಇದೆ, ಸಾಸರ್ ಶೇಪಲ್ಲಿದೆ, ತಟ್ಟೆ ಆಕಾರದಲ್ಲಿರುತ್ತೆ. ಓಕೆ, ಲೇಯರ್ ಆಗಿ ಈ ಥರ ಫಾರ್ಮೇಷನ್ ಆಗಿದೆ. ಯಾಕೆ ಅಂತಂದರೆ ಲೋ ವೆಸ್ಕಾಸಿಟಿ, ಇದು ವೆರಿ ಇಂಪಾರ್ಟೆಂಟು. ಲೋ ವೆಸ್ಕಾಸಿಟಿ ಇರುತ್ತೆ ಮತ್ತು ಲೋ ಸಿಲಿಕಾನ್ ಎಲಿಮೆಂಟ್ಸ್ ಇರುತ್ತೆ ಇದರಲ್ಲಿ. ಆ ಕಾರಣಕ್ಕೆ ಇದು ತಟ್ಟೆ ರೂಪದಲ್ಲಿ ಇರೋವಂಥದ್ದು. ಓಕೆ, ಲಾಸ್ಟ್ ಒನ್ನು ಲಾವಾ ಡೂಮ್ಸ್. ಓಕೆ, ಇದು ಕೂಡ ಅಷ್ಟೇ ಹೈ ವೆಸ್ಕಾಸು, ಸಿಮಿಲರ್ ಟು ದಟ್ ಆಫ್ ಕಾಂಪೋಸಿಟ್ ವಾಲ್ಕೆನೋಸ್ ಏನು ಹೇಳಿದರೆ ಅದೇ ಥರ ಹೈ ವೆಸ್ಕಾಸಿಟಿ ಇರುತ್ತೆ. ಹೈ ವೆಸ್ಕಾಸಿಟಿ ಅಂದರೆ ಸಿಲಿಕಾ ಎಲಿಮೆಂಟ್ಸು ಜಾಸ್ತಿ ಇರುತ್ತೆ. ಓಕೆ, ಇದೆರಡೇ. ಬಟ್ ಇದನ್ನು ಲಾವಾ ಡೂಮ್ಸು, ಲಾವಾ ವಾಲ್ಕೆನೋ ಟೈಪು ಎಲ್ಲೂ ಜಾಸ್ತಿ ಕೇಳಕ್ಕೆ ಹೋಗಿಲ್ಲ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಮೌಂಟೇನ್ ಏರಿಯಾಸಲ್ಲಿ ಜನರಲ್ ಆಗಿ ಎರಪ್ಟ್ ಆಗ್ತಾ ಇರೋದಕ್ಕೆ ವಿ ಕ್ಯಾನ್ ಕಾಂಪೋಸಿಟ್ ವಾಲ್ಕೆನೋ ಎಕ್ಸಾಂಪಲ್ಲು. ನದಿಗಳು ಅದು ಓಷನ್ಸಲ್ಲಿ ವಾಲ್ಕೆನೋಸ್ ಎರಪ್ಟ್ ಆಗ್ತಾ ಇರೋದು ದಟ್ ವಾಸ್ ಶೀಲ್ಡ್ ವಾಲ್ಕೆನೋಸು. ಆ್ಯಂಡ್ ಸಿಂಗಲ್ ವೆಂಟಲ್ಲಿ ಆಚೆ ಬಂದು ದಟ್ ವಾಸ್ ಕೋನ್ ಶೇಪ್ ಎರಪ್ಷನ್ ಆಗೋದು, ದಟ್ ವಾಸ್ ಕೋನ್ ವಾಲ್ಕೆನೋಸ್ ಅಂತ ಕರೀತಾರೆ. ದಿಸ್ ಲಾವಾ ಡೂಮ್ಸ್ ವಾಸ್ ರೇರೆಸ್ಟ್ ರೇರ್ ಕೇಸು, ಕಡಿಮೆ ಎರಪ್ಷನ್ಸು. ಸೊ ಆದ ಕಾರಣ ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಲಾವಾ ಡೂಮ್ಸು. ಲಾವಾ ಡೂಮ್ಸ್ ಅಥವಾ ಲಾವಾ ವಾಲ್ಕೆನೋಸ್ ಎರಡೂ ಒಂದೇ. ಸೊ ಈ ಥರ ಎರಪ್ಟ್ ಆಗುತ್ತೆ. ಇಲ್ಲಿ ಮಲ್ಟಿಪಲ್ ವೆಂಟ್ಸ್ ಇದೆ, ಸೇಮ್ ಆಸ್ ಶೀಲ್ಡ್ ಮತ್ತು ಕಾಂಪೋಸಿಟ್ ಥರ. ಅನ್ಲೈಕ್ ಕೋನ್ ವಾಲ್ಕೆನೋಸು ಸಿಂಗಲ್ ವೆಂಟ್ ಇರುತ್ತೆ, ಬಟ್ ಇದಕ್ಕೆ ಮಲ್ಟಿಪಲ್ ವೆಂಟ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಆ್ಯಶಸಲ್ಲಿ ಏನೇನಿದೆ ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ವಾಲ್ಕೆನೋಸಿಂದ ಹೊರಬರುವ
ವಾಲ್ಕೆನೋಸ್ ಇಂದ ಹೊರಬರುವ ಯಾವ ಗ್ಯಾಸಸ್ ಬರುತ್ತೆ, ಯಾವ್ದು ಬರಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಗ್ಯಾಸಸ್ ಫೌಂಡ್ ಇನ್ ವಾಲ್ಕೆನಿಕ್ ಎರಪ್ಷನ್ಸ್ ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಯು ಕ್ಯಾನ್ ಆನ್ಸರ್ ದಿಸ್ ಒನ್. SO2 ಆ್ಯಂಡ್ CO2, NO2, ಓಕೆ, ನೈಟ್ರೋಜನ್ನು, ಸಲ್ಫರು, ಕಾರ್ಬನ್ ಡೈಆಕ್ಸೈಡು, ವಾಟರ್ ವೇಪರು. ಸೊ ಇವೆಲ್ಲ ಕಂಡು ಬರ್ತದೆ. ಓಕೆ ದೀಸ್ ಆರ್ ಗ್ಯಾಸಸ್ ವಿಚ್ ವಾಸ್ ಫೌಂಡ್ ಬೈ ಎರಪ್ಟಿಂಗ್ ದ ವಾಲ್ಕೆನೋಸ್. ಇದನ್ನ ಕೇಳಿದ್ರೆ ಮೇ ಬಿ ದಟ್ ವಾಸ್ ಎನ್ವಿರಾನ್ಮೆಂಟಲ್ ಆಸ್ಪೆಕ್ಟ್ ಅಂತ ಬಂದಾಗ, ದಟ್ ವಾಸ್ ಏರ್ ಪೊಲ್ಯೂಷನ್ ಅಥವಾ ರೈನ್ಫಾಲ್ ಪ್ಯಾಟರ್ನ್, ಈ ಥರ ಒಂದು ವಿಚಾರದಲ್ಲಿ ಬಂದಾಗ ವಿಚ್ ಆಫ್ ದಿ ಫಾಲೋಯಿಂಗ್ ಪಾಯ್ಸನಸ್ ಗ್ಯಾಸಸ್ ವಿಚ್ ವಾಸ್ ಎರಪ್ಟಿಂಗ್ ಫ್ರಮ್ ದ ಡ್ಯೂ ಟು ದ ವಾಲ್ಕೆನೋಸ್ ಅಂತ ಬಂದಾಗ, ಸೊ ಇದನ್ನು ನೀವು ಬರೀಬೋದು. ಓಕೆ, ಯಾವ್ಯಾವ ಗ್ಯಾಸಸ್ಸು ಆಚೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಇನ್ನೂ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಸ್ಟೇಜಸ್ಸನ್ನು ಕೊಟ್ಟಿದ್ದೀನಿ. ದಿಸ್ ವಾಸ್ ದ ಫಸ್ಟ್ ಅಸ್ಥೆನೋಸ್ಪಿಯರು. ಇಲ್ಲಿಂದ ಮೇಲೆ ಬಂದಾಗ ಇದು ಲಿಥೋಸ್ಪಿಯರು. ದೆನ್ ಆಫ್ಟರ್ ದಿಸ್ ಈಸ್ ದ ಸರ್ಫೇಸ್ ಆಫ್ ಅರ್ತ್. ಓಕೆ, ಹೊರಗೆ ಬರುವಂಥದ್ದು ಗ್ಯಾಸಸ್ ಮುಖಾಂತರ ಆಚೆ ಹೋಗುತ್ತೆ. ಗಟ್ಟಿ ಇರುವ ಪದಾರ್ಥ, ದಟ್ ವಾಸ್ ಸಾಲಿಡ್ ಪಾರ್ಟ್. ಓಕೆ, ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಮಿನರಲ್ಸ್ ಇರುತ್ತೆ. ಓಕೆ, ಸೊ ಇಷ್ಟು ಕೂಡ ವಾಲ್ಕೆನೋಸ್ ಟೈಪ್ಸ್ ಅಂತ ನೋಡಿದ್ರೆ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ಅರ್ಥ ಆಗೋದಕ್ಕೆ ಲಾಸ್ಟ್ ಇದೊಂದು ಸ್ಲೈಡಲ್ಲಿ ನೀವು ನೋಡ್ಕೋಬೋದು. ದ ಟೈಪ್ಸ್ ಆಫ್ ವಾಲ್ಕೆನೋಸ್ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ. ನಾವು ಫಸ್ಟ್ ಒನ್ ನೋಡಿದ್ರೆ ದಟ್ ವಾಸ್ ಸಿಂಡರ್ ಕೋನ್ಸ್ ಅಂತ ಹೇಳಿದೆ. ಸ್ಮಾಲೆಸ್ಟ್ ಸಿಂಗಲ್ ವೆಂಟ್ ಎರಪ್ಟ್ಸ್ ಸಿಂಡರ್ ಹ್ಯಾಶ್ ಆ್ಯಂಡ್ ರಾಕ್ಸ್. ಓಕೆ, ಸಿಂಗಲ್ ವೆಂಟ್ ಇದು ಜ್ಞಾಪಕ ಇರಲಿ, ಪದೇ ಹೇಳ್ತಾ ಇದ್ದೀನಿ. ಇದನ್ನು ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸಿಂಗಲ್ ವೆಂಟ್ ಇರೋ ಅಂಥದ್ದು ಇದೊಂದಕ್ಕೆ, ಯಾವುದು? ಸಿಂಡರ್ ಕೋನ್. ಓಕೆ, ಸಿಂಡರ್ ಕೋನು. ಸೊ ಈ ಥರ ಎರಪ್ಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಶೀಲ್ಡ್ ವಾಲ್ಕೆನೋಸ್, ಕಾಂಪೋಸಿಟ್ ವಾಲ್ಕೆನೋಸ್. ನಾವು ಡಿಸ್ಕಸ್ ಮಾಡಬೇಕಾದ್ರೆ ಆರ್ಡರ್ ಹೇಳ್ತಾ ಇದ್ದೀನಿ. ಫಸ್ಟ್ ಸಿಂಡರ್ ಕೋನ್ಸು. ಎಕ್ಸಾಂಪಲ್ ಬಂದು ಸನ್ಸೆಟ್ ಕ್ರಾಟರ್, ಅರಿಜೋನಾ. ಓಕೆ, ಈ ಪಾರ್ಟಲ್ಲಿ ಕಂಡು ಬರುವಂಥದ್ದು. ಸೆಕೆಂಡ್ ಒನ್ ಬಂದು ನಾವು ಡಿಸ್ಕಸ್ ಮಾಡಿದ್ದು ಕಾಂಪೋಸಿಟ್ ವಾಲ್ಕೆನೋ, ದಟ್ ವಾಸ್ ಸ್ಟೀಪ್ ಅಂಡ್ ಸಿಮೆಟ್ರಿಕ್ ಎಕ್ಸ್ಪ್ಲೋಸಿವ್ ಎರಪ್ಷನ್ಸ್. ಓಕೆ, ಇಲ್ಲಿ ನೋಡಿ ಮಲ್ಟಿಪಲ್ ವೆಂಟ್ಸ್ ಬರುತ್ತೆ. ಶೀಲ್ಡ್ ವಾಲ್ಕೆನೋಸ್, ಕಾಂಪೋಸಿಟ್ ವಾಲ್ಕೆನೋಸ್. ನೆಕ್ಸ್ಟ್ ಒನ್ ಶೀಲ್ಡ್ ವಾಲ್ಕೆನೋಸ್ ಅಂದರೆ ದಟ್ ವಾಸ್ ಸಾಸರ್ ಶೇಪು ಅಥವಾ ತಟ್ಟೆ ಆಕಾರದಲ್ಲಿ ಕಂಡು ಬರುವಂಥದ್ದು. ದಿಸ್ ವಾಸ್ ಶೀಲ್ಡ್ ವಾಲ್ಕೆನೋ, ಲಾರ್ಜ್ ಬ್ರಾಡ್ ಸ್ಲೋಪ್ ಫ್ಲೂಯಿಡ್ ಲವಾ. ಇದಕ್ಕೆ ಕಾಂಪೋಸಿಟ್ ವಾಲ್ಕೆನೋ ಎಕ್ಸಾಂಪಲ್ ಬಂದು ಮಯಾನ್, ಫಿಲಿಪೈನ್ಸಲ್ಲಿ ಕಂಡು ಬರುತ್ತದೆ. ಓಕೆ, ಮತ್ತೆ ಮೌನ್ ಲಾವಾ ಅವಾಯಿ, ಇದು ಬಂದ್ಬಿಟ್ಟು ಶೀಲ್ಡ್ ವಾಲ್ಕೆನೋಸು. ಲಾವಾ ಡೂಮ್ಸ್ ಬಂದ್ಬಿಟ್ಟು ಇದಕ್ಕೆ ಎಕ್ಸಾಂಪಲ್ಲು ಶೋವಾ ಶಿಂಜಾನ್, ಜಪಾನಲ್ಲಿ ಕಂಡು ಬರ್ತದೆ. ಇಲ್ಲಿ ಈ ಒಂದು ವಾಲ್ಕೆನೋಸಲ್ಲಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ಯಾವ ಪ್ಲೇಸಲ್ಲಿ, ಫಾರ್ ಎಕ್ಸಾಂಪಲ್ ಇಂಡೋನೇಷ್ಯಾದಲ್ಲಿ ಕೆಲವೊಂದು ವಾಲ್ಕೆನಿಕ್ ಎರಪ್ಷನ್ಸ್ ಆಯಿತು, ಫಿಲಿಪೈನ್ಸಲ್ಲಿ ಆಯಿತು, ಓಕೆನಾ, ಜಪಾನಲ್ಲಾಯಿತು. ಸೊ ಈ ಪ್ಲೇಸಸ್ ಅದು ಬಿಟ್ಟು ನೆಕ್ಸ್ಟ್ ಒನ್ ಇಟ್ಲಿಯಲ್ಲಾಯಿತು, ಸ್ಟ್ರೋಂಬೆಲಿ. ಓಕೆನಾ, ಸೊ ಆ ಪ್ಲೇಸಸ್ಸನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಆ ಪ್ಲೇಸಸ್ ಅಂದರೆ ರೀಸೆಂಟ್ ಕರೆಂಟ್ ಅಫೇರ್ಸು ಲಾಸ್ಟ್ 1 ಇಯರಿಂದ ಇನ್ KAS ಎಕ್ಸಾಮ್ ಆಗಲಿ ಅಥವಾ UPSC ಎಕ್ಸಾಮ್ಸ್ಗಾಗಲಿ, ಪ್ರಿಲಿಮಿನರಿ ಎಕ್ಸಾಮ್ ಆಸ್ಪೆಕ್ಟಲ್ಲಿ. ಸೊ ಕರೆಂಟ್ ಅಫೇರ್ಸು, ರೀಸೆಂಟ್ ಕರೆಂಟ್ ಅಫೇರ್ಸು, ಎಲ್ಲೆಲ್ಲಿ ವಾಲ್ಕೆನೋಸ್ ಎರಪ್ಟ್ ಆಗಿದೆ ಆ ಪ್ಲೇಸಸ್ಸನ್ನು ನೋಡ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ, ಅಥವಾ ಟೈಪ್ಸಲ್ಲಿ ಕೇಳ್ತಾರೆ, ಅಥವಾ ಅದೇನು ಆಕ್ಟಿವಾ ಡಾರ್ಮೆಂಟಾ ಕ್ಯಾಟಗಿರಿಯಲ್ಲಿ ಕೇಳ್ತಾರೆ. ಕ್ಯಾಟಗಿರಿ ಇನ್ ದ ಸೆನ್ಸ್ ಬೇಸ್ಡ್ ಆನ್ ದೇರ್ ಎರಪ್ಷನ್ ಲೆವೆಲ್. ಓಕೆನಾ, ಅಂದರೆ ರಿಪೀಟೆಡ್ ಆಗಿ ಎರಪ್ಟ್ ಆಗ್ತಾ ಇದೆಯಾ ಅಥವಾ ಎಕ್ಸ್ಟಿಂಟ್ ಆಗಿದೆಯಾ ಅಥವಾ ಫ್ಯೂಚರಲ್ಲಿ ಎರಪ್ಟ್ ಆಗೋ ಥರ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ದಟ್ ವಾಸ್ ಕ್ಯಾಟಗಿರೀಸ್ ಆಫ್ ವಾಲ್ಕೆನೋಸಲ್ಲಿ ಬರುತ್ತೆ. ಎಕ್ಸಾಮಲ್ಲಿ ಬೇಕಾದರೆ ಆ ಥರನೂ ಕೇಳ್ಬೋದು. ಓಕೆನಾ, ಇಂಡಿಯನ್ ಆಸ್ಪೆಕ್ಟಲ್ಲಿ ಬಂದಾಗ ಯಾವುದು ಆಕ್ಟಿವ್ ವಾಲ್ಕೆನೋ ಯಾವುದಿದೆ, ಎಕ್ಸ್ಟಿಂಟ್ ಯಾವುದಿದೆ, ಡಾರ್ಮೆಂಟ್ ವಾಲ್ಕೆನೋ ಯಾವುದಾದ್ರೂ ಇದೆಯಾ ಇಂಡಿಯಾದಲ್ಲಿ ಅಂತ ಕೇಳ್ತಾರೆ, ಇಂಡಿಯನ್ ಆಸ್ಪೆಕ್ಟು. ವರ್ಲ್ಡ್ ಆಸ್ಪೆಕ್ಟ್ ಅಂತ ಬಂದಾಗ ಯು ಕ್ಯಾನ್ ಗೋ ಥ್ರೂ ಆಲ್ ದಿಸ್. ಓಕೆ, ಬೇರೆ ಲಾಸ್ಟ್ ಇನ್ನೊಂದು ನೆಕ್ಸ್ಟ್ ಸ್ಲೈಡ್ ಇದೆ. ಸ್ಲೈಡಲ್ಲಿ ನಾನು ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಪ್ಲೇಸಸ್ ಕೊಟ್ಟಿದ್ದೀನಿ ಮತ್ತು ಕಂಟ್ರೀಸು ಕೊಟ್ಟಿದ್ದೀನಿ, ಯಾವ ಕಂಟ್ರೀಸಲ್ಲಿ ಯಾವ್ಯಾವ ವಾಲ್ಕೆನೋಸ್ ಬರುತ್ತೆ ಅಂತ. ಅದು ರೀಸೆಂಟ್ ಕರೆಂಟ್ ಅಫೇರ್ಸ್ ಎರಪ್ಟ್ ಆಗಿರೋ ಪ್ಲೇಸಸ್ ಅಂತ. ಓಕೆನಾ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ನಾವು ಟೈಪ್ಸ್ ಆಯಿತು. ಈಗ ಕ್ಯಾಟಗರೀಸ್ ಆಫ್ ವಾಲ್ಕೆನೋಸ್. ಕ್ಯಾಟಗರೀಸ್ ಆಫ್ ವಾಲ್ಕೆನೋಸಲ್ಲಿ ಆಕ್ಟಿವ್ ವಾಲ್ಕೆನೋ, ಡಾರ್ಮೆಂಟ್ ವಾಲ್ಕೆನೋ, ಎಕ್ಸ್ಟಿಂಟ್ ವಾಲ್ಕೆನೋ, 3 ಟೈಪ್ಸ್ ಕ್ಯಾಟಗರಿ ಇದಾವೆ ಬೇಸ್ಡ್ ಆನ್ ದೇರ್ ಎರಪ್ಷನ್. ಓಕೆನಾ, ಈಗ ಫಾರ್ ಎಕ್ಸಾಂಪಲ್ ಆಕ್ಟಿವ್ ವಾಲ್ಕೆನೋ ಅಂತ ಹೇಳಿದ್ರೆ ವಾಲ್ಕೆನೋ ಐದರ್ ಎರಪ್ಟಿಂಗ್ ಆರ್ ಲೈಕ್ಲಿ ಟು ಎರಪ್ಟ್ ಇನ್ ಫ್ಯೂಚರ್, ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತಾ ಇದ್ರೆ, ಓಕೆನಾ, ಅಥವಾ ಫ್ಯೂಚರಲ್ಲಿ ಎರಪ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದ್ದರೆ ಆ ಒಂದು ಟೈಪ್ ಆಫ್ ವಾಲ್ಕೆನೋಸ್ಗೆ ನಾವು ಆಕ್ಟಿವ್ ವಾಲ್ಕೆನೋ ಅಂತ ಕರಿತೀವಿ. ಓಕೆನಾ, ಇದು ಜನರಲ್ ಆಗಿ ವರ್ಲ್ಡಲ್ಲಿ 600 ಪ್ಲೇಸಸ್ಸಲ್ಲಿ ಇದ್ದಾವೆ ಆಕ್ಟಿವ್ ವಾಲ್ಕೆನೋಸ್ ಇದ್ದಾವೆ. ಓಕೆ, 600 ಆಕ್ಟಿವ್ ಪ್ರೆಸೆಂಟ್ 600 ಆಕ್ಟಿವ್ ವಾಲ್ಕೆನೋಸ್ ಇದ್ದಾವೆ. ಅದರಲ್ಲಿ ಜಾಸ್ತಿ ಇರೋದು ಎಲ್ಲಿ ಅಂದರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಓಕೆ, ಪೆಸಿಫಿಕ್ ಓಷನ್ ಏನಿದೆ ಅದು ಎಲ್ಲೆಲ್ಲಿ ಕಾಂಟಿನೆಂಟ್ ಜೊತೆ ಮರ್ಜ್ ಇದ್ದಾವೆ, ಓಕೆ, ಬೌಂಡ್ರಿ ಏರಿಯಾಸು, ಅವೆಲ್ಲ ಕಡೆನೂ ಆಕ್ಟಿವ್ ವಾಲ್ಕೆನೋಸ್ ಕಂಡು ಬರುತ್ತೆ. ಇಲ್ಲಿ ನೋಡ್ಬೋದು, ಡಯಾಗ್ರಾಮ್ ಸಿಂಪಲ್ ಆಗಿ ಕೊಟ್ಟಿದ್ದೀನಿ.
ಇದನ್ನ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಯಾಕೆ ಅಂದರೆ ಈ ಪ್ಲೇಸಲ್ಲಿ ವಾಲ್ಕೆನೋಸು ಕಂಟಿನ್ಯೂಸ್ ಆಗಿ ಎರಪ್ಟ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪ್ಲೇಟ್ಸ್ ತಿಕ್ಕಾಟ. ನಾನು ಆವಾಗಲೇ ಹೇಳಿದೆ, ವಾಲ್ಕೆನೋಸು ಡೆಫಿನೇಷನ್ ಹೇಳಬೇಕಾದ್ರೆ ಸ್ವಲ್ಪ ಕ್ಯಾರೆಕ್ಟರ್ಸ್ ಹೇಳಿದೆ. ದ ಮೂಮೆಂಟ್ ಆಫ್ ಪ್ಲೇಸ್ ದಟ್ ವಾಸ್ ಕನ್ವರ್ಜೆಂಟ್ ಆಗಿರ್ಬೋದು, ಡೈವರ್ಜೆಂಟ್ ಪ್ಲೇಟ್ಸ್ ಆಗಿರ್ಬೋದು, ಇವೆರಡರ ಕಾರಣದಿಂದ ಕೂಡ ವಾಲ್ಕೆನೋಸ್ ಫಾರ್ಮೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಸೌತ್ ಅಮೆರಿಕಾದಲ್ಲಿ ಯಾಕೆ ದಟ್ ವಾಸ್ ಆಂಡಿಸ್ ಮೌಂಟೇನಲ್ಲಿ ಯಾಕೆ ಕಂಟಿನ್ಯೂಸ್ ಆಗಿ ವಾಲ್ಕೆನೋಸ್ ಎರಪ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಏನು ರೀಸನ್ ಅಂತ ನಾವು ನೋಡಕ್ ಹೋದಾಗ, ದಟ್ ವಾಸ್ ಸೌತ್ ಅಮೆರಿಕಾ ವೆಸ್ಟ್ ಕಡೆ ಮೂವ್ ಆಗ್ತಾ ಇದೆ, ಪೆಸಿಫಿಕ್ ಓಷನ್ ಈಸ್ಟ್ ಕಡೆ ಮೂವ್ ಆಗ್ತಾ ಇದೆ. ಸೊ ಇವೆರಡರ ತಿಕ್ಕಾಟದಿಂದ ಇದನ್ನ ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಅಂತ ಕರೀತಾರೆ. ಕನ್ವರ್ಜೆಂಟ್ ಆಫ್ ಕಾಂಟಿನೆಂಟ್ ಟು ಓಷನ್. ಕಾಂಟಿನೆಂಟ್ ಅಂದ್ರೆ ಸೌತ್ ಅಮೆರಿಕಾ, ಓಷನ್ ಅಂದ್ರೆ ಪೆಸಿಫಿಕ್ ಓಷನ್. ದಟ್ ವಾಸ್ ಈಸ್ಟ್ ಪೆಸಿಫಿಕ್ ರಿಂಗ್ ರೈಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಪಾರ್ಟ್. ದಟ್ ವಾಸ್ ಸದರ್ನ್ ಪೆಸಿಫಿಕ್ ಓಷನ್. ಓಕೆ, ಸದರ್ನ್ ಪೆಸಿಫಿಕ್ ಓಷನ್. ಈ ಓಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಈಸ್ಟ್ ಕಡೆ ಮೂವ್ ಆಗ್ತಾ ಇದೆ, ಸೌತ್ ಅಮೆರಿಕಾ ವೆಸ್ಟ್ ಕಡೆ ಮೂವ್ ಆಗ್ತಿದೆ. ಇವೆರಡೂ ಪ್ಲೇಟ್ಸ್ಗಳ ತಿಕ್ಕಾಟದಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಾಲ್ಕೆನೋ ಎರಪ್ಟ್ ಆಗ್ತಾ ಇದೆ. ಎಲ್ಲಿ? ಆಂಡಿಸ್ ಮೌಂಟೇನ್. ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಆಂಡಿಸ್ ಮೌಂಟೇನ್ ಅಲ್ಲಿ ಇಂಪಾರ್ಟೆಂಟ್ ವಾಲ್ಕೆನೋ ಎರಪ್ಟ್ ಪ್ಲೇಸ್ ಯಾವುದು ಅಂತ ಬರುತ್ತೆ, ಹೇಳ್ತೀನಿ ಅದನ್ನ. ಫಸ್ಟ್ ಈ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲಿ. ಸೆಕೆಂಡ್ ಒನ್, ನಾರ್ತ್ ಅಮೆರಿಕಾ ಪ್ಲೇಟು, ಇದು ಕೂಡ ಅಷ್ಟೇ ವೆಸ್ಟ್ ಕಡೆ ಮೂವ್ ಆಗ್ತಾ ಇದೆ. ಆಮೇಲೆ ಪೆಸಿಫಿಕ್ ಓಷನ್ ಈಸ್ಟ್ ಕಡೆ ಮೂವ್ ಆಗ್ತದೆ. ಈ ಕಾನ್ಸೆಪ್ಟ್ ನಾನು ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯಲ್ಲಿ ಹೇಳಿದೆ, ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ಅದನ್ನ. ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ನೋಡಿದ್ರೆ ನೀವು ಈ ಪ್ಲೇಟ್ಸ್ ಯಾಕೆ ಮೂವ್ಮೆಂಟ್ ಆಯಿತು, ಥಿಯರಿ ಏನು ಹೇಳ್ತು, ಯಾವ ಫೋರ್ಸಸ್ ಇದಕ್ಕೆ ಕಾರಣ ಅಂತ ಹೇಳಿದ್ದೀನಿ. ಓಕೆನಾ, ಪದೇ ಮತ್ತೆ ಏನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಓಕೆ, ನಾರ್ತ್ ಅಮೆರಿಕಾ ಪ್ಲೇಟು ವೆಸ್ಟ್ ಕಡೆ ಆ್ಯಂಡ್ ಪೆಸಿಫಿಕ್ ಓಷನ್ನು ದಟ್ ವಾಸ್ ನಾರ್ತ್ ಪೆಸಿಫಿಕ್ಕು ಈಸ್ಟ್ ಕಡೆ ಮೂವ್ಮೆಂಟ್ ಆಗೋದ್ರಿಂದ ಇಲ್ಲಿ ರಾಕಿ ಮೌಂಟೇನ್ಸ್ ಇದೆ, ಇಲ್ಲೂ ಕೂಡ ಕೆಲವೊಂದು ವಾಲ್ಕೆನೋಸು ಎರಪ್ಟ್ ಆಗ್ತಾ ಇದೆ. ಓಕೆನಾ, ಅದು ಬಿಟ್ಟು ನೆಕ್ಸ್ಟ್ ಒನ್ ಇಲ್ಲಿ ಜಪಾನ್ ಹತ್ರ ಓಷಾನಿಕ್ ಕನ್ವರ್ಜೆಂಟ್ ಅಥವಾ ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರೀಸ್ ಇಂದ. ಆಫ್ಟರ್ ದಟ್ ಇದು ರಷ್ಯನ್ ಪಾರ್ಟು ಪೆನಿನ್ಸುಲಾ, ದಟ್ ವಾಸ್ ನಾರ್ತ್ ಅಮೆರಿಕಾ ಮತ್ತೆ ರಷ್ಯನ್ ಪೆನಿನ್ಸುಲಾ ಪಾರ್ಟು, ಆ್ಯಂಡ್ ಜಪಾನ್ ಟ್ರೆಂಚು, ಫಿಲಿಪೈನ್ಸು. ಓಕೆ, ದೆನ್ ಇಂಡೋನೇಷ್ಯಾ. ಇವೆಲ್ಲ ಕೂಡ ಈ ಪಾರ್ಟ್ಸ್ನ ಏನಂತ ಕರೀತಾರೆ ಅಂದರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು? ಆಕ್ಟಿವ್ ವಾಲ್ಕೆನೋಸ್ಗೆ ಬೆಸ್ಟ್ ಎಕ್ಸಾಂಪಲ್ಲು. ಅಲ್ಲಿ ಎರಪ್ಟ್ ಆಗುವಂಥ ವಾಲ್ಕೆನೋಸ್. ಇಲ್ಲಿ ನೋ, ಅದು ಬಿಟ್ಟು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಬಿಟ್ಟು ಬೇರೆ ಕಡೆ ಎಲ್ಲಿ ಎರಪ್ಟ್ ಆಗ್ತಾಯಿದೆ ಅಂದಾಗ ದಟ್ ವಾಸ್ ಸ್ಟ್ರಾಂಬೆಲಿ ವಾಲ್ಕೆನೋ. ಎಲ್ಲಿ ಕಂಡು ಬರುತ್ತೆ? ಇದು ಇಟಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಇದು ರೀಸೆಂಟ್ ಕರೆಂಟ್ ಅಫೇರ್ಸ್. ಓಕೆ, ಸ್ಟ್ರಾಂಬೆಲಿ ವಾಲ್ಕೆನೋ. ಸ್ಟ್ರಾಂಬೆಲಿ ವಾಲ್ಕೆನೋ ಇದನ್ನ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದರೆ ಲೈಟ್ ಹೌಸ್ ಆಫ್ ದ ಮೆಡಿಟೇರಿಯನ್ ಓಷನ್ ಇಂದ ನೋಡಿದ್ರೆ ಅದು ಒಳ್ಳೆ ಲೈಟ್ ಆಗ್ತಂಗೆ, ಐ ಮೀನ್ ಲೈಕ್ ಬ್ಲಿಂಕ್ ಆಗ್ತಾ ಇರುತ್ತೆ. ಆ ವಾಲ್ಕೆನೋ ಎರಪ್ಟ್ ಆಗ್ತಾ ಇರೋದು ಅಲ್ಲಿ ಏನೋ ಸ್ವಿಚ್ ಲೈಟ್ ಗ್ಲೋ ಆದಂಗೆ ಕಾಣಿಸ್ತಾ ಇರುತ್ತೆ, ರೆಡ್ ಕಲರ್ ಲೈಟ್. ಓಕೆನಾ, ಅದಕ್ಕೋಸ್ಕರ ಇದನ್ನ ಏನಂತ ಕರೀತಾರೆ ಅಂದರೆ ಲೈಟ್ ಹೌಸ್ ಆಫ್ ಮೆಡಿಟೇರಿಯನ್ ಅಂತ ಕರೀತಾರೆ. ಓಕೆನಾ, ಇಟ್ಲಿ ಇಸ್ ಮೆಡಿಟೇರಿಯನ್ ಸೀನಲ್ಲಿ ತಾನೇ ಇರೋದಲ್ಲಿ, ಅದಕ್ಕೋಸ್ಕರನೇ ಅದನ್ನ ಲೈಟ್ ಹೌಸ್ ಆಫ್ ದ ಮೆಡಿಟೇರಿಯನ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಬಂದಾಗ ಇಂಡಿಯಾದಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ? ಇಂಡಿಯಾದಲ್ಲಿ ಒಂದೇ ಒಂದು ಆಕ್ಟಿವ್ ವಾಲ್ಕೆನೋ ಇರೋದು, ಅದು ಬೇರೆನ್ ಐಲ್ಯಾಂಡ್ ಅಂತ ಕರೀತಾರೆ. ಎಲ್ಲಿ ಬರುತ್ತೆ, ಎಲ್ಲಿ ಕಂಡು ಬರುತ್ತೆ ಅಂದರೆ ಅಂಡಮಾನ್ ಸಿ. ಓಕೆ, ಅಂಡಮಾನ್ ಸೀನಲ್ಲಿ ಕಂಡು ಬರುವ ಬೇರೆನ್ ಐಲ್ಯಾಂಡ್ ಒಂದೇ ಇರೋದು ಆಕ್ಟಿವ್ ವಾಲ್ಕೆನೋ. ಓಕೆನಾ, ಬೇರೆ ಯಾವುದೂ ಇಲ್ಲ. ಇದನ್ನ ಕೇಳಿದ್ದಾರೆ, ರೀಸೆಂಟಾಗಿ ಕೇಳಿದ್ದಾರೆ. ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನು ನೋಡ್ಕೋಬೇಕು ಅಂದರೆ ದಟ್ ವಾಸ್ ಬೇರೆನ್ ಐಲ್ಯಾಂಡು ಯಾವ ಒಂದು ಪ್ಲೇಸಲ್ಲಿ ಕಂಡು ಬರುತ್ತೆ ಅಂದರೆ ಅಂಡಮಾನ್ ನಿಕೋಬಾರ ಅಥವಾ ಲಕ್ಷದ್ವೀಪಲ್ಲಿ ಕಂಡು ಬರುತ್ತಾ ಅಥವಾ ಇಂಡಿಯನ್ ಮೈನ್ ಕಾಂಟಿನೆಂಟಲ್ಲಿ ಕಂಡು ಬರುತ್ತಾ, ಅದನ್ನು ಕೇಳ್ತಾರೆ. ಓಕೆನಾ, ಸೊ ಅದನ್ನು ಸ್ವಲ್ಪ ಗಮನಿಸಿ ನೋಡ್ಕೊಳ್ಳಿ. ಎಲ್ಲಿ ಅಂದರೆ ಅಂಡಮಾನ್ ಸಿಯಲ್ಲಿ ಕಂಡುಬರುವಂಥದ್ದು, ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುವಂಥದ್ದು. ಸೆಕೆಂಡ್ ಒನ್, ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳಿದ್ರೆ ಪ್ರೆಸೆಂಟು ಎರಪ್ಟ್ ಆಗ್ತಾ ಇರಲ್ಲ, ಬಟ್ ಫ್ಯೂಚರಲ್ಲಿ ಎರಪ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಓಕೆ, ಪ್ರೆಸೆಂಟು ಎರಪ್ಟ್ ಆಗ್ತಾ ಇಲ್ಲ. ಓಕೆನಾ, ಇಟ್ ವಾಸ್ ನಾಟ್ ಕರೆಂಟ್ಲಿ ಎರಪ್ಟಿಂಗ್, ಬಟ್ ಎರಪ್ಟಿಂಗ್ ವಿತಿನ್ ರೆಕಾರ್ಡಬಲ್ ಹಿಸ್ಟ್ರಿ ಈಸ್ ಎಕ್ಸ್ಪೆಕ್ಟೆಡ್ ಟು ಎರಪ್ಟ್ ಅಗೇನ್ ಫ್ಯೂಚರ್. ಅರ್ಥ ಆಯ್ತಾ? ಆಕ್ಟಿವ್ ವಾಲ್ಕೆನೋ ಅಂದರೆ ಪ್ರೆಸೆಂಟು ಎರಪ್ಟ್ ಆಗ್ತಾ ಇದೆ ಅಥವಾ ಫ್ಯೂಚರಲ್ಲೂ ಎರಪ್ಟ್ ಕಂಟಿನ್ಯೂಸ್ ಆಗಿ ಆಗೋ ಚಾನ್ಸಸ್ ಇರುತ್ತೆ. ವೈಲ್ ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳಿದ್ರೆ ಪ್ರೆಸೆಂಟು ಎರಪ್ಟ್ ಆಗ್ತಾ ಇಲ್ಲ, ಬಟ್ ಫ್ಯೂಚರಲ್ಲಿ ಎರಪ್ಟ್ ಆಗೋ ಚಾನ್ಸಸ್ ಇದೆ. ಓಕೆ, ಅಟ್ ಲಿಮಿಟೆಡ್ ಪೀರಿಯಡ್ ಒಳಗಡೆ. ಓಕೆನಾ, ಲಿಮಿಟೆಡ್ ಪೀರಿಯಡ್ ಒಳಗಡೆ ಅದು ಎರಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಮೂವ್ ಟು ದ ಎಕ್ಸ್ಟಿಂಕ್ಟ್ ವಾಲ್ಕೆನೋಗೆ ಮೂವ್ ಆಗಿಬಿಡುತ್ತೆ. ಓಕೆನಾ, ಸೊ ಆ ಕಾರಣಕ್ಕೆ ಡಾರ್ಮೆಂಟ್ ವಾಲ್ಕೆನೋ ಅಂತ ಕರೀತಾರೆ. ಓಕೆನಾ, ಇದಕ್ಕೆ ಎಕ್ಸಾಂಪಲ್ ಮೌಂಟ್ ಕಿಲಿಮಂಜರೋ. ಎಲ್ಲಿ ಬರುತ್ತೆ ಇದು? ಮೌಂಟ್ ಕಿಲಿಮಂಜರೋ ಹೇಳಿ ನೋಡೋಣ. ಓಕೆ,
ಮೌಂಟ್ ಕಿಲಿಮಂಜರೋ ತಾಂಜೇನಿಯಾ, ಜ್ಞಾಪಕ ಇಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಡಾರ್ಮೆಂಟ್ ವಾಲ್ಕಿನೋ ಮೌಂಟ್ ಕಿಲಿಮಂಜರೋ ತಾಂಜೇನಿಯಾದಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಎಕ್ಸ್ಟಿಂಕ್ಟ್ ವಾಲ್ಕಿನೋ. ಎಕ್ಸ್ಟಿಂಕ್ಟ್ ವಾಲ್ಕಿನೋ ಅಂದರೆ ಏನು ಅಂದರೆ ಪ್ರೆಸೆಂಟ್ ಆಗಲಿ ಫ್ಯೂಚರಲ್ಲಾಗಲಿ ಇನ್ಯಾವತ್ತೂ ಎರಪ್ಟ್ ಆಗಲ್ಲ, ಕಂಪ್ಲೀಟ್ ಆಗಿ ಡೆಡ್ ಆಗಿರುವಂಥ ಪ್ಲೇಸ್. ಓಕೆನಾ, ಇನ್ಯಾವತ್ತೂ ಇಲ್ಲಿ ಎರಪ್ಟ್ ಆಗೋದಿಲ್ಲ, ಆಗೋ ಚಾನ್ಸಸ್ಸೇ ಇಲ್ಲ ಅಂದರೆ ಅದನ್ನು ನಾವು ಎಕ್ಸ್ಟಿಂಕ್ಟ್ ವಾಲ್ಕಿನೋ ಅಂತ ಕರೀತಾರೆ. ಓಕೆ, ಅದು ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಅಥವಾ ಇನ್ನು 50 ವರ್ಷ ಆಗಿರ್ಬೋದು. ಅಂದರೆ ಲಿಮಿಟೆಡ್ ದಟ್ ಪೀರಿಯಡ್ವರೆಗೂ ಒಳಗೆ ಆಗೋದಿಲ್ಲ ಅನ್ನೋದೊಂದು ಹೇಳೋದಕ್ಕೆ ನಾವೇನಂತ ಕರಿತೀರಿ, ಎಕ್ಸ್ಟೆಂಟ್ ವಾಲ್ಕಿನೋ ಅಂತ. ಫಾರ್ ಎಕ್ಸಾಂಪಲ್ ಅದಕ್ಕೆ ಅಕಾನ್ಕಾಗುವಾ ಆಫ್ ಆಂಡೀಸ್, ಆಂಡೀಸಲ್ಲಿ ಅಕಾನ್ಕಾಗುವಾ, ಇಲ್ಲಿ ಈ ವಾಲ್ಕಿನೋನ ನಾವು ಎಕ್ಸ್ಟೆಂಟ್ ವಾಲ್ಕಿನೋಗೆ ಸೇರಿಸಿದ್ರಿ. ಯಾಕೆ ಅಂದರೆ ರೀಸೆಂಟಾಗಲಿ ಅಥವಾ ಒಂದಿಷ್ಟು ವರ್ಷ ಅಂತ ಇರುತ್ತೆ, ಅಷ್ಟು ವರ್ಷದ ಒಳಗಡೆ ಅದು ಕಂಪ್ಲೀಟ್ ಎರಪ್ಟ್ ಆಗಿಲ್ಲ, ಒಂದ್ಸರಿನೂ ಎರಪ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಟಿಂಕ್ಟ್ ವಾಲ್ಕಿನೋ ಅಂತ ಕರೀತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ಅಕಾನ್ಕಾಗುವಾ ಆಫ್ ಆಂಡೀಸ್. ಆಂಡೀಸ್ ಬರೋದಲ್ಲಿ ಎಲ್ಲಿ ಬರುತ್ತೆ? ಆಂಡೀಸ್ ಮೌಂಟೇನ್ಸ್. ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ. ಓಕೆನಾ, ದಟ್ ವಾಸ್ ಸೌತ್ ಅಮೇರಿಕಾ. ಮತ್ತೆ ಇಲ್ಲಿ ಇನ್ನೊಂದೇನೆಂದರೆ, ನೀವು ಆಂಡೀಸ್ ಮೌಂಟೇನ್ ಎಷ್ಟು ಸ್ಟೇಟ್ಸಲ್ಲಿ, ಓಕೆ, ದಟ್ ವಾಸ್ ಕಂಟ್ರಿ, ಸೌತ್ ಅಮೇರಿಕಾದಲ್ಲಿ ಯಾವ ಕಂಟ್ರಿಯಲ್ಲಿ ಇದು ಕಂಡು ಬರ್ತದೆ, ಆ ಮೌಂಟೇನು ಯಾವ್ಯಾವ ಒಂದು ಕಂಟ್ರೀಸಲ್ಲಿ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಪೆರು ಬರುತ್ತಾ, ಚಿಲಿ ಬರುತ್ತಾ, ಬೊಲೋವಿಯಾ ಬರುತ್ತಾ, ಓಕೆನಾ, ಬ್ರೆಜಿಲಲ್ಲಿ ಕಂಡು ಬರ್ತದಾ, ಓಕೆನಾ, ಈಕ್ವೆಡರಲ್ಲಿ ಕಂಡು ಬರ್ತದ, ಎಲ್ಲಿ ಕಂಡು ಬರ್ತದೆ ಇದು, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಒನ್, ಇದು ಬೇರೆ ನೋಡಿ, ನಮ್ಮ ಭಾರತದಲ್ಲಿ ಇರುವ ಏಕೈಕ ಆಕ್ಟಿವ್ ವಾಲ್ಕಿನೋ. ಓಕೆ, ಭಾರತದಲ್ಲಿರುವ ಏಕೈಕ ಆಕ್ಟಿವ್ ವಾಲ್ಕಿನೋ ಇದು ಇದು ಅಂಡಮಾನ್ ಸಿ, ನಾಟ್ ಅರೇಬಿಯನ್, ಅಂಡಮಾನ್ ಸಿ, ಅಂಡಮಾನ್ ಸೀನಲ್ಲಿ ಕಂಡು ಬರುವ ಒಂದು ಬೇರೆನ್ ಐಲ್ಯಾಂಡ್. ಓಕೆ, ಇದು ಒಂದು ವಾಲ್ಕಿನೋ ಯಾವ ಥರ ಎರಪ್ಟ್ ಆಗುತ್ತೆ ಅನ್ನೋದಕ್ಕೆ ಇಮೇಜ್ ಹಾಕಿದ್ದೀನಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಆಯಿತು. ನಾವು ವಾಲ್ಕೆನಿಕ್ ಮೌಂಟೇನ್ಸ್, ಇಲ್ಲಿ ನಾವು ವಾಲ್ಕೆನಿಕ್ ಮೌಂಟೇನ್ಸು ವರ್ಲ್ಡಲ್ಲಿ ನೋಡೋಕೆ ಬಂದಾಗ ದಟ್ ವಾಸ್ ಇಂಪಾರ್ಟೆಂಟ್ ವಾಲ್ಕೆನಿಕ್ ಮೌಂಟೇನ್ಸು ಮೌಂಟ್ ಕಿಲಿಮಂಜರೋ ತಾಂಜೇನಿಯಾ, ಮೌಂಟ್ ಫುಜಿ ಜಪಾನು, ಮಿರಿಪಿ ದಟ್ ವಾಸ್ ಸುಮತ್ರಾ, ಮಯಾನ್ ಫಿಲಿಪೈನ್ಸು, ಮೌಂಟ್ ಅಗಂಗು ದಟ್ ವಾಸ್ ಬಾಲಿ ಮತ್ತು ಕಟೋಪಾಕ್ಸಿ ಈಕ್ವೆಡರ್. ಇವೆಲ್ಲ ಕೂಡ ವರ್ಲ್ಡಲ್ಲಿ ತುಂಬ ಇಂಪಾರ್ಟೆಂಟು ವಾಲ್ಕಿನೋಸ್ ಇದು. ನೌ ವಿ ಆರ್ ಮೂವಿಂಗ್ ಟು ದ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್. ಓಕೆ, ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿದ್ರೆ ದೇರ್ ವಾಸ್ 2 ಟೈಪ್ಸ್ ಆಫ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ ಇದೆ. ಅದು ವಾಲ್ಕೆನೋ ಎರಪ್ಟ್ ಆದಾಗ ಹೊರಗೆ ಬಂದಾಗ ಅದಕ್ಕೊಂದು ಹೆಸರು ಇರುತ್ತೆ. ಒಳಗೆ ಇರಬೇಕಾದ್ರೆ ವಾಲ್ಕೆನೋ ದಟ್ ವಾಸ್ ಆಶಸ್, ಹೊರಗೆ ಬಂದಾಗ ಒಂದು ಹೆಸರು, ಅಥವಾ ಒಳಗೆ ಇರಬೇಕಾದ್ರೆ ಅದಕ್ಕೊಂದು ಹೆಸರು ಇರುತ್ತೆ. ಫಾರ್ ಎಕ್ಸಾಂಪಲ್ಲು ವಾಲ್ಕೆನೋ ಒಳಗಡೆಯಿಂದ ಅಸ್ಟೆನೋಸ್ಫಿಯರಿಂದ ಹೊರಗೆ ಬರಬೇಕಾದ್ರೆ ಕೆಲವು ಸತಿ ಕಂಪ್ಲೀಟಾಗಿ ಸರ್ಫೇಸ್ ಆಫ್ ಅರ್ತ್ ಮೇಲೆ ಬರೋಕ್ಕಾಗಲ್ಲ, ಅಲ್ಲೇ ಬ್ಲಾಕ್ ಆಗುತ್ತೆ. ಏನು ಕಾರಣ ಇರ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಏನಂತ ಹೇಳಿದ್ರೆ ದ ರಿಕ್ವೈರ್ಡ್ ಅಮೌಂಟ್ ಆಫ್ ಪ್ರೆಷರ್ ಅಥವಾ ರಿಕ್ವೈರ್ಡ್ ಅಮೌಂಟ್ ಆಫ್ ಟೆಂಪ್ರೇಚರ್ ಸಾಕಾಗಲ್ಲ ಆಚೆ ಬರೋದಕ್ಕೆ, ಸರ್ಫೇಸ್ ಆಫ್ ಅರ್ತ್ ಮೇಲೆ ಬರೋದಕ್ಕೆ. ಆ ರಿಕ್ವೈರ್ಡ್ ಅಮೌಂಟ್ ಆಫ್ ಟೆಂಪ್ರೇಚರ್ ಅಥವಾ ಯಾವಾಗ ಪ್ರೆಷರ್ ಸಾಕಾಗಲ್ವೋ ದೆನ್ ಅದೇನಾಗುತ್ತೆ, ಆ ವೆಂಟ್ಸಲ್ಲಿ ಅಲ್ಲೇ ಸಾಲಿಡಿಫೈ ಆಗಿಬಿಡುತ್ತೆ. ಸಾಲಿಡಿಫೈ ಅಂತ ಹೇಳಿದ್ರೆ ಘನವಸ್ತುಗೆ ತಿರುಗಿಬಿಡುತ್ತೆ. ಘನವಸ್ತುಗೆ ಬಂತು ಅಂತ ಹೇಳಿದ್ರೆ ಅಲ್ಲೇ ಅದು ಲೇಯರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ, ಆ ಲೇಯರ್ಸ್ ಏನಾಗುತ್ತೆ ಅಂದರೆ ಮುಂದೆ ಅದು ಗ್ರಾನೈಟು ಅಥವಾ ಇಗ್ನಿಷಿಯಸ್ ರಾಕ್ ಅಂತ ಕರೀತಾರೆ, ಗ್ರಾನೈಟ್ಸ್ ಆಗಿ ಮಾರ್ಪಾಡಾಗ್ತದೆ. ಅದನ್ನು ನಾವು ಗ್ರಾನೈಟ್ ಅಂತ ಕರೆಯೋದು. ಗ್ರಾನೈಟ್ ಅಂದರೆ ನಥಿಂಗ್ ಬಟ್ ಇಟ್ ವಾಲ್ಕಿನೋ ಏನು ಸಾಲಿಡಿಫೈ ಆಗಿರುತ್ತಲ್ಲ ಆ ಪಾರ್ಟ್. ರೀಸನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕಾರಣ ಯಾಕೆ ದಟ್ ವಾಸ್ ಒಳಗಡೆನೆ ಸಾಲಿಡಿಫೈ ಆಗೋದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ರಿಕ್ವೈರ್ಡ್ ಅಮೌಂಟ್ ಆಫ್ ಪ್ರೆಷರ್ ಅಥವಾ ಟೆಂಪ್ರೇಚರ್ ಸಾಕಾಗಲ್ಲ ಹೊರಗೆ ಬರೋದಕ್ಕೆ. ಪ್ರೆಷರ್ ಈಸ್ ಮೇಜರ್ ಫ್ಯಾಕ್ಟರ್. ಓಕೆನಾ, ಸೊ ಆ ಕಾರಣಕ್ಕೆ ಅದು ಒಳಗೆ ಸಾಲಿಡಿಫೈ ಆಗುತ್ತೆ. ಇದನ್ನು ನಾವು ಇಂಟ್ರೆಸಿವ್ ಫಾರ್ಮ್ ಅಂತ ಕರಿತೀವಿ. ಓಕೆನಾ, ವಾಲ್ಕೆನಿಕ್ ದಟ್ ವಾಸ್ ಮೋಲ್ಟನ್ ಮ್ಯಾಗ್ಮಾ ಹೊರಗೆ ಬರೋದಕ್ಕೆ ಮುಂಚೆ ಒಳಗಡೆನೆ ಸಾಲಿಡಿಫೈ ಆಯಿತು ಅಂದರೆ ಸರ್ಫೇಸ್ ಆಫ್ ಅರ್ತ್ ಒಳಗಡೆನೆ, ಅದನ್ನು ನಾವು ಇಂಟ್ರೆಸಿವ್ ಫಾರ್ಮ್ ಅಂತ ಕರಿತೀವಿ. ಎಕ್ಸ್ಟ್ರೂಸಿವ್ ಫಾರ್ಮ್ ಅಂತ ಹೇಳಿದ್ರೆ ಮ್ಯಾಗ್ಮಾ ಹೊರಗೆ ಬಂತಂದ್ರೆ, ಆಚೆ ಬಂದ್ಬಿಡ್ತಂದ್ರೆ ಅದನ್ನು ನಾವು ಎಕ್ಸ್ಟ್ರೂಸಿವ್ ಫಾರ್ಮ್ ಅಂತ ಕರಿತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡ್ಬೋದು ನೀವು, ಕಾಂಪೋಸಿಟ್ ವಾಲ್ಕಿನೋ, ಲಾವಾ ಮೆಸಾ, ಸಿಂಡರ್ ಕೋನು, ಲಾವಾ ಪ್ಲಾಟ್ಯೂ, ಆಶ್ ಕೋನ್ ವಿತ್ ವಾಲ್ಕಿನೋ, ವಾಲ್ಕೆನಿಕ್ ನೆಕ್ ವಿತ್ ರೇಡಿಯೇಟಿಂಗ್ ಡೆಕ್ಸು, ಕಾಲ್ದೆರಾ ವಿತ್ ಸಿಂಡರ್ ಕೋನ್ ಆನ್ ಫ್ಲೋರ್, ಸೊ ಆಶ್ ಫ್ಲೋಸು. ಇವೆಲ್ಲ ಕೂಡ ಇದೆಲ್ಲ ಪಾರ್ಟ್ಸ್ ಏನು ಅಂತ ಹೇಳಿದ್ರೆ ಸರ್ಫೇಸ್ ಆಫ್ ಅರ್ತ್ ಮೇಲೆ ಬಂದಾಗ ವಾಲ್ಕೆನೋ
ಅದು ಡಿಫ್ರೆಂಟ್ ನೇಮ್ಸನ್ನು ಕೊಟ್ಟಿರೋಂಥದ್ದು. ಇಲ್ಲೇನೂ ಇಲ್ಲ. ಎಕ್ಸ್ಟೆನ್ಸಿವ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಹೇಳಿದ್ರೆ ಸರ್ಫೇಸ್ ಆಫ್ ಅರ್ತ್ಗೆ ಬಂದಮೇಲೆ ಆಚೆ ಬಂದ ಮೇಲೆ ಡಿಫ್ರೆಂಟ್ ಫಾರ್ಮಲ್ಲಿ ಸಿಗೋದಕ್ಕೆ ನಾವು ಅದನ್ನು ಎಕ್ಸ್ಟೆನ್ಸಿವ್ ಫಾರ್ಮ್ ಆಫ್ ವಾಲ್ಕೆನೋ ಅಂತ ಕರಿತೀವಿ. ಇನ್ ಕೇಸ್ ಒಳಗಡೆನೇ ಸಾಲಿಡಿಫೈ ಆದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಳಗೆ ಮೇಲೆ ಬಂದಿಲ್ಲ, ಇಲ್ಲಿಗೆ ಲಾಸ್ಟ್ ಆಗಿದೆ, ಇಲ್ಲಿಗೆ ಸ್ಟಾಪ್ ಆಗಿದೆ, ಕೆಲವು ಕಡೆ ಇಲ್ಲಿಗೆ ಬಂದು ಇಲ್ಲಿಗೆ ಸ್ಟಾಪ್ ಆಗಿದೆ. ಓಕೆನಾ, ಇವುಗಳನ್ನು ನಾವು ಇಂಟ್ರೂಸಿವ್ ವಾಲ್ಕೆನೋ ಲ್ಯಾಂಡ್ ಫಾರ್ಮ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ಲು ಸಿಲ್, ಡೈಕ್, ಲ್ಯಾಕೋಲಿತ್, ಬ್ಯಾಥೋಲಿತ್, ಲೋಪೋಲಿತ್, ಪ್ಯಾಕೋಲಿತ್, ತುಂಬ ಇನ್ನೂ ಕೆಲವೊಂದು ಹೆಸರುಗಳಿದ್ದಾವೆ. ಸೊ ಇವುಗಳನ್ನು ನಾವೇನಂತ ಕರಿತೀರಿ ಅಂದರೆ ದಟ್ ವಾಸ್ ಇಂಟ್ರೂಸಿವ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರೀತಾರೆ. ಇದನ್ನ ಎಕ್ಸಾಮಲ್ಲಿ ಏನು ಯಾವ ಥರ ಕೇಳ್ತಾರೆ ಅಂತ ಹೇಳಿದ್ರೆ, ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸಲ್ಲಿ ಫಾರ್ ಎಕ್ಸಾಂಪಲ್ ಬ್ಯಾಥೋಲಿತ್, ಲ್ಯಾಕೋಲಿತ್, ಲೋಪೋಲಿತ್, ಪ್ಯಾಕೋಲಿತ್ ದ ಟರ್ಮ್ಸ್ ವಾಸ್ ರಿಲೇಟೆಡ್ ಟು ಓಕೆ ಅಂತ ಕೇಳ್ಬಿಟ್ಟು ವಾಲ್ಕೆನೋ, ಅರ್ಥಕ್ವಿಕ್, ಓಕೆ, ಅಥವಾ ಬೇರೆ ಅದರ್ ದೆನ್ ನೆಕ್ಸ್ಟ್ ಒನ್ XX ಅಥವಾ XY, A, B, C, D ಈ ಥರ ಚಾಯ್ಸ್ ಕೊಟ್ಟಿರ್ತಾರೆ. ಯಾವ್ದು ಆನ್ಸರ್ ಇದಕ್ಕೆ? ವಾಲ್ಕೆನೋ. ಟರ್ಮಿನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ದ ಟರ್ಮ್ಸು ಇದು ಏನಕ್ಕೆ ರಿಲೇಟೆಡು, ಅಥವಾ ಡೈರೆಕ್ಟಾಗಿ ಅವ್ರು ಕ್ವಶನ್ ಕೇಳಿರ್ತಾರೆ, ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸಲ್ಲಿ ಓಕೆ ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದಟ್ ವಾಸ್ ಇಂಟ್ರೂಸಿವ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕೇಳ್ತಾರೆ. ಫಸ್ಟ್ ಒನ್ನು ಬ್ಯಾಕೋಲಿತ್ತು, ಸೆಕೆಂಡ್ ಒನ್ನು ಲ್ಯಾಕೋಲಿತ್ತು, ಥರ್ಡ್ ಒನ್ನು ಸಿಲ್ಲು, ಫೋರ್ತ್ ಒನ್ನು ಕಾಂಪೋಸಿಟ್ ವಾಲ್ಕೆನೋ. ಓಕೆ, ಈ ಥರ ಕೊಟ್ಟಿರ್ತಾರೆ. ಓಕೆನಾ, ಕಾಂಪೋಸಿಟ್ ವಾಲ್ಕೆನೋ ವಾಸ್ ದ ಎಕ್ಸ್ಟೆನ್ಸಿವ್ ಲ್ಯಾಂಡ್ ಫಾರ್ಮ್, ದಟ್ ವಾಸ್ ಎಕ್ಸ್ಟೆನ್ಸಿವ್ ವಾಲ್ಕೆನಿಕ್ ಲ್ಯಾಂಡ್ ಫಾರ್ಮ್ಸು. ಇಂಟ್ರೆನ್ಸಿವ್ ಅಂತ ಬಂದಾಗ ಇದು. ಮತ್ತೆ ಇವು ಯಾವ ಥರ ಶೇಪು ಸ್ಟ್ರಕ್ಚರ್ ತಗೊಂಡಿದ್ದಾವಲ್ಲ ಆ ಬೇಸ್ ಮೇಲೆ ಅವುಗಳನ್ನು ಬೇರೆ ಬೇರೆ ಹೆಸರು ಕೊಡ್ತಾರೆ. ಓಕೆನಾ, ಫಾರ್ ಎಕ್ಸಾಂಪಲ್ ಒಂದೊಂದೇ ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ನೋಡ್ಬೋದು ನೀವು. ದಿಸ್ ವಾಸ್ ದ ಬ್ಯಾಥೋಲಿತ್ ಪಾರ್ಟ್. ಬ್ಯಾಥೋಲಿತ್ ಅಂತ ಹೇಳಂದ್ರೆ ದ ಪಾರ್ಟ್ ಆಫ್ ಒರಿಜಿನಲ್ ಮ್ಯಾಗ್ಮಾ ಚೇಂಬರ್. ಇಲ್ಲಿಂದ ಶುರು ಆಗೋದು. ಎಲ್ಲಿ ಅಂದರೆ ಅಸ್ಥೆನೋಸ್ಪಿಯರಲ್ಲಿ ಸ್ವಲ್ಪ ಮೇಲೆ ಬಂದಾಗ ಸಮ್ ಪ್ಲೇಸು ಏನಾಗುತ್ತೆ ಅಂತ ಹೇಳಿದ್ರೆ, ಲಾವಾ ಮೇಲೆ ಬರ್ತಾ ಮೋಲ್ಟನ್ ಮ್ಯಾಗ್ಮಾ ಮೇಲೆ ಬರ್ತಾ ತೂಕ ಜಾಸ್ತಿ ಆಯಿತು, ಡೆನ್ಸಿಟಿ ಜಾಸ್ತಿ ಆಯಿತು, ಪ್ರೆಷರ್ ಕಮ್ಮಿ ಆದಾಗ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಸಮ್ ಸರ್ಫೇಸ್ ಏರಿಯಾ ಇರುತ್ತೆ, ಮೇಲೆ ಬರೋದಕ್ಕೆ ಸ್ಪೇಸ್ ಸಿಗಲ್ಲ. ಓಕೆ, ಈ ಒಂದು ಲಾರ್ಜ್ ಅಮೌಂಟ್ ಆಫ್ ದಿಸ್ ಪಾರ್ಟ್ ದಟ್ ವಾಸ್ ಮ್ಯಾಗ್ಮಾ ಈಸ್ ಕಾಲ್ಡ್ ಆಸ್ ಏನಂತ ಕರೀತಾರೆ? ಬ್ಯಾಥೋಲಿತ್ ಅಂತ ಕರೀತಾರೆ. ಇಲ್ಲಿ ಕೊಟ್ಟಿದ್ದೀನಿ, ಕೋಲ್ಡ್ ಪೋರ್ಷನ್ ಆಫ್ ಮ್ಯಾಗ್ಮಾ ಚೇಂಬರ್ ಈಸ್ ಕಾಲ್ಡ್ ಆಸ್ ಬ್ಯಾಥೋಲಿತ್. ಇಟ್ ಈಸ್ ಎ ಲಾರ್ಜ್ ಬಾಡಿ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ದಟ್ ಕೂಲ್ಸ್ ಇನ್ ಡೀಪರ್ ಡೆಪ್ತ್ ಆಫ್ ದ ಕ್ರಸ್ಟ್ ಮೋಲ್ಡ್ಸ್ ಇನ್ ದ ಫಾರ್ಮ್ ಆಫ್ ಲಾರ್ಜ್ ಡೂಮ್ಸ್. ಅದನ್ನೇ ಇಲ್ಲಿ ಕೊಟ್ಟಿರೋದು. ಈ ಥರ ಈ ಶೇಪಲ್ಲಿ, ಡೂಮ್ ಶೇಪಲ್ಲಿ ಸ್ಟೋರ್ ಆಗಿರ್ತದೆ. ದೇ ಅಪಿಯರ್ ಆನ್ ದ ಸರ್ಫೇಸ್ ಓನ್ಲಿ ಆಫ್ಟರ್ ಡೆನುಡೇಷನ್. ಡೆನುಡೇಷನ್ ಪ್ರಾಸೆಸ್ ಅಂತ ಹೇಳಿದ್ರೆ ಐದರ್ ಎರೋಷನ್, ಸವೆತ, ಮಣ್ಣಿನ ಸವೆತ ಆದಾಗ, ಅಥವಾ ನಾವೇನಾದರೂ ಮೈನಿಂಗ್ ಮಾಡಿದಾಗ, ಮಣ್ಣನ್ನು ರಿಮೂವ್ ಮಾಡಿದಾಗ, ಅಥವಾ ಅದೇ ಏನಾದರೂ ಮೇಲೆ ಸವೆತ ಆದಾಗ ಮೇಲೆ ಬರುತ್ತಲ್ಲ ಈ ಪಾರ್ಟ್, ಮೇಲೆ ಬಂದಾಗ, ಅಂದರೆ ಮೇಲೆ ಎರೋಷನ್ ಪ್ರಾಸೆಸ್ಸಿಂದ ಈ ಮಣ್ಣು ಹೋಗ್ಬೇಕು, ಆಚೆ ಹೋಗಬೇಕು, ಅಥವಾ ಮೈನಿಂಗ್ ಪ್ರಾಸೆಸ್ ಯಾವುದೋ ಒಂದು ರೀಸನಿಂದ ಮಣ್ಣು ಆಚೆ ಹೋದಾಗ ಮೇಲಕ್ಕೆ ಬಂದಾಗ ಏನಾಗ್ತದದು, ಅವಾಗ ಮಾತ್ರ ನಾವು ಬ್ಯಾಥೋಲಿತನ್ನು ನೋಡ್ಬೋದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೀಸ್ ಆರ್ ಗ್ರಾನೈಟ್ ಬಾಡೀಸ್. ಇದು ಗ್ರಾನೈಟ್ನ ಒಂದು ಕಲ್ಲುಗಳು. ಓಕೆ, ಗ್ರಾನೈಟ್ ಬಾಡೀಸ್ ಅಂತ ಕರೀತಾರೆ. ಯಾವುದನ್ನ? ಬ್ಯಾಥೋಲಿಟ್ಸ್. ಓಕೆ, ಗ್ರಾನೈಟ್ ಬಾಡೀಸ್. ಯಾಕಂದ್ರೆ ಲಾರ್ಜ್ ಸ್ಕೇಲಲ್ಲಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಸ್ಟೋರ್ ಆಗಿರ್ತದೆ. ಸೆಕೆಂಡ್ ಒನ್ನು ಲ್ಯಾಕೋಲಿತ್ ಅಂತ ಕರೀತಾರೆ. ಲ್ಯಾಕೋಲಿತ್ ಅಂದರೆ ಏನೂ ಇಲ್ಲ, ಬ್ಯಾಥೋಲಿತ್ತಿಂದ ಪೈಪ್ ಲೈಫ್ ಸ್ಟ್ರಕ್ಚರು ಸ್ವಲ್ಪ ಮೇಲೆ ಬಂದುಬಿಟ್ಟು ಈ ಒಂದು ಶೇಪಲ್ಲಿ ಬಂದು ಕೂತಿರ್ತದೆ. ಓಕೆನಾ, ಲ್ಯಾಕೋಲಿತ್ ಅಂತ ಕರೀತಾರೆ. ಈ ಒಂದು ಮೇಲೆ ಶೇಪಲ್ಲಿ ಲ್ಯಾಕೋಲಿತ್ ಅಂತ ಇದನ್ನು ಕರೀತಾರೆ. ಈ ಥರ ಶೇಪು. ಅಂದರೆ ಬ್ಯಾಥೋಲಿತ್ಗಿಂತ ಸ್ವಲ್ಪ ಸೈಜ್ ಕಡಿಮೆ, ಮತ್ತು ಪೈಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈ ಪೈಪ್ ಲೈಕ್ ಸ್ಟ್ರಕ್ಚರ್ ವಾಸ್ ಕನೆಕ್ಟೆಡ್ ಟು ದ ಬ್ಯಾಥೋಲಿತ್ ಅಬೌವ್ ಟು ದ ಸ್ಲೈಟ್ಲಿ ಅಬೌವ್ ಟು ದ ಬ್ಯಾಥೋಲಿತ್. ಅದನ್ನ ಏನಂತ ಕರಿತೀರಿ? ಲ್ಯಾಕೋಲಿತ್. These are large dome shaped intrusive bodies with level base linked pipe like channel from below ಅಂತ ಹೇಳಿದ್ರೆ ಇಲ್ಲಿ ಯಾವುದರಿಂದ? ಬ್ಯಾಥೋಲಿತ್ ಪಾರ್ಟ್ ಇಂದ. And it bears to similarity to the surface volcanic domes of the composite volcano, only these are located in deeper depths. Okay, ಇದು ಕಂಟೆಂಟ್ ಅದರ ಬಗ್ಗೆ. ನೆಕ್ಸ್ಟ್, ಕರ್ನಾಟಕ ಪ್ಲಾಟ್ಯೂ ಪ್ಯಾಟರ್ನ್ ವಿತ್ ಡೂಮ್ ಹಿಲ್ಸ್ ಆರ್ ಗ್ರಾನೈಟ್ ರಾಕ್ಸ್. ಬೆಸ್ಟ್ ಎಕ್ಸಾಂಪಲ್ ಲ್ಯಾಕೋಲಿತ್ ಯಾವುದು? ಕರ್ನಾಟಕ ಪ್ಲಾಟ್ಯೂ. ದಟ್ ವಾಸ್ ಡೆಕ್ಕನ್ ಪ್ಲಾಟ್ಯೂ ನಾವೇನು ಕರಿತೀರಲ್ವಾ, ಮಹಾರಾಷ್ಟ್ರ ಕರ್ನಾಟಕ ಪಾರ್ಟು, ಆ ಪಾರ್ಟಲ್ಲಿ ಜಾಸ್ತಿ ಲ್ಯಾಕೋಲಿತ್ತು ಕಂಡು ಬರ್ತದೆ. ಎಕ್ಸಾಂಪಲ್ ಕೇಳ್ತಾರೆ. ಓಕೆನಾ, ಜನರಲ್ ಆಗಿ ಕರ್ನಾಟಕ ಪ್ಲಾಟ್ಯೂನಲ್ಲಿ ಕಂಡು ಬರುವಂಥದ್ದು ಇದು ಲ್ಯಾಕೋಲಿತ್. ಓಕೆ, ನೆಕ್ಸ್ಟ್ ಒನ್ ಲೂಪೋಲಿತ್ ಆ್ಯಂಡ್ ಪ್ಯಾಕೋಲಿತ್. ಲೂಪೋಲಿತ್ ಅಂದರೆ ಏನಿಲ್ಲ, ಇದೊಂದು ಸಾಸರ್ ಶೇಪಲ್ಲಿ ಇರುತ್ತೆ. ಇಲ್ಲಿದೆ ನೋಡಿ ವರ್ಣು, ಸಾಸರ್ ಶೇಪ್.
ಸಾಸರ್ ಶೇಪ್ ಅಥವಾ ಕಾನ್ಕೇವ್ ಶೇಪಲ್ಲಿ ಕಂಡು ಬರ್ತದೆ. ಸ್ವಲ್ಪ ಮೇಲೆ ಅಂದರೆ ಸಿ ಪಾರ್ಟು ಲ್ಯಾಕೋಲಿತಿಂದ ಸ್ವಲ್ಪ ಕನೆಕ್ಟ್ ಆಗಿ ಇನ್ನು ಸ್ವಲ್ಪ ಮೇಲೆ ಸಾಸರ್ ಶೇಪಲ್ಲಿ ಹೋಗಿರುತ್ತೆ. ಅದನ್ನು ನಾವು ಲೋಪೋಲಿತ್ ಅಥವಾ ಲೂಪೋಲಿತ್ ಅಂತ ಕರೀತಾರೆ. ಓಕೆ, ಸಿ ಬ್ಯಾಥೋಲಿತ್ತು, ಲ್ಯಾಕೋಲಿತ್ತು, ಲೂಪೋಲಿತ್ ಇವು ಮೂರು. ನಾವು ವಿ ಆರ್ ಮೂವಿಂಗ್ ಟು ದ ಸಿಲ್ ಮತ್ತು ಡೈಕ್. ಡೈಕ್ ಅಂತ ಹೇಳಿದ್ರೆ ಬ್ಯಾಥೋಲಿತ್ತಿಂದ ಸರ್ಫೇಸ್ ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರೋದು. ಓಕೆ, ಸರ್ಫೇಸ್ ಆಫ್ ಅರ್ತ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ಮೆಂಟ್ ಆಗಿದ್ರೆ ಅದನ್ನು ಡೈಕ್ ಅಂತ ಕರಿತೀರಿ. ಡೈಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅದು ಬ್ಯಾಥೋಲಿತ್ತಿಂದ ಆಗಿರ್ಬೋದು ಅಥವಾ ಲ್ಯಾಕೋಲಿತ್ತಿಂದ ಆಗಿರ್ಬೋದು, ಬಟ್ ಸರ್ಟನ್ ಮುಂದೆ ಹೋದ್ಮೇಲೆ ಸ್ಟಾಪ್ ಆಗಿರುತ್ತೆ ಅದು. ಆ್ಯಂಡ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಅರ್ತ್ ಸರ್ಫೇಸ್. ಓಕೆ, ಪರ್ಪೆಂಡಿಕ್ಯುಲರ್ ಆಗಿದ್ರೆ ಡೈಕ್ ಅಂತ ಕರೀತಾರೆ, ಪ್ಯಾರಲಲ್ ಆಗಿದ್ರೆ ಅದನ್ನು ಸಿಲ್ ಅಂತ ಕರೀತಾರೆ. ಓಕೆನಾ? ಪರ್ಪೆಂಡಿಕ್ಯುಲರ್ ಇದ್ರೆ ಡೈಕ್ ಅಂತ ಕರೀತಾರೆ, ಪ್ಯಾರಲಲ್ ಆಗಿದ್ರೆ ಸಿಲ್ ಅಂತ ಕರೀತಾರೆ. ಆ ಸಿಲ್ ಏನಾದರೂ ಇನ್ನೂ ಸ್ವಲ್ಪ ಕಡಿಮೆ ಸೈಜು, ಸಿಲ್ ಅಂದರೆ ಒಂದು ಆಬ್ವಿಯಸ್ ಒಂದಿಷ್ಟು ದಪ್ಪ ಇದೆ ಅಂತ ಇಟ್ಕೊಳ್ಳಿ, ಅದ್ರ ಸೈಜ್ ಇನ್ನೂ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಅದನ್ನು ಶೀಟ್ಸ್ ಅಂತ ಕರೀತಾರೆ. ಸಿಲ್ಲು ಪಾಟೆ ಇನ್ನು ಸ್ವಲ್ಪ ಸೈಜಲ್ಲಿ ಕಡಿಮೆ ಇತ್ತು ಅಂದರೆ ದಟ್ ವಾಸ್ ಸಿಲ್ಟ್ ಅಂತ ಕರೀತಾರೆ, ಶೀಟ್ಸ್ ಅಂತ ಕರೀತಾರೆ. ಸಿಲ್ ಇಲ್ಲಿ ಹೇಳಿದ್ದೀನಿ. ದ ನಿಯರ್ ಹಾರಿಜಾಂಟಲ್ ಬಾಡೀಸ್ ಆಫ್ ಇಂಟೆನ್ಸಿವ್ ಇಗ್ನಿಷಿಯಸ್ ರಾಕ್ ಇಸ್ ಕಾಲ್ಡ್ ಅ ಸಿಲ್. ಓಕೆ, ದಟ್ ವಾಸ್ ಹಾರಿಜಾಂಟಲ್ ಅಂದರೆ ಸರ್ಫೇಸ್ ಆಫ್ ಅರ್ತ್ಗೆ ಪ್ಯಾರಲಲ್ ಆಗಿರುತ್ತೆ. ಓಕೆ, ಹಾರಿಜಾಂಟಲ್. ಪರ್ಪೆಂಡಿಕ್ಯುಲರ್ ಅಂದರೆ ಡೈಕ್ ಅಂತ ಕರೆಯೋದು, ಆಗಲೇ ಹೇಳಿದ್ದೀನಿ. ದ ಥಿಕ್ ಹಾರಿಜಾಂಟಲ್ ಡೆಪಾಸಿಟ್ಸ್ ಆರ್ ಕಾಲ್ಡ್ ಸಿಲ್ಸ್, ವೇರಸ್ ಥಿನ್ನರ್ ಇಸ್ ಕಾಲ್ಡ್ ಅಸ್ ಶೀಟ್ಸ್. ಸೈಜ್ ಇನ್ನು ಸ್ವಲ್ಪ ಚಿಕ್ಕದಾಗಿತ್ತು ಅಂದರೆ ಸಿಲ್ಸು, ಅದನ್ನು ನಾವೇನಂತ ಕರಿತೀರಿ? ಶೀಟ್ಸ್ ಅಂತ ಕರಿತೀವಿ. ನಾವು ಡೈಕ್ಸ್ ವಾಸ್ ಜನರಲಿ ಫೌಂಡ್ ಇನ್ ವೆಸ್ಟರ್ನ್ ಮಹಾರಾಷ್ಟ್ರ. ಇದು ವೆರಿ ಇಂಪಾರ್ಟೆಂಟ್. ಲ್ಯಾಕೋಲಿತ್ ಬಂದ್ಬಿಟ್ಟು ಜನರಲ್ ಆಗಿ ಫೌಂಡ್ ಇನ್ ಕರ್ನಾಟಕ ಪ್ಲಾಟ್ಯೂನಲ್ಲಿ, ಬಟ್ ಡೈಕ್ಸ್ ಬಂದ್ಬಿಟ್ಟು ಜನರಲಿ ಫೌಂಡ್ ಇನ್ ಮಹಾರಾಷ್ಟ್ರ. ಆ್ಯಂಡ್ ಬ್ಯಾಥೋಲಿತ್ ಬಂದು ರಾಜಸ್ಥಾನು ಮತ್ತು ಗುಜರಾತು, ಸೊ ಈ ಪಾರ್ಟ್ಸಲ್ಲಿ ಜಾಸ್ತಿ, ಮತ್ತು ಆಂಧ್ರ ಪ್ರದೇಶ್. ಓಕೆ, ಆಂಧ್ರ ಪ್ರದೇಶ್, ತೆಲಂಗಾಣ ಈ ಪಾರ್ಟ್ಸಲ್ಲಿ ಜಾಸ್ತಿ ಬ್ಯಾಥೋಲಿತ್ ಕಂಡು ಬರ್ತದೆ. ಇಲ್ಲಿ ಡೈಕ್ಸ್ ಅಂದರೆ ಹೇಳಿದೆ ನಾನು, ಕೂಲ್ಡ್ ಇನ್ ಪೊಸಿಷನ್ ಟು ಗ್ರೋ ವಾಲ್ ಲೈಕ್ ಸ್ಟ್ರಕ್ಚರ್. ಇದು ಏನು ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಅರ್ತ್, ಪರ್ಪೆಂಡಿಕ್ಯುಲರ್ ಆಗಿರ್ತದೆ. ಸೊ ಈ ಥರ ಫ್ಲೋ ಆಗಿರುತ್ತೆ. ಸೊ ಇದನ್ನು ನಾವು ಡೈಕ್ಸ್ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಜಾಸ್ತಿ ಅಂದರೆ ಡೆಕ್ಕನ್ ಟ್ರಾಪ್, ದಟ್ ವಾಸ್ ವೆಸ್ಟರ್ನ್ ಮಹಾರಾಷ್ಟ್ರ ಪಾರ್ಟ್ಸಲ್ಲಿ ಕಂಡು ಬರುವಂಥದ್ದು ಡೈಕ್ಸ್. ಓಕೆ, ನಾವು ಇದೊಂದು ಡಯಾಗ್ರಾಮ್ ನೋಡಿದ್ರೆ ಇಲ್ಲೆಲ್ಲ ಕವರ್ ಆಗುತ್ತೆ. ದಟ್ ವಾಸ್ ಬ್ಯಾಥೋಲಿತ್ ಇದೆ, ಸಿಲ್ ಇದೆ, ಡೈಕ್ ಇದೆ, ಲ್ಯಾಕೋಲಿತ್ ಇದೆ. ಓಕೆ, ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಲೋಪೋಲಿತ್ ಇದೆ. ಓಕೆ, ಲೋಪೋಲಿತ್ ಇಲ್ಲಿ ಇಲ್ಲದೆ ಇರೋದಕ್ಕೆ ಇನ್ನೊಂದು ಡಯಾಗ್ರಾಮನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಲೋಪೋಲಿತ್ ಅಂದ್ರೆ ಏನು? ಲ್ಯಾಕೋಲಿತ್ಗೆ ಲೋಪೋಲಿತ್ಗೆ ಒಂದೇ ಡಿಫ್ರೆನ್ಸು. ಲ್ಯಾಕೋಲಿತ್ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರುತ್ತೆ, ಬಟ್ ಲೋಪೋಲಿತ್ತು ಸಾಸರ್ ಶೇಪ್ ಥರ ಇರುತ್ತೆ. ಓಕೆ, ಸಾಸರ್ ಶೇಪ್ ಇರುತ್ತೆ, ಅದನ್ನು ಲೋಪೋಲಿತ್ ಅಂತ ಕರೀತಾರೆ.